ಗೀತಾಚಾರ್ಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಭಗವಾನ್ ವೇದವ್ಯಾಸರಿಗೆ ನಡೆಸುತ್ತಾ, ಗೀತಾ ಮನೆಯುತ್ತ ಪ್ರಿಯ ಆತ್ಮಬಂಧುಗಳೇ, ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯದೊಂದಿಗೆ ಒಂದು ವಿಷಾದದ ವಿಚಾರ ಅಂದರೆ, ಇಂದಿನ ನಾವು ಕಂಡಂಥ ಮಹಾಯೋಗಿಗಳಲ್ಲಿ ಪರಮಶ್ರೇಷ್ಠವಾಗಿದ್ದ ಕರ್ಮಯೋಗಿಗಳಾಗಿರುವ ಬೇಜಾವರ ಮಠದ ಶ್ರೀಗಳು ನಮ್ಮನ್ನು ಅಗಲಿದ್ದಾರೆ. ಸೊ ಆ ದುಃಖವು ನಮ್ಮನ್ನು ಸ್ವಲ್ಪ ಕುಂಠಿತವಾಗಿ ನಮ್ಮೆಲ್ಲರನ್ನು ಮಾಡಿದರು. ಹೌದಲ್ವ? ಅವರು ನಿಜವಾಗಿ ನಿಸ್ಪೃಹವಾಗಿರತಕ್ಕಂಥವರಾಗಿದ್ದರು, ಸಮಾಜಮುಖಿಯಾಗಿದ್ದರು, ದೈವ ಭಕ್ತರಾಗಿದ್ದರು, ಮತ್ತು ಯಾವಾಗಲೂ ಕೂಡ ಇನ್ನೊಬ್ಬರ ಹಿತಚಿಂತನೆಯನ್ನೇ ಮಾಡುತ್ತಿದ್ದ ಮಹಾಭಕ್ತರಾಗಿದ್ದರು, ಜೊತೆಗೆ ದಾರ್ಶನಿಕರು ಆಗಿದ್ದರು. ಅದರಿಂದ ಅವರನ್ನು ನಡೆಯುತ್ತಾ ಇವತ್ತಿನ ಈ ಪ್ರವಚನವನ್ನು ಅವರಿಗೆ ಅಂಕಿತ ಮಾಡಿ ಅವರನ್ನೇ ನೆನೆಯುತ್ತಾ ಅವರಿಗಾಗಿ ಇದನ್ನು ಅರ್ಪಣೆ ಮಾಡೋಣ ಅಂತ ನಿಮ್ಮೆಲ್ಲರ ಪರವಾಗಿ ನಾನೇ ತೀರ್ಮಾನ ತಗೊಂಡಿದ್ದೀನಿ. ಆಗ್ಬೋದೋ? ಸೊ ಅಂತಹ ಮಹಾಯೋಗಿಗೆ ಮತ್ತೊಮ್ಮೆ ನಮಿಸುತ್ತಾ ನಾವು ಇವತ್ತಿನ ಈ ಭಾಗಕ್ಕೆ ಹೋಗೋಣ. ಸೊ ನಾವು ಎಷ್ಟನೇ ಅಧ್ಯಾಯ ನೋಡ್ತಾ ಇದ್ದೀವಿ? 9ನೇ ಅಧ್ಯಾಯ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಶ್ರೀಭಗವಾನುವಾಚ. 4. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮಸ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ನಾರಾಯಣ. ಕೆಲವು ಮಾರ್ಮಿಕ ವಿಚಾರಗಳನ್ನು, ಅತ್ಯಂತ ಅಧ್ಯಾತ್ಮದ ಮರ್ಮ ವಿಚಾರವನ್ನು, ಗುಟ್ಟಿನ ವಿಚಾರವನ್ನು, ರಹಸ್ಯ ವಿಚಾರವನ್ನು, ಗುಪ್ತವಾಗಿರತಕ್ಕಂಥ ವಿದ್ಯೆಯನ್ನು ಈ ಅಧ್ಯಾಯ ತಿಳಿಸ್ಕೊಡುತ್ತೆ. ನಮಗೆ ಬಹಳ ಬಹಳ ಗಮನ ಇಟ್ಟು ನೀವು ಪ್ರಪಂಚದ ಎಲ್ಲ ನಿಮ್ಮ ದೇಹದ ವಿಚಾರಗಳನ್ನು ಬಿಟ್ಟು, ಸಂಸಾರದ ವಿಚಾರಗಳನ್ನು ಬಿಟ್ಟು, ನಿಮ್ಮ ಬುದ್ಧಿಯನ್ನೆಲ್ಲ ಇದಕ್ಕೆ ಲಗತ್ತಿಸಿದರೆ ನಿಮಗೆ ದರ್ಶನ ಭಾಗ್ಯ ಖಂಡಿತ ಇದೆ. ಏನಿದೆ? ಯಾವ ದರ್ಶನ? ಸ್ವರೂಪ ದರ್ಶನ. ಸ್ವರೂಪ ದರ್ಶನವೇ ಕೃಷ್ಣ ದರ್ಶನ. ಸ್ವರೂಪ ದರ್ಶನವೇ ವಿಶ್ವರೂಪ ಸಂದರ್ಶನ. ಸ್ವರೂಪ ದರ್ಶನವೇ ಸಾಕ್ಷಾತ್ಕಾರ. ಬೇರೆ 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 ಪದಗಳಲ್ಲಿ ಅಲ್ಲಲ್ಲೇ ಹೇಳ್ಯಾರೆ. ತಾವಿದಿಗೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸಣ್ಣದಾಗಿ ಗುಟ್ಟು ಮುಂದೆ ಹೇಳ್ತೀನಿ ನೋಡಿ. ಈ ಭಗವದ್ಗೀತೆಯಲ್ಲಿ ಅರ್ಜುನ, ಸಂಜಯ, ಧೃತರಾಷ್ಟ್ರ ಇವ್ರ ಹಿಂದೆ ಎಲ್ಲೂ ಶ್ರೀ ಅಂತ ಸೇರಿಸಿಲ್ಲ. ಹೌದಾ? ಭಗವಂತ ಹೇಳೋ ಮಾತಿಗೆಲ್ಲ ಶ್ರೀ ಭಗವಾನ್ ಶ್ರೀ ಸೇರಿಸಿದ್ದಾರೆ. ಯಾಕೆ ಸೇರಿಸಿದ್ದಾರೆ? ಶ್ರೀ ಅಂದ್ರೆ ಪರಿಪೂರ್ಣವಾದ ಪೂರ್ಣತ್ವ ಉಳ್ಳುವ ತತ್ವ ಅಂದ್ರೆ ಅರ್ಥ ಪ್ರಕೃತಿ ಸ್ವಭಾವ ಅಂತ. ಸೊ ಪ್ರಕೃತಿ ಯಾವಾಗಲೂ ಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿರತಕ್ಕಂಥದ್ದು ಈ ಮನುಷ್ಯನಿಗಾಗಿ ಯಾರಿಗೂ ಇಲ್ಲ ಅಲ್ವಾ? ನಮಗೆ ಪೂರ್ಣತ್ವ ಇಲ್ಲ, ನಾವೆಲ್ಲರೂ ಅಪೂರ್ಣರು. ಆದರೆ ಮಾನವ ಜನ್ಮದಲ್ಲಿ, ಮಾನವ ಶರೀರದಲ್ಲಿ ಜೀವ ತಾಳಿ ಈ ಶರೀರವನ್ನು ಪಡೆದು ಇಲ್ಲಿ ಈ ಇರತಕ್ಕಂಥ ಅಪೂರ್ಣವಾದದ್ದನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ಇರುವ ಪರಿಪೂರ್ಣವಾದಂತಹ ಒಂದು ಅವಕಾಶವೇ ಮಾನವನ ಬದುಕು. ಅದಕ್ಕೋಸ್ಕರ ಇನ್ವಿಟೇಷನ್ ಅಲ್ಲಿ ಏನಾಗ್ತಾರೆ? ಅಲ್ಲ, ಶ್ರೀಮತಿ ಮತ್ತು ಶ್ರೀಮತಿ ಬಂದ ಮೇಲೇನೆ ನೀವು ಶ್ರೀ, ಇಲ್ದಿರೆ ಇತಿಶ್ರೀ.
ಅದಲ್ವಾ? ಅಂದ್ರೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ಎಷ್ಟೊಂದು ವೇದಾಂತ ಚಿಂತನೆ, ಆಧ್ಯಾತ್ಮ ಚಿಂತನೆ ನಮ್ಮಲ್ಲಿದೆ ಎನ್ನುವುದನ್ನು ನಾವು ಗಮನಿಸಿರುವುದಿಲ್ಲ. ಯಾಕೆ ಹೀಗೆ ಮಾಡ್ತಾರೆ, ಯಾಕಿದು ಹೌದಲ್ಲ? ಚಿಂತನೆ ಮಾಡಿದ್ದೀರಾ? ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಬುದ್ಧಿ ತಿಳಿಯಾಗುವುದಕ್ಕೆ, ತಿಳಿಯಾದ ಬುದ್ಧಿಯಲ್ಲಿ ನನ್ನ ಸ್ವರೂಪವು ಹೊಳೆಯುವುದಕ್ಕೆ ಬೇಕಾಗಿರೋ ನಮ್ಮ ಪೂರ್ಣವಾಗಿರತಕ್ಕಂಥದ್ದು ನಮ್ಮ ಪ್ರಕೃತಿ ಬದಲಾಗಬೇಕು, ಪೂರ್ಣವಾಗಬೇಕು. ಅಪೂರ್ಣವಾದದ್ದು ಪೂರ್ಣವಾಗುವುದೇ ಮಾನವ ಜೀವನದ ಕೃತಕೃತ್ಯತೆ, ಸತ್ಯತೆ. ಅದಕ್ಕೆ ಇವತ್ತಿನ ಭಾಗಗಳಲ್ಲಿ ನಾವು ಇದು ನೋಡ್ತಾ ಹೋಗ್ತೀವಿ. ಅಂದ್ರೆ ಜೀವ, ಜಗತ್ತು, ಬ್ರಹ್ಮ ಸತ್ಸಂಭವವಾಗಿರ್ತಕ್ಕಂಥ ಬ್ರಹ್ಮ ಏನಿದಕ್ಕಿನ್ನೊಂದು ಹೆಸರು ಹೇಳಿದೀವಲ್ಲ, ವಸತಿ ಬರ್ಕೊಂಡಿರ್ಬೇಕಲ್ಲ. ಅಲ್ಲ, ಈ ಅಧ್ಯಾಯಕ್ಕೆ ಡಿ.ವಿ. ಜೋಳ ಕೊಟ್ಟಿದ್ದಾರೆ. ಬ್ರಹ್ಮ ಅರ್ಥ ಆಯ್ತಾ? ಬ್ರಹ್ಮ ಜಗತ್ ಸಂಬಂಧ ಯೋಗ. ಆ ಯೋಗ ಅಂದ್ರೆ ಪ್ರಾಪ್ತಿ. ಈ ಬ್ರಹ್ಮಕ್ಕೂ ಈ ಜಗತ್ತಿಗೂ ಏನು ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ಬೇಕು ಅಲ್ಲ. ಈಗಂದ್ರೆ ಇರ್ತೇನು, ನಾವೊಂದು ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಇಲ್ಲೇನೋ ಲಾಭ ನಷ್ಟ ಆಗಬೇಕು, ಬದುಕಬೇಕು, ದುಡ್ಡು ಕಾಸು ಅದು ಇದು ಸಂಪಾದನೆಗೆ ಅಲ್ವಾ? ಹೆಣ್ಣು, ಸಂಸಾರ, ಮಕ್ಕಳು, ಸಂತಾನ, ಇದೆಲ್ಲರೂ ಸಂಪಾದನೆ. ಆದ್ರೆ ಇದು ಸೃಷ್ಟಿನೇ ತಾನೆ. ನಾವೇ ಮಾಡ್ಕೊಂಡಿರೋ ಅಲ್ಪ ಸೃಷ್ಟಿ, ಚಿಕ್ಕದು, ಪೂರ್ಣ ಇಲ್ಲ. ಇದ್ರೊಳಗಡೆ ಒಂದು ಪುಟ್ಟದ ಮನೆ ಕಟ್ಕೋತೀವಿ, ಒಂದೇನೋ ಮುದ್ದೆ ಮಾಡ್ಕೋತಾನೆ, 3-4 ಮಕ್ಕಳು ಆಗುತ್ತೆ, ಒಂದು ಡಿಪಾಸಿಟ್ ಮಾಡ್ಕೋತಾನೆ, ಅಷ್ಟೊತ್ತಿಗೆ ಅವನು ವಯಸ್ಸಾಗಿ ಹೋಗುತ್ತೆ, ಶರೀರ ಅಲ್ವಾ? ಇದು ಇವರ ಕರ್ಮಭಾಗ, ಇದು ಇವನ ಸ್ವಭಾವ. ಭಗವಂತನ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನಲ್ಲ, ಹೌದಾ? ಅವನ ಸ್ವಭಾವ ಇರ್ಬೇಕಲ್ಲ. ಅವ್ನಿಗೆ ಏನು ಆಸೆ ಇರಬೇಕು? ನಾವು ಏನೋ ಒಂದು ಆಸೆ ಇಟ್ಕೊಂಡು ಮನೆ ಮಾಡ್ತೀವಿ, ಏನೋ ಒಂದು ಆಸೆ ಇಟ್ಕೊಂಡು ಮಕ್ಕಳು ಬರೀ ಮದುವೆ ಎಲ್ಲ ಮಾಡ್ಕೋತೀವಿ, ಅಪ್ಪ ಅಮ್ಮನ ಸಾಕ್ತೀವಿ, ಎಲ್ಲ ಸಾಕ್ತೀವಿ. ಅದು ಯಾವ ಸಂಪಾದನೆಗೆ, ಪುಣ್ಯವೋ ಪಾಪವೋ ಏನಾರು ಅಂದ್ಕೊಳ್ಳಿ. ಆದ್ರೆ ಈ ಭಗವಂತನೂ ಮಾಡ್ತಾನಲ್ಲ ಕರ್ಮನ, ಆಮೇಲೆ ಸೃಷ್ಟಿ ಕರ್ಮವನ್ನ, ಸ್ಥಿತಿ ಕರ್ಮವನ್ನು ಮಾಡ್ತಾನಲ್ಲ, ಏನು ಉದ್ದೇಶದಿಂದ ಮಾಡ್ತಾನೆ? ಹಾಗಾದ್ರೆ ಏನು ಸಂಬಂಧ ಇರ್ಬೋದು ಇದು ಅಂತ ತಿಳ್ಕೊಂಡ್ರೇನೆ ನಿಮಗೆ ರಾಜವಿದ್ಯೆ ಅನ್ನೋದು ಗೊತ್ತಾಗೋದು, ಹೌದಲ್ವಾ? ಆದರೆ ಇದು ಅತ್ಯಂತ ರಹಸ್ಯವಾದದ್ದು, ಗುಟ್ಟಾಗಿರುವುದು. ಯಾಕೆಂದ್ರೆ ಇಲ್ಲಿ ಗೊತ್ತಾಗುವುದಕ್ಕಿಂತ ತಪ್ಪು ಗೊತ್ತಾಗುವುದೇ ಜಾಸ್ತಿ, ಹೌದಲ್ಲ? ಈ ಪ್ರಪಂಚದಲ್ಲಿ ನೀವು ಕಣ್ಬಿಟ್ಟು ನೋಡಿ, ದಿವಸ ನ್ಯೂಸ್ ಪೇಪರ್ ಓದಿ, ಒಂದೊಂದು ದೇಶದಲ್ಲಿ ಒಂದೊಂದು ತರ ಜನಗಳಿರ್ತಾರೆ. ಅವ್ರದ್ದು ಏನಂದ್ರೆ ಅವರ ಮನಸ್ಥಿತಿ ಹೇಗಿದೆ ಅಂದ್ರೆ, ಬೇರೆಯೊಂದು ದೇಶದ ಜನಗಳನ್ನ, ಮನಸ್ಸಿನ ವ್ಯವಹಾರವನ್ನ, ಅವರ ಆಡಳಿತವನ್ನ ಎಲ್ಲ ತಪ್ಪಾಗಿ ತಿಳಿಯುವುದೇ ಮತ್ತು ಕೆಟ್ಟದಾಗಿ ಅವರ ಬಗ್ಗೆ ತಿಳಿದುಕೊಂಡಿರುವುದೇ ಆಗಿದೆ, ಹೌದಲ್ವ? ನಾವು ಅವರೆಲ್ಲ ಒಂದೇ ಇಲ್ವೇ ಇಲ್ಲ. ಇದೆಯಾ? ಇಲ್ಲ ಇದೆಯಾ? ನೋಡ್ತಾ ಇದಿರಲ್ಲ ನೀವು, ಪೌರತ್ವ ಅಂತಂತಿದ್ದಾಗನೆ ಆಗಲೇ ಒಂದು ಆಡಳಿತ ಭೇದ, ಆಗ ಅವ್ರವ್ರ ಭಾಗ, ನಮ್ದೊಂದು ಭಾಗ, ನಾನೇ ಬೇರೆ, ನೀನೇ ಬೇರೆ. ಈ ಯಾಕೆ ನಾನು ನನ್ನದು ಅನ್ನೋ ಬಹುದೊಡ್ಡದಾದ ಈ ಮನುಷ್ಯನ ಅಜ್ಞಾನದಿಂದ, ಮೋಹದಿಂದ ತೇನ ಮುಹ್ಯಂತೆ ನಿಂತವ, ಮೋಹಕ್ಕೆ ಒಳಗಾಗಿ ಬಿಡ್ತಾನೆ. ಅದು ಕಾರಣದಿಂದ ಇದು ಹೀಗಾಗತ್ತಪ್ಪ, ಜಗತ್ತಿನಲ್ಲಿ ಹೀಗಿದೆ, ನೀನು ಸರಿಯಾಗಿ ತಿಳಿದುಕೋ. ನೀನು ಅಂದ್ರೆ ಅರ್ಜುನ, ಅರ್ಜುನ ಅಂದ್ರೆ ನೀವು ಅಂದ್ರೆ ನಾವೆಲ್ಲ, ಹೌದಾ? ಈಗ ನಾವು ಯಾವ ನೀವನ್ನು ಪರಮಾತ್ಮ ಕಾಣಲ್ಲ, ಕಾಣ್ತಾನ? ಇಲ್ಲ. ಇವತ್ತಿನ 3, 4, 5, 6 ಎಷ್ಟೋ ಶ್ಲೋಕಗಳೇನಾಗುತ್ತೆ ನೋಡೋಣ, ಟೈಮ್ ನೋಡ್ಕೊಂಡು ಮಾಡ್ತೀವಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ, ಪರಮಾತ್ಮ ಅಂದ್ರೇನು, ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ಇದಕ್ಕೆ ಸಂಬಂಧ ಏನು, ಇದಕ್ಕೂ ನನಗೂ ಏನಾದ್ರು ಸಂಬಂಧ ಇದೆ. ಈ ನಾನು ಅಂದ್ರೇನು, ನಾನು ಅನ್ನೋದು ಮರ್ತು ಬಿಡ್ಬೇಕೋ, ಬಿಟ್ಬಿಡ್ಬೇಕೋ, ಏನ್ ಮಾಡ್ಬೇಕೋ, ಇದಿಷ್ಟು ಗೊಂದಲ ಇರೋದು ಜಾಸ್ತಿ ಆಗ್ಬಿಟ್ಟಿದೆ ಇವಾಗಲ್ಲ. ಅದರಲ್ಲೂ ಮಹಿಳೆಯರಿಗೆ, ಅದಲ್ವಾ? ಯಾಕಂದ್ರೆ ಮದುವೆ ಆಗ್ತಿದ್ದಾಗ ಗಂಡಸು ಹೇಳ್ಬಿಡ್ತಾರೆ, ನಂಗೂ ನಿಮಗೆ ಸಂಬಂಧ ಇಲ್ಲ. ಆಗ ಹೆಂಡತಿಯಾಗಿ ಹೇಳಕ್ಕಾಗಲ್ಲ, ಆಗಲ್ಲ ಅಂದ್ರೆ ಏನಿರುತ್ತ, ಕೊರಗ ಜಾಸ್ತಿ ಅವರು ಅಲ್ವಾ? ಇವನ್ ಕೊರಗಲ್ಲ ಅಂತಲ್ಲ, ಇವನ್ ಒಳಗೇ ಇಟ್ಕೊಂಡು ಕೊರಗ್ತಾನೆ. ಅವರಿಗೆ ಕೊರಗೋದು ಶುರುವಾದಾಗ ಯಾವಾಗಲೂ ಹೆಂಗಸರಿಗೆ 2 ಬರುತ್ತೆ. ತುಂಬಾ ಬೇಗ ಬರೋದು ಕಣ್ಣೀರು, ಆಗದೆ ಇದ್ದ ಕೋಪ, ಸಿಟ್ಟು, 2 ಬರುತ್ತೆ. ಈ ಗಂಡಸ್ಗಾಗಲ್ಲ, ಕಣ್ಣೀರು ಹಿಂಗೋಗುತ್ತೆ, ಕೋಪ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಅಸಹಾಯಕತನ ಅಲ್ವಾ? ಅದೆಲ್ಲವೂ ಹೊರಗಬೇಕಾದ್ರೆ ಈ ರಾಜಮುಖ್ಯ ವಿದ್ಯೆ ಇದೆ. ಇದನ್ನ ಚಂದದಲ್ಲಿ, ಅದ್ರ ಸರಿಯಾಗಿ, ತಪ್ಪಾಗಿ ತಿಳ್ಕೊಬಾರ್ದು, ಇದು ಸರಿಯಾಗಿ ತಿಳ್ಕೊಂಡಿರ್ಬೇಕು, ಹೌದಾ? ಯಾವುದೋ ಒಂದು ಹಳೆ ಇಂಟರ್ವ್ಯೂನಲ್ಲಿ ನಮ್ಮ ಪೇಜಾವರ ಶ್ರೀಗಳು ಮಾತು ಹೇಳ್ತಾ ಇದ್ರು, ನನಗೆ ಚಿಕ್ಕ ವಯಸ್ಸಿನಿಂದ ನನಗೆ ರಾಜಕೀಯಕ್ಕೆ ಸೇರಬೇಕು ಅಂತ ಆಸೆ ಇತ್ತು, ಸಮಾಜಮುಖಿ ಆಗಬೇಕು ಅಂತ ಆಸೆ ಇತ್ತು. ಅದಕ್ಕೆ ಪೊಲಿಟಿಕಲ್ ಸೈನ್ಸ್ ಅದು ಇದೆಲ್ಲ ಓದ್ತಾ ಇದ್ದೆ, ದೇಶಪ್ರಯೋಗ ಓದ್ತಾ ಇದ್ದೆ. ಆದರೆ ಅದು ಯಾಕೋ ಏನೋ ನಮಗೆ ನಾನು ಸನ್ಯಾಸಿ ಆಗ್ಬಿಟ್ಟೆ. ಯಾಕೆಂದ್ರೆ ಆವಾಗಲೇ ಏನೋ ಬ್ರಹ್ಮ ನಿರಸನ ಆಗಿರ್ಬೋದು ಅವ್ರಿಗೆ,
ಹೌದಾ? ನಾವೆಲ್ಲ ಯಾಕೆ ಸನ್ಯಾಸಿಗಳಾಗಲಿಲ್ಲ? ಇಲ್ಲೇನೋ ಮಾಡ್ಬಿಡ್ತೀವಿ ಅಂತ. ಅಕಸ್ಮಾತ್ ನಾವೆಲ್ಲ ಸನ್ಯಾಸಿಗಳು ಆಗ್ಬಿಟ್ಟು ಮಠಗಳೇ ಹೊಂಚಕ್ಕಾಗದೆ ನಾವು ಪುಟ್ ಮಠಗಳಲ್ಲೇ ಮಾಡ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ, ಅದು ಏನು ಉದ್ಧಾರ ಆಗ್ತಿರ್ಲಿಲ್ಲ. ಒಪ್ಪತ್ತಿರಲ್ವೋ? ನಾನಂತೂ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರಿಗೂ ಒಪ್ಪತ್ತೀನಿ. ಅಂದ್ರೆ ನಮಗೆ ಸರಿಯಾಗಿ ಸಂಸಾರ ಮಾಡೋಕ್ಕೂ ಬರಲ್ಲ, ಮಠ ನಡ್ಸಕ್ಕೂ ಆಗಲ್ಲ ಅಲ್ಲ. ನಮ್ಗೆ ಯಾಕೆ ಹೀಗಾಗಿದೆ ನಮ್ಗೆ ಅಂದ್ರೆ ಅಜ್ಞಾನ ತುಂಬಿದೆ, ಮೋಹದಿಂದ ಜನ್ಯವಾದ ಅಹಂತೆ ಮಮತೆ ತುಂಬಿದೆ. ಪ್ರಿಯ ಮಿತ್ರರೇ, ಎಲ್ಲಿಯ ತನಕ ನೀವು ಅಹಂತೆ ಮಮತೆಯನ್ನು ಬಿಡುವುದಿಲ್ಲವೋ ಅಂದ್ರೆ ಅರ್ಥ ಅಹಂತೆ ಮಮತೆಗಳನ್ನು ಅರಿತುಕೊಳ್ಳುವುದಿಲ್ಲವೋ ಅಂದ್ರೆ ಜ್ಞಾನದಿಂದ ಅದನ್ನ ಸಮಾಳಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅಧ್ಯಾತ್ಮದ ಒಂದೇ ಒಂದು ಸಾಸಿವೆ ಕಾಳಷ್ಟು ನಮ್ಮೊಳಗೆ ಪ್ರವೇಶ ಆಗೋದಿಲ್ಲ. ಏನ್ ಮಾಡೋದು ಇವಾಗ? ಏನಾರು ಮಾಡಿ ಇವಾಗ ನಾವು ಯಾಕೆ ಅಂದ್ರೆ ಪರಮಾತ್ಮನಿಗೆ ಬೇಡವಾದದ್ದು ನನಗೇನ್ ಬೇಕು ಅಂತ ಬರಬೇಕು ಅಷ್ಟು. ಹೌದಾ? ಈ ಸಂಸಾರ ನಾವು ಮಾಡ್ಕೊಂಡಿದ್ದೀವಿ, ಸೃಷ್ಟಿನ ಪರಮಾತ್ಮ ಮಾಡ್ಯಾರ ಅಲ್ವಾ? ಇವತ್ತಿನ ಬಹಳ ಚಂದದಲ್ಲಿ ಅರ್ಥ ಆಗುತ್ತೆ. ಭಗವಂತ ಇದೆಲ್ಲ ಅವನಿಗೋಸ್ಕರ ಮಾಡ್ಕೊಂಡಿಲ್ಲ, ಅವನಿಗೇನಿದ್ರು ಯಾವ ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ ಅಂತ. ಅದನ್ನೇ ನೀವು ಧಾರಣೆ ಮಾಡ್ಬಿಟ್ರೆ ನಿಮ್ಗೆ ಯಾವ ದುಃಖನೂ ಇಲ್ಲ, ಯಾವ ಆಸೆನೂ ಇಲ್ಲ, ಏನೂ ಇಲ್ಲ. ಮಾಡಕ್ಕಾಗ್ತ? ಬೇಕಾದ್ರೆ ಅವನ್ನೇ ಬೇಕು ಅಂತ ನನ್ನ ಯಾವ ಮಾಡಿ ಅವನೇನು ನಿಮ್ಮನ್ನೇನು ಮಾಡಲ್ಲ. ಅದು ನಿಮಗೆ ಕ್ಲಿಯರ್ ಆಗಬೇಕು. ಅದಕ್ಕೋಸ್ಕರನೇ ಇವತ್ತಿನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಇದು. ಇಲ್ಲಿ ಯಾವುದನ್ನು ಸರಿಯಾಗಿ ತಪ್ಪು ತಿಳಿಲೇ ಕೂಡುದು. ಅಕಸ್ಮಾತ್ ಗೊತ್ತಾಗದೆ ಅಂದರೆ ಗೊತ್ತು ಮಾಡ್ಕೊಳ್ಳೋಕ್ಕೆ ಪ್ರಯತ್ನನೇ ಪಡಬೇಡಿ, ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ಅದಷ್ಟೇ ಅರ್ಥ ಆಗುತ್ತೆ. ಆದರೆ ತಪ್ಪು ಮಾತ್ರ ತಿಳಿಯಬೇಡಿ, ಹೌದಲ್ವಾ? ಅದಕ್ಕೋಸ್ಕರ ನಾವು ಇದರಿಂದ ಮುಂದಕ್ಕೆ ನಾವು ನೋಡೋದೆಲ್ಲವೂ ಕೂಡ ಪರಮಾತ್ಮ ಅಥವಾ ಚೈತನ್ಯ, ವಿಶುದ್ಧ ಚೈತನ್ಯ ಇರುವುದು, ಎನರ್ಜಿ ಎನ್ನುವುದು ಇಡೀ ಜಗತ್ತಿಗೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಬೇಕಾದಷ್ಟಿದೆಯಾ? ಒಂದೇ ಇರೋದು. ಇದ್ರ ಮೇಲೆ ಗಮನ ಕೊಡಿ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಹೌದಲ್ವ? ಎಷ್ಟು ಗಟ್ಟಿ ಆಗುತ್ತೆ ನಿಮ್ಗಿದು, ಅಷ್ಟು ನಿಮಗೆ ಅಧ್ಯಾತ್ಮ ಅರ್ಥ ಆಗುತ್ತೆ. ಜೊತೆಗೆ ಸುಮ್ಮನೆ ಮಠಕ್ಕೆ ಸೇರ್ಕೋಬೇಕಾಗಿತ್ತು ಅದು ಇದು ತಪ್ಪು ಕಲ್ಪನೆ ಹೊಟ್ಟಾಗುತ್ತೆ ಅಲ್ವಾ? ನಾವು ಸಂಸಾರ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ, ಆಗದೇ ಇಲ್ಲ. ಯಾವುದನ್ನು ಮನುಷ್ಯ ಮಾಡುವುದಿಲ್ಲ, ಯೋಚನೆ ಕೂಡ. ಮನುಷ್ಯ ಏನನ್ನು ಆಡುವುದಿಲ್ಲ, ಮಾತನ್ನು ಕೂಡ. ಮನುಷ್ಯ ಏನನ್ನು ಮಾಡುವುದಿಲ್ಲ, ಕೃತಿ ಕೂಡ. ಎಲ್ಲವೂ ಆಗುತ್ತದೆ ಅನ್ನೋದು ಕ್ರಿಯೆ, ಮಾಡುತ್ತದೆ ಅನ್ನುವುದು ಕರ್ಮ. ಕರ್ಮ ಅನ್ನೋದು ನಿಮಗೆ ಬಂಧನ, ಕ್ರಿಯೆ ಅನ್ನೋದು ಯಾವಾಗಲೂ ಬಿಡುಗಡೆಯ ಭಾವ. ಯಾವ್ದು ಬೇಕು ನಿಮಗೆ? ಹೌದಾ? ನಿಜವಾಗ್ಲು? ಹಾಗಾದ್ರೆ ನೀವೆಲ್ಲರೂ ಕ್ರಿಯಾತ್ಮಕವಾಗಿದ್ದೀರಿ ಅಂತ ನಾವು ನಂಬಿಬಿಟ್ಟರೆ ಪ್ರವಚನ ಇಲ್ಲಿಗೆ ಕ್ಲೋಸ್. ಅದಲ್ವಾ? ಆದ್ರೆ ಯಾಕೆ ಬರ್ತಿದ್ದೀವಿ? ಏನೋ ನಮ್ಮ ಕರ್ಮ ಕಾಣ್ತಾ ಇದೆಯಲ್ಲ, ಮೋಹ ಅಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ ನಮಗೆ ಏನೋ ಆಗಬೇಕು ಅಂತ ನಿರೀಕ್ಷೆ, ಏನಾದರೂ ಮನಸ್ಸಿಗೆ ತೃಪ್ತಿ ಇಲ್ಲ. ಅದು ಒಳ್ಳೇದು ಕೆಟ್ಟದ್ದು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಒಳ್ಳೇದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಕೆಟ್ಟದ್ದು ಬೇಡ ಅಂತಿದ್ದೀವಿ. ಆದ್ರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನನ್ನ ಮಾತೇನು ಅಂದ್ರೆ, ಒಳ್ಳೆಯದು ಅಂದ್ರೆ ಏನು, ಕೆಟ್ಟದ್ದು ಅಂದ್ರೆ ಏನು, ಯಾವತ್ತೂ ನಮಗಿರುವ ಜ್ಞಾನವನ್ನು ಅದನ್ನು ತಿಳಿಯುವುದಕ್ಕೆ ಬಳಸಿಯೇ ಇಲ್ಲ. ನಾವು ಊಟ ತಿಂಡಿ ಅದು ಇದು ಅದನ್ನೇ ನೋಡ್ತಾ ಇದ್ದೀವಿ ಅಲ್ವಾ? ನಂಗೆ ಇವತ್ತು ತೃಪ್ತಿ ಆದ್ರೆ ಒಳ್ಳೆ ಊಟ, ಬಿಸಿಯಾಗಿದ್ರೆ ಒಳ್ಳೆ ಊಟ, ಫ್ರಿಜ್ಜಲ್ಲಿ ಇದ್ರೆ ಸುಮಾರು, ಹಳಸೋಗಿದ್ರೆ ತಿನ್ನ ಹಾಗಿಲ್ಲ. ಕೆಟ್ಟದ್ದು ಒಳ್ಳೆಯದು ಅನ್ನೋದು ದಿನನಿತ್ಯ ಬದುಕಿನಲ್ಲಿ ನಮ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನು ಕುರಿತೇ ಯೋಚನೆ ಮಾಡುವುದಕ್ಕೆ ನಮಗಿರೋ ಬುದ್ಧಿಯನ್ನು ನಾವು ಕಳೆದು ಬಿಟ್ಟೇ ಹೊರತು, ಅವನ್ಯಾಕೆ ಹೀಗೆ, ಇವನ್ಯಾಕೆ ಹೀಗೆ, ಅವನ್ಯಾಕೆ ಸ್ವಾಮಿ ಆದ, ಇವನ್ಯಾಕೆ ಆಗ್ಲಿಲ್ಲ, ಸ್ವಾಮಿ ಆದ ನಿನ್ನ ಹೋಗ್ಟ, ಬರೀ ಈ ತರ ಮಾತಾಡ್ತಿದ್ವಿ. ನಾವೇನು ಆಗೋದೂ ಇಲ್ಲ, ಆಗೋರನ್ನು ಬಿಡೋದೂ ಇಲ್ಲ. ಹೌದಲ್ವಾ? ಅದೆಲ್ಲವನ್ನ ಮರೆತು ಬಿಡಿ. ಏನಂದ್ರೆ ನೀವು ಈ ಜಗತ್ತಿನಲ್ಲಿ ಇನ್ನೇನೂ ಆಗಬೇಕಾದದ್ದಿಲ್ಲ, ಇನ್ನೇನೂ ಮಾಡಬೇಕಾದದ್ದಿಲ್ಲ. ಹೌದಲ್ವ? ಎಲ್ಲವೂ ತನ್ನಷ್ಟತಾನ ಆಗ್ತಾ ಇರುತ್ತೆ. ನೀವು ನೋಡುವ ಸಾಕ್ಷಿ ಭಾವ ನಿಮಗೆ ಬರಬೇಕು. ಸಾಕ್ಷಿ ಭಾವ ಅಂದ್ರೆ ಎಲ್ಲವನ್ನ ಅತ್ಯಂತವಾಗಿ ಈಕ್ಷಿಸಿ ಒಳಗಡೆ ನೋಡತಕ್ಕಂಥ ಪರಮಾತ್ಮನಿಂದ ಕೂಡಿದಂತಹ ದೃಷ್ಟಿ, ಆ ಇರತಕ್ಕಂಥ ಜೀವ ದೃಷ್ಟಿ ಬದಲಾಗಬೇಕು. ಹೀಗೆ ಬದಲಾಗಿ ಏನಾಗುತ್ತದೋ ಅದನ್ನ ಪೂರ್ಣ ದೃಷ್ಟಿ ಅಂತ ಕರೀತಾರೆ, ಅದನ್ನ ದೃಗ್ದೃಶ್ಯ ವಿವೇಕ ಅಂತ ಕರೀತಾರೆ, ಅದನ್ನೇ ಸಾಕ್ಷಾತ್ಕಾರ ಅಂತ ಕರೀತಾರೆ. ಹೌದಾ? ಅದನ್ನೇ ಪೂರ್ಣ ಪಾಠ ಅಂತ ಕರೀತಾರೆ ಯಾರು? ಅದನ್ನ ತಿಳಿದವರು, ಪರಿಶ್ರಮ ಹೊಂದಿದವರು. ಅದರಿಂದ ನೀವು ಇದರಲ್ಲಿ ಯಾವುದೇ ಜಿಜ್ಞಾಸೆಗೊಳಗಾಡಬೇಡಿ. ನಂಗೆ ಹಾಗಾಗ್ಬಿಟ್ರೆ ಹೀಗಾಗ್ಬಿಡುತ್ತೆ, ಹೀಗಾದ್ರೆ ಏನೂ ಆಗಬೇಕಾದ್ದು ಇನ್ನೇನು ಇಲ್ಲ.
ಹೌದಾ? ಏನು ಇಲ್ಲ ಅಂತ ಗೊತ್ತಾಗೋದು ಹೇಗೆ ನಮ್ಗೆ? ಗೊತ್ತಾಗೋದು ಬುಧವಾರ ಬಂದಾಗ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಏನು ಆಗಬೇಕು ಅಂತ ಇರ್ತಿರ್ಲಿಲ್ಲ, ಏನೂ ಇಲ್ಲ. ಓಂ ಶಾಂತಿ 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 ಏನು ಅಲ್ಲ. ಏನ್ ಶಾಂತಿ ಅಂದ್ರೆ ನಾವು ಗೊತ್ತಿಲ್ಲಲ್ಲ. ಗೊತ್ತಿಲ್ಲದೆ ಇರುವುದು ಆಗುವುದಿಲ್ಲ, ಗೊತ್ತಿರುವುದು ಆಗಬೇಕಾದ ಅವಶ್ಯಕತೆ ಇಲ್ಲ ಅಂತಾನೆ. ನಿಮ್ಗೇನ್ ಗೊತ್ತಾ ಅವ್ರು ತಿರ್ಗಾಗಬೇಕಾ? ಇಲ್ಲ. ಅದನ್ನ ಗೊತ್ತುವಳಿ ಮಾಡ್ಕೊಳ್ಳೋದಕ್ಕೆ ಭಗವದ್ಗೀತೆ ನಮ್ಮ ಕೈ ಹಿಡಿಯುತ್ತೆ. ತಾಯಿ ಕರ್ಕೊಂಡು ಹೋಗ್ತಾಳೆ ಕಂಕ್ಳಲ್ಲಿ ಕೂಡಿಸ್ಕೊಂಡು, ನೀವು ಸುಮ್ಮನೆ ಕಂಕ್ಳಲ್ಲಿ ಕೂತಿರ್ಬೇಕು, ಖ್ಯಾತೆ ಮಾಡ್ಬಾರ್ದು. ಆಗತ್ತಾ? ಏನ ನೋಡೋಣ, ಅದು ಒಂದು ಚಾನ್ಸ್ ಅಲ್ವಾ? ಸೊ ಇಲ್ಲಿ ನೋಡಿ ಭಗವದ್ಗೀತೆ ಎಷ್ಟು ಸ್ಪಷ್ಟವಾಗಿ ನಮ್ಮ ಬದುಕಿನ ನಿಚ್ಚಳವಾದ ರೀತಿ ರಂಗಾಗಿರತಕ್ಕಂಥದ್ದು ಪ್ರಕಟ ಮಾಡುತ್ತೆ. ಪ್ರಕಟವಾಗುವ ಹಿಂದೆ ಏನಿರುತ್ತೆ ನೋಡಿ. ಒಂದು ಬಿಳಿ ಹಾಳೆ ಇದೆ. ಬಿಳಿ ಹಾಳೆ ಅಂದ್ರೆ ಅರ್ಥ ಏನು? ಏನೂ ಇಲ್ಲದ ಸ್ವಚ್ಛವಾಗಿರುವ ಜಾಗ, ಅದು ಬಿಳಿ ಹಾಳೆ, ಹೌದಲ್ವಾ? ಅದರ ಮೇಲೆ ನೀವು ಕರಿ ಮಸಿಯಲ್ಲಿ ಅಕ್ಷರಗಳನ್ನು ಬರೀಬಹುದು, ಬಣ್ಣ ಬಣ್ಣದ ಮಸಿಗಳಲ್ಲಿ ಅಕ್ಷರಗಳನ್ನು ಬರೀಬಹುದು, ಹೌದಾ? ನೀವು ಬರೆಯುವುದಕ್ಕೆ ಮೊದಲು ಅದು ಬಿಳಿ ಹಾಳೆಯೇ, ಬರದಾಗಲೂ ಅದು ಬಿಳಿ ಹಾಳೆಯೇ, ಬರದ ನಂತರವೂ ಅದು ಬಿಳಿ ಹಾಳೆಯೇ. ಆದರೆ ನಾವು ಹಾಳೆಯನ್ನು ನಾವು ಗಮನಿಸುವುದಿಲ್ಲ. ಏನ್ ಬರ್ದಿಯಾನೆ ಅದ್ರಲ್ಲಿ ಏನ್ ನಮ್ಗೆ ಅರ್ಥ ಬರುತ್ತೆ, ಏನ್ ಭಾವ ಬರುತ್ತೆ, ಅದನ್ನ ಮಾತ್ರ ನೋಡ್ತಾ ಹೋಗ್ತೇವೆ, ಹೌದಲ್ವಾ? ಯಾಕೆ ಹಾಗೆ ಅಂದ್ರೆ ನಮಗೆ ಒಳಗೆ ಹೋಗುವ ಪೂರ್ಣವಾಗಿರತಕ್ಕಂಥ ಜ್ಞಾನ ತಿಳಿಯಾಗಿಲ್ಲ. ಯು ಹ್ಯಾವ್ ಟು ಡೈಲ್ಯೂಟ್ ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಸೊ ದಟ್ ಯು ಕ್ಯಾನ್ ಕನ್ವರ್ಟ್ ಆಲ್ ಯುವರ್ ಪೇನ್ಸ್ ಇಂಟು ಪ್ಲೆಜರ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಗಾದೆ ಇದೆ. ಅದನ್ನ ನೀವು ಇವತ್ತು ಅಪ್ಲೈ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನಾನೇನು ಮಾಡೋದು? ಅದು ಈಗ ಈ ಮೊದಲನೇ ಶ್ಲೋಕತೆಗೆ ಒಳಗಡೆ ಹೋಗೋಣ. ಬಹಳ ಗಮನ ಇಟ್ಟು ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಭಗವಂತ ಅಂತ. ಅದು ಏನಂತಾರ ವಿರೋಧಾಭಾಸ ಇರೋ ಹಾಗಿದೆ. ಒಂದೊಳಗೊಂದು ಗೊತ್ತಾಗದೇ ಇಲ್ಲ ನಮಗೆ. ಮುಂದೆ ಹೋಗ್ತಾ ಹೋಗ್ತಾ ಇಂತಹ ವಿರೋಧಾಭಾಸಗಳ ವಾಕ್ಯಗಳು ವೇದವ್ಯಾಸರು ಭಗವದ್ಗೀತೆಯಲ್ಲಿ, ಆ ಮಹಾಭಾರತದಲ್ಲಿ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬರತಕ್ಕಂಥ ನಮ್ಮನ್ನ ಕನ್ಫ್ಯೂಷನ್ಗೆ ತೆಗೆದುಕೊಂಡು ಹೋಗತಕ್ಕಂಥ ವಿವರಣೆಗಳಿರುತ್ತೆ. ಕನ್ಫ್ಯೂಷನ್ಗೆ ತಗೊಂಡೋಗೋದಿಲ್ಲ. ಅದು ಅರ್ಥ ಏನು ಅಂದ್ರೆ, ಎಲ್ಲಿ ನಿಮಗೆ ಈ ಅಧ್ಯಾತ್ಮದಲ್ಲಿ ನಿಮ್ಗೆ ಅನುಮಾನ ಬರುತ್ತೋ ಅದು ನಿಮಗೆ ಸವಾಲಾಗಿ ಇರುತ್ತದೆಯೇ ಹೊರತು ಅದು ನಿಮಗೆ ಕನ್ಫ್ಯೂಷನ್ ಮಾಡೋದಿಲ್ಲ. ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಫಿಲಾಸಫಿ, ಅಲ್ವಾ? ಇಟ್ಸ್ ಓನ್ಲಿ ನಿಮ್ಗಿರ್ತಕ್ಕಂಥ ಒಂದು ಸವಾಲು, ಒಂದು ಚಾಲೆಂಜ್. ಯಾತಕ್ಕೆ ಚಾಲೆಂಜು? ನಿನಗೆ ಬುದ್ಧಿ ಇದೆಯಲ್ಲ, ಅರ್ಥ ಮಾಡ್ಕೊಂಡು ಹೋಗೋಣ ಅಂತ, ಅಲ್ವಾ? ನಮ್ಗೆ ಅರ್ಥವಾಗದೇ ಇದ್ದದ್ದನ್ನ ನಾವೇನ್ ಹೇಳ್ತೀವಿ? ಸರಿಯಾಗಿ ಬರೆದಿಲ್ಲ, ಕೃಷ್ಣನೇ ಸರಿ ಇಲ್ಲ, ವೇದವ್ಯಾಸರೇ ಸರಿ ಇಲ್ಲ, ಮಹಾಭಾರತೇ ಸರಿ ಇಲ್ಲ, ವಾಲ್ಮೀಕಿಗಳು ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀವಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ, ಮಹಾಭಕ್ತರಂತೆ ಇರ್ತಾರೆ, ಕೃಷ್ಣನ ಅವರ ಭಕ್ತರಿರ್ತಾರೆ, ಆದ್ರೆ ಅವರ ಯೋಚನೆ, ಅವರು ನಿಮ್ಮೊಡನೆ ವ್ಯವಹರಿಸುವ ರೀತಿ, ಮಾತನಾಡುವ ರೀತಿ ಎಲ್ಲವೂ ಕೂಡ ತಪ್ಪಾಗಿರುತ್ತದೆ. ಯಾಕಿರುತ್ತದೆ? ಅವನ ಸ್ವಭಾವ ಇದು, ಆದ್ರೆ ಒಳಗಡೆ ಬೇಕಾಗಿರೋದು ಬೇರೆ. ಅಂದ್ರೆ ಅರ್ಥ ಏನು? ನಮ್ಮ ಆಶ್ರಯ ಸ್ಥಾನ ಮತ್ತು ಆಸಕ್ತಿ ಸ್ಥಾನ. ನಮಗೆ ಭಗವಂತ ಬೇಕೇ ಬೇಕು, ಹೌದಲ್ವಾ? ಬೇಕೋ ಬೇಡವಾ? ನೀವು ಬೇಡ ಅಂದ್ರೆ ತಿಟ್ಕೊಳ್ಳಿ, ಆಗ್ಲೂ ನಿಮಗೆ ಬೇಕು ಅಂತಲೇ ಅರ್ಥ. ನೀವು ಉಸಿರಾಡ್ತಿರೋದು ಅದರಿಂದ ನಮ್ಗೆ ಆಶ್ರಯ ಸ್ಥಾನ ಹೋಗುತ್ತೆ. ಆದ್ರೆ ಆಸಕ್ತಿ ಇದೆ ಅದ್ರೊಳಗಡೆ ಇಲ್ಲ. ನಿಮ್ಗೆ ಇದನ್ನು ಮಾಡುವಾಗ ಮೊದಲನೇ ದಿವಸನೇ ಇದಕ್ಕೆ ಪ್ರವಚನದಲ್ಲಿ ಹೇಳಿದ್ದೀರಿ ಅಲ್ವಾ? ಬ್ರಹ್ಮನಿಗೆ ಸಿಗಬೇಕಾದ ಮರ್ಯಾದೆಯನ್ನೆಲ್ಲ ಬ್ರಹ್ಮದ ವಿಸ್ತಾರವಾದ ಜಗತ್ತತ್ವಕ್ಕೆ ಕೊಟ್ಟಿದ್ದೇವೆ. ಆಗ ಅವನಿಗೆ ಬಿಟ್ಟೇ ಬಿಟ್ಟಿದ್ವಿ, ನಾವು ನೋಡೇ ಇಲ್ಲ. ಆದಂತ ಅದನ್ನ ಎರಡನ್ನು ವಿಂಗಡಿಸಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ತಾವು ಅಷ್ಟೇ ಪ್ರಾಮಾಣಿಕವಾಗಿ ಇದನ್ನ ಧಾರಣೆ ಮಾಡತಕ್ಕದ್ದು ಅಂತ ಹೇಳಿ ಇವತ್ತಿನ ಈ ಶ್ಲೋಕಕ್ಕೆ ಮಾಡ. ಮಯ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ನೋಡಿ, ಮಯ ತತಂ ಇದಂ ಸರ್ವಂ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮಯ ನಂದೇ ಕಣೆ, ಯಾವುದೋ ತತಂ ಇದಂ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಮೂಗಿಗೆ ಇರತಕ್ಕಂಥ, ನಾಲಿಗೆಗೆ ಸಿಗುವ, ಚರ್ಮಕ್ಕೆ ಸಿಗುವ, ಹೌದಾ? 5 ಜ್ಞಾನೇಂದ್ರಿಯಗಳಿಗೆ ಏನೇನು ಸಿಗುತ್ತದೋ, ನಿಮ್ಗೆ ಎದುರುಗಡೆ ಕಾಣುತ್ತೋ, ಅಂದ್ರೆ ಜೀವನದಲ್ಲಿ ನಿಮ್ಗೆ ಅನುಭವಕ್ಕೆ ಬರುತ್ತೋ, ಇದೆಲ್ಲವೂ ಇದಕ್ಕೆ ಏನಂತ ಸೇರಿಸಿ ಏನ್ ಹೇಳ್ತಾ ಇರ್ತಾರೆ? ಇದಂ ಅಂದ್ರೆ ಕಾಣುತ್ತೆ, ಹೌದಾ? ಇದಂ ಅಂದ್ರೆ ಕೇಳುತ್ತೆ. ಭಗವದ್ಗೀತೆ ಕೇಳುತ್ತೆ ಅಲ್ವಾ? ಪ್ರತಿಯೊಂದು ಕೂಡ ಇದಂ ಸರ್ವಮಿದಂ, ಏನಿದು? ಜಗತ್ ಸರ್ವಮಿದಂ ಜಗದ್ ಅವ್ಯಕ್ತ ಮೂರ್ತಿನ. ಅಂದ್ರೆ ಅವ್ಯಕ್ತ ಮೂರ್ತಿ ಅಂದ್ರೆ ಅವ್ಯಕ್ತ ಮೂರ್ತಿಯಾದ ಸಚ್ಚಿದಾನಂದ ಘನವಾದ ಪರಮಾತ್ಮ ನಾನೇ ಎಲ್ಲದರಲ್ಲೂ ತುಂಬಿದ್ದೇನೆ. ಮಯ ನಂದೇ ಕಣೆ ಇದೆಲ್ಲ, ಅಂದ್ರೆ ನಾನೇ ವಿಸ್ತಾರ ಆಗಿದ್ದೇನೆ. ಅದು ನಾನು ಹೇಗಿದ್ದೀನಿ ಇಲ್ಲಿ? ಅವ್ಯಕ್ತ ಮೂರ್ತಿನ.
ವ್ಯಕ್ತ ಅವ್ಯಕ್ತ. ವ್ಯಕ್ತ ಅಂದ್ರೆ ನಮಗೆ ಕಾಣಬೇಕು, ಇಲ್ಲ ನಮಗೆ ಕೇಳಬೇಕು, ಇಲ್ಲ ನಮಗೆ ಮುಟ್ಟಿಗೆ ಸಿಗ್ಬೇಕು, ಮಾತಿಗೆ ಸಿಗ್ಬೇಕು, ನಾಲ್ಗೆಗೆ ರುಚಿಗಾರು ಸಿಗ್ಬೇಕು, ಇದ್ಯಾವುದೂ ಇಲ್ಲ. ಪರಮಾತ್ಮನನ್ನ ಇದು ಮಾತ್ರ ಪರಮಾತ್ಮ ಅಂತ ಹೇಳತಕ್ಕಂಥ ಯಾವುದಾದರೂ ಒಂದು ವಸ್ತು ಜಗತ್ತಿನಲ್ಲಿ ಇದೆಯಾ? ಇದು ಮಾತ್ರನೇ ಭಗವಂತ, ಇನ್ಯಾವುದೂ ಅಲ್ಲ ಭಗವಂತ ಅಂತ ಏನಾದ್ರು ಇದೆಯೋ? ಇದೆ. ಯಾಕಿಲ್ಲ? ಇಲ್ಲದೆ ಇದ್ದಿದ್ರೆ ಎಲ್ಲಾಗತ್ತೆ. ಇದೆ. ಅದು ನನ್ನ ಸ್ವರೂಪವೇ, ಗುಪ್ತವಾಗಿದೆ, ಅವ್ಯಕ್ತವಾಗಿದೆ. ಹೌದಲ್ವಾ? ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಅರ್ಥ ಏನು ಅಂದ್ರೆ ನೋಡಿ, ಈಗ ಹೇಗೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲ ಕಡೆಯೂ ವಾಯು ಇದೆ, ಇದೆಯಲ್ವಾ? ಗಾಳಿ ಇದೆ. ಹೌದಾ? ಕಾಣುತ್ತಾ? ಕೇಳತ್ತಾ? ಮುಟ್ಟಕ್ಕಾಗತ್ತಾ? ಮುಟ್ಬೋದು. ಸ್ಪರ್ಶ. ಆ ಸ್ಪರ್ಶ ಜ್ಞಾನದಿಂದ ಗಾಳಿ ಇರಬಹುದೇನೋ, ಗಾಳಿ ಬರುತ್ತದೇನೋ, ಹೋಗುತ್ತದೇನೋ. ಹೌದಾ? ಗಾಳಿ ಎಲ್ಲಿದೆ? ನಮ್ಮ ಸುತ್ತಲೂ ಇದೆ. ಅದೊಂದೇ ಅಲ್ಲ, ನಮ್ಮ ಒಳಗೂ ಇದೆ, ಹೊರಗೂ ಇದೆ, ಆದ್ರೆ ಕಾಣಲ್ಲ. ಕರೆಕ್ಟಾ? ಅವ್ಯಕ್ತ ಮೂರ್ತಿನ ಅಂದ್ರೆ ಗಾಳಿನೇ ಹೀಗಿರ್ಬೇಕಾದ್ರೆ ಗಾಳಿಯನ್ನ ಸೃಷ್ಟಿಸಿದ ಪರಮಾತ್ಮ, ಆ ವಿಶುದ್ಧ ಚೈತನ್ಯ, ಆ ತತ್ವ, ಆ ಬ್ರಹ್ಮ ಹೇಗಿರ್ಬೇಕು? ಎಲ್ಲದರಲ್ಲೂ ಇರೋದು ಅದೇನೆ, ಆದ್ರೆ ಕಾಣಲ್ಲ. ಅವ್ಯಕ್ತ ಮೂರ್ತಿನ. ಅರ್ಥ ಆಯ್ತಾನೆ? ಈಗ ಸರ್ವವಿಧಂ ನೋಡಿ, ತತಮಿದಂ ತತ್, ಅದು ಅಂದ್ರೆ ನಾನು ಇರತಕ್ಕಂಥ ನಾನೇ, ನೀನಲ್ಲ. ಈ ನಾನು ಹೇಗಿದ್ದೀನಿ ಅಂದ್ರೆ ಈ ಜಗತ್ತೆಲ್ಲವೂ ಕೂಡ, ಜಗತ್ತು ಒಂದು ಅರ್ಥ ಏನು ನಮಗೆ ಗೊತ್ತಿರೋದು? 84 ಲಕ್ಷ ಯೋನಿಗಳಲ್ಲಿ ನಾವು ಗರ್ಭಜರಾಗಿ ಮನುಷ್ಯರಾಗಿ ಜೀವ ತಾಳಿದ್ದೇವೆ. ನಮ್ಮಂತೆ ಬೇರೆ ಜೀವಿಗಳೆಲ್ಲ ಇದೆಯೋ ಇಲ್ವೋ? ಬೇರೆ ಪ್ರಾಣಿಗಳಿದೆಯೋ ಇಲ್ವೋ? ಮರಗಿಡ ಬಳ್ಳಿಗಳಿದೆಯೋ ಇಲ್ವೋ? ನೀರಿದೆಯೋ ಇಲ್ವೋ? ಆಕಾಶ ಇದೆಯೋ ಇಲ್ವೋ? ಎಲ್ಲಾನು ಕಾಣ್ತಾ ಇದೆ ನಮ್ಗೆ. ಅದರಲ್ಲೆಲ್ಲ ಏನಿರ್ಬೇಕೋ ಅದಿದ್ದರೆ ಅದು ಇಲ್ಲದಿದ್ದರೆ ಅದಲ್ಲ. ಹೌದಾ? ಇದು ಜ್ಞಾನದಿಂದ ನಿರ್ಣಯ ಮಾಡ್ಕೊಳ್ಳುವಂಥದ್ದು. ತೋರ್ಸಕ್ಕಾಗಲ್ಲ ನಿಮ್ಗೆ. ಅಥವಾ ಗಾಳಿನ ತೋರ್ಸ, ನಾವು ಲೋಟದಲ್ಲಿ ಹಿಡ್ಕೊಂಬರ್ಯ, ಲೋಟದಲ್ಲಿ ಇದೆ, ನಿಂಗೆ ಕಾಣಲ್ಲ. ಏನ್ ಮಾಡೋದು? ಬೆಲೂನಲ್ಲಿ ಏನಿದೆ? ಗಾಳಿ ಇದೆ, ಕಾಣಲ್ಲ. ಪಿಂಚುಚ್ಚಿದ್ರೆ ಇದ್ದಿದ್ದ ಗಾಳಿನ ಹೊಟ್ಟೋಗುತ್ತೆ. ಹೇಗೆ ಅರ್ಥ ಮಾಡ್ಕೊಳ್ಳೋದ್ರಿ ಇದು ಅಂತ ಕೃಷ್ಣನ ಮೇಲೆ ಸಿಟ್ಟು ಬರುತ್ತೆ ನಮ್ಗೆ. ಹೌದಾ? ಹೌದು ಅಂದ್ರೆ ಯಾರೋ ಒಂಟಿ ಸೀನು. ಸೊ ಅದರಿಂದ ಮೊದಲನೇದು, ಎರಡನೇದು ಲೈನ್ ಓದಿ. ಮಯಾ ತತವಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ನೋಡಿ, ಜಗದವ್ಯಕ್ತ ಮೂರ್ತಿನ. ಜಗತ್ ಎಲ್ಲವೂ ಸರ್ವಮಿದಂ. ಸರ್ವಂ ಅಂದ್ರೆ ಗೊತ್ತಿರುವ, ನನಗೆ ಗೊತ್ತಿಲ್ಲದೇ ಇರುವ. ನನಗೆ ಗೊತ್ತಿರುವ, ನನಗೆ ಗೊತ್ತಿಲ್ಲದೇ ಇರುವ ಅಂದ್ರೆ ನಮ್ಮ ಹತ್ರ ಇರೋ ವ್ಯಕ್ತಿಗಳು ನೋಡೋದಲ್ಲ. ನನಗೆ ಗೊತ್ತಿರೋದೇನು ಅಂದ್ರೆ ನನ್ನ ಇಂದ್ರಿಯಗಳಿಗೆ ಗೋಚರವಾಗೋದೆಲ್ಲ ನನಗೆ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ ಭೂತ ಹಿಂದೆ ಇದ್ದದ್ದು, ಮುಂದೆ ಆದದ್ದು, ನಮ್ಮ ಹಿಂದಿನವರು, ಮುಂದಿನವರು, ಮುಂದೆ ಆಗುವ ಸೃಷ್ಟಿ, ಹಿಂದೆ ಆದ ಸೃಷ್ಟಿ, ಈಗ ನನಗೆ ಗೊತ್ತಿಲ್ಲದ ಬೇರೆ ಬೇರೆ ಕಡೆ ಆಗುತ್ತಿರುವ ಸೃಷ್ಟಿ, ಇದೆಲ್ಲವೂ ಅವಿದಿತ, ನನಗೆ ಗೊತ್ತಿಲ್ಲ. ಹೌದಾ? ಅದೇನು ಕೆಲವು ಗೊತ್ತಿದೆ. ಹೇಗೆ ಗೊತ್ತಿದೆ? ಮನೆಯಲ್ಲಿರೋ ಜನ, ನಾನು ಹುಟ್ಟಿರೋದು, ನಮ್ಮ ಅಪ್ಪ ಅಮ್ಮ, ಊಟ ತಿಂಡಿ, ಅದು ಇದು, ನಮ್ಮ ಭಾಷೆ, ನಮ್ಮ ಊರು, ನಮ್ಮ ಜನ, ನಮ್ಮ ಭಾಷೆ, ಇದು ನಮ್ಗೆ ಗೊತ್ತಿದೆ ಇಲ್ವಾ? ಇದು ಏನರ್ಥ? ವಿದಿತ. ವಿದಿತ ಅಂದ್ರೆ ತಿಳಿದುಕೊಂಡಿರುವ, ಪ್ಲಸ್ ಅವಿದಿತ ತಿಳಿದುಕೊಳ್ಳದೇ ಇರುವ, ಗೊತ್ತಿಲ್ಲದೇ ಇರುವುದು. ಎರಡು ಸೇರಿಸಿದ್ರೆ ಸರ್ವಂ. ಎಲ್ಲೆಲ್ಲಿ ಯಾವ್ಯಾವ ಗ್ರಂಥಗಳಲ್ಲಿ ಯಾವ್ಯಾವ ಪಂಥದಲ್ಲಿ ನಿಮಗೆ ಸರ್ವ ಅಂತ ಪದ ಬರುತ್ತೋ ಸರಿಯಾಗಿ ನೀವು ತಿಳ್ಕೋಬೇಕು. ಅರ್ಥ ಏನಂದ್ರೆ ನನಗೆ ಗೊತ್ತಿರುವ, ನನಗೆ ಗೊತ್ತಿಲ್ಲದೇ ಇರುವ. ಇದನ್ನ ತೀರ್ಮಾನ ಮಾಡೋಣ ಇವತ್ತು. ನಮಗೆ ಎಲ್ಲವೂ ಗೊತ್ತಿದೆಯಾ? ಗೊತ್ತಿಲ್ಲ. ಎಲ್ಲವೂ ಗೊತ್ತಿಲ್ವಾ? ಇಲ್ಲ. ಎಲ್ಲವೂ ಗೊತ್ತಿಲ್ಲ ಏನಿಲ್ಲ. ಯಾವ್ದು ಕೆಲವು ಗೊತ್ತಿದೆ, ಕೆಲವಾದ್ರೂ ಪೂರ್ಣ ಗೊತ್ತಿದೆಯಾ? ಇಲ್ಲ. ಆದ್ರೂ ನಮ್ಮ ತಲೆ ಹಾಕಿ ನೋಡಿ, ನಾನು ಏನು ಗೊತ್ತಿದೆ ನಮಗೆ ಅಲ್ವಾ? ನಿಜವಾಗಲೂ ನೋಡಿದರೆ ನನಗೆ ಏನು ಗೊತ್ತಿದೆಯೋ ಅದು ನಿಜವಾಗಲೂ ಗೊತ್ತಿಲ್ಲ ಹಾಗೆಂದು ಭಾವಿಸಿದ್ದೇನೆ, ಭ್ರಮಿಸಿದ್ದೇನೆ. ಹೌದಾನೆ? ನನಗೆ ಗೊತ್ತಿಲ್ಲದೆ ಇರೋದನ್ನ ಊಹಿಸಿದ್ದೇನೆ. ಹೌದಾ? ಇವಾಗ ಅವ್ರಿಗೆ ಕೆಮ್ಮು ಬರ್ತಾ ಇದೆ. ಯಾಕೆ ಬರ್ತಿದೆ ಗೊತ್ತಾ ನಮ್ಗೆ? ಗೊತ್ತಿಲ್ಲ ತಾನೆ? ಯಾಕೆ ಬರ್ತಿದೆ ಅನ್ನೋದು ಗೊತ್ತಿಲ್ಲ, ಯಾಕೆ ಅದು ಬರಬಾರ್ದು ಅನ್ನೋದು ಗೊತ್ತಿಲ್ಲ. ಕೆಮ್ಮು ಬರ್ತಾ ಇದೆ, ನಿಮ್ ಗಡ್ಡೆ ಆಗ್ತಾ ಇದೆ. ಅದೇ ದೊಡ್ಡ ವಿಚಾರ. ನೋಡಿದ್ರೆ ನಿಜ ಅಂತ ಅಂದ್ರೆ ಅರ್ಥ, ಮನುಷ್ಯನಿಗೆ ಈ ಜಗತ್ತಲ್ಲಿ ಏನಾಗುತ್ತೋ ಅದೆಲ್ಲವೂ ಕೂಡ ಇಲ್ಲ ಗೆಸ್ ಮಾಡ್ತಾನೆ, ಊಹೆ ಮಾಡ್ತಾನೆ. ಇಲ್ಲ ಅಂದ್ರೆ ತನ್ನದೇ ಆದ ಅಭಿಪ್ರಾಯವನ್ನು ತಾನು ತಾಳುತ್ತಾನೆ, ಊಹೆ ಮಾಡುತ್ತಾನೆ. ಇದೇ ಮನುಷ್ಯನ ಬದುಕಿನಲ್ಲಿರತಕ್ಕಂಥ ಒಡಕುದಾರಿ. ಅಂದ್ರೆ ತಪ್ಪು ದಾರಿ ಅಂತಲ್ಲ, ಇದು ಕಾಲು ದಾರಿ. ಇಲ್ಲೇನೋ ಆಗ್ಬಿಡುತ್ತೆ ಅಂತ ಹೋಗ್ತಿರ್ತಾನೆ. ಏನ್ ಬೇಕು ಅಂತ ಗೊತ್ತಿಲ್ಲ, ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಈ ದಾರಿ ಸರಿಯಾಗಿದೆಯಲ್ಲ ಗೊತ್ತಿಲ್ಲ ನಮ್ಗೆ. ಹೌದಾ?
ಮೊದಲು ಗೊತ್ತಿಲ್ಲ ಅನ್ನುವುದನ್ನು ಯಾರು ತುಂಬ ಚಂದದಲ್ಲಿ ಬಹಳ ನಮ್ರತೆಯಿಂದ, ವಿನಮ್ರತೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಭಗವದ್ಭಾವದಿಂದ ನನಗಿದೇನು ಗೊತ್ತಾಗ್ತಾ ಇಲ್ಲವಲ್ಲಪ್ಪ ಅಂತ ಕಣ್ಣಿನಲ್ಲಿ ನೀರು ಬಂದ ದಿನ ನಿಮಗೆ ಜ್ಞಾನ ಒಂದು ಚೂರು ಕಾಣುತ್ತದೆ, ಬೆಳಕು ಕಾಣುತ್ತದೆ, ತಿಳಿಯುತ್ತದೆ. ಏನಿಲ್ಲ, ತಿಳಿಯಕ್ಕೆ ಸಾಧ್ಯ ಇಲ್ವಲ್ಲ. ಆಕಾಶಕ್ಕಿಂತ ಎತ್ತರ, ಸಮುದ್ರಕ್ಕಿಂತ ಆಳ ಎಂದರೆ ಸಮುದ್ರದ ಆಳ ಎಷ್ಟು ಗೊತ್ತಿಲ್ಲ, ಆಕಾಶದ ಎತ್ತರ ಎಷ್ಟು ನಮಗೆ ಗೊತ್ತಿಲ್ಲ. ಇದಕ್ಕೆ ಊಹೆ ಮಾಡಬಹುದು. ಅಂದ್ರೆ ಹೋದ್ಸತಿ ಯಾರು ಸಮುದ್ರ ಒಳಗಡೆ ಹೋಗಿದ್ನೋ ಅವನಿಗಿಂತ 5 ಮೀಟರ್ ಒಳಗೆ ಹೋಗಿದ್ದೆ ಬೇಕಾದ್ರೆ ನೀವು ಹೇಳ್ಬೋದು. ಆದ್ರೆ ಪೂರ್ತಿ ತಳ ತಲುಪಿದ್ರು ಇಲ್ಲ, ತಳ ತಲುಪಿದವ್ರು ಬಂದ್ರು ಮೇಲಕ್ಕೆ ಇಲ್ಲ. ಅದರಿಂದ ಭಗವಂತನನ್ನ, ಅಧ್ಯಾತ್ಮವನ್ನ ಸಾಧನೆ ಮಾಡಿದಂಥ ಸಾಧಕರನ್ನ ಎಂದೂ ಪ್ರಶ್ನೆ ಮಾಡುವ ಅಥವಾ ಅವರನ್ನ ತಪ್ಪು ತಿಳಿಯುವ ಅಥವಾ ಅವರನ್ನು ತಪ್ಪಾಗಿ ತಿಳಿದು ಅವರ ಬಗ್ಗೆ ತಪ್ಪು ಅಭಿಪ್ರಾಯ ಇಟ್ಟುಕೊಳ್ಳುವುದನ್ನು ನಿಲ್ಲಿಸಿ ಬಿಡಬೇಕು. ಹೌದಲ್ವಾ? ನಿಮ್ಮ ಸಾಧನೆ ಏನು, ನೀವೇನು ಅತ್ತಾನೆ ನೋಡ್ಬೇಕು. ಹೌದಲ್ವಾ? ಅಧ್ಯಾತ್ಮದಲ್ಲಿ ಯಾವಾಗಲೂ ಕೂಡ ನಮಗೆ ಎಲ್ಲಿ ತನಕ ನಾವು ಹೋಗ್ತಾ ಇದೀವಿ ಅದು ಮುಖ್ಯ. ನೀವು ವಾಲ್ಮೀಕಿಗಳು, ವೇದವ್ಯಾಸರು ಯಾರು ಆಗ್ಬೇಕಾಗಿಲ್ಲ, ಪೇಜಾವರ ಮಠ ಸ್ವಾಮಿಗಳು ನೀವು ಆಗ್ಬೇಕಾಗಿಲ್ಲ. ನೀವಾಗಬೇಕು. ವಿವೇಕಾನಂದರು ಆಗ್ಬೇಕಾಗಿಲ್ಲ, ರಾಮಕೃಷ್ಣ ಸ್ವಾಮಿಗಳು ಆಗ್ಬೇಕಾಗಿಲ್ಲ. ಹೌದಾ? ಎಲ್ಲರೂ ಯಾವ ದಾರಿಲಿ ಹೋದ್ರು ಆ ದಾರಿಲಿ ಹೋಗಿ ಅವರೇ ಆಗ್ಬೇಕು ಅಂತ ಇಲ್ಲ. ಹೌದಲ್ವಾ? ನಿಮ್ಗಾಗದ್ ನಿಮ್ಗೆ ಹೊಟ್ಟೆ ಹಸು ಯಾರಿಗೆ, ಊಟ ಯಾರು ಮಾಡ್ಬೇಕು, ಕಾಯಿಲೆ ನಿಮ್ಗೆ ಔಷಧಿ ಯಾರು ತಗೋಬೇಕು, ಕಾಯಿಲೆ ಯಾರು ವಾಸಿ ಆಗ್ಬೇಕು ಅವ್ರಿಗೆ. ಹೌದಾ? ಅದರಿಂದ ಇದು ಇಂಡಿವಿಜುವಲ್. ಇಲ್ಲಿ ಯಾವುದೇ ರೀತಿಯಾದ ಕೂತ್ಕೊಂಡು ಕೋ ಎಜುಕೇಶನ್ ಮಾಡೋದು ಅಥವಾ ಜೊತೆಯಲ್ಲಿ ಓದ್ಕೊಳ್ಳೋದು ಅಂತ ಹೆಸರು ಕಂಬೈನ್ಡ್ ಸ್ಟಡಿ ಮಾಡ್ಕೊಡ್ದು. ಕಂಬೈನ್ಡ್ ಸ್ಟಡಿನಲ್ಲಿ ಯಾವಾಗಲೂ ಕೊನೆಗೆ ಏನು ಬಂದ್ಬಿಡುತ್ತೆ ಅಂದ್ರೆ ತೂ ಮೈ ಜಗಳ ಹಾಕ್ಬಿಟ್ಟು ಪುಸ್ತಕನೇ ಅರ್ಧಾಕ್ಬಿಡ್ತೇವೆ. ಅದಿಟ್ಕೊಂಡು ಗಂಡ ಹೆಂಡತಿ ಕೂಡ ಅಧ್ಯಾತ್ಮ ವಿಚಾರದಲ್ಲಿ ಅಂದ್ರೆ ಎಲ್ಲವೂ ಸತ್ಯಕ್ಕಾಗಿ ಚರ್ಚೆ ಮಾಡಬಹುದು, ತಪ್ಪೇನಿಲ್ಲ. ಆದರೆ ಪೂರ್ಣವಾಗಿ ಕಾಣಬೇಕಾದದ್ದು ನಿಮ್ಮದೇ ಆದಂಥ ವಿಚಾರದಲ್ಲಿ ನೀವೇ ತಿಳಿದುಕೊಳ್ಳಬೇಕು. ಕೊನೆಯ ಅಧ್ಯಾಯದಲ್ಲಿ ಇದಕ್ಕೂ ಉತ್ತರ ಕೊಡ್ತಾನೆ. ಈ ನಿಮ್ಮ ಪ್ರಶ್ನೆಗೂ ಭಗವಂತ ಜಗದ್ಗುರು ಉತ್ತರ ಕೊಡ್ತಾನೆ. ಈಗ ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಎಲ್ಲ ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಸಕಲ ಚರಾಚರ ವಸ್ತುಗಳು ಏನೇನು ಕಾಣ್ತಾ ಇದೆ ನಿಮಗೆ, ಇದೆಲ್ಲವೂ ಅವ್ಯಕ್ತ ಮೂರ್ತಿನ. ಅದರೊಳಗಡೆ ಇರತಕ್ಕಂಥ ಮೂರ್ತದಲ್ಲಿ ನಾನು ಅವ್ಯಕ್ತವಾಗಿದ್ದೇನೆ ಅಂದ್ರೆ ಅರ್ಥ ನೋಡಿ. 5 ಪಂಚಭೂತಗಳಲ್ಲಿ ನಾವು ಏನನ್ನ ನೋಡಿದ್ರು ಕೂಡ ಭೂಮಿ ನಮಗೆ ಕಾಣುತ್ತೆ. ಹೌದಾ? ಭೂಮಿ ಮೇಲಿರೋದು ನೀರು ನಮಗೆ ಕಾಣುತ್ತೆ ಇಲ್ವಾ? ನೀರಿನ ಮೇಲಿರೋದು ಅಗ್ನಿ. ಈ ಅಗ್ನಿ ಮತ್ತು ನೀರು ಮತ್ತು ಈ ಭೂಮಿ ಇದೆಯಲ್ಲ, ಇದು ಈ 3 ನಮಗೆ ಕಾಣುತ್ತೆ. ಇದು ಮೂರ್ತ ರೂಪ, ಭಗವಂತನ ಸೃಷ್ಟಿಯಲ್ಲಿರುವ ಮೂರ್ತ ರೂಪ ಅಂತ ಹೆಸರು. ಅದರ ಮೇಲಿಂದ ಎರಡು ಯಾವುದು, ವಾಯು ಮತ್ತು ಆಕಾಶ. ಇದೆರಡು ನಮ್ಗೆ ಕಾಣಲ್ಲ. ಅಮೂರ್ತ ರೂಪನ ನೋಡಿ, ಅದು ಅಮೂರ್ತ ಅಂತ ಅದಕ್ಕೆ ಹೆಸರು. ಮೂರ್ತ ಅಂದ್ರೆ ಕಾಣೋದು ಅಂತ ಅರ್ಥ ಅಲ್ಲ. ಅಮೂರ್ತ ಅಂದ್ರೆ ಕಾಣದೇ ಇರುವ, ಇಂದ್ರಿಯ ಗೋಚರವಲ್ಲದ, ಇಂದ್ರಿಯಗಳ ಹಿಡಿತಕ್ಕೆ ಸಿಗದ ಅಂತ ಅರ್ಥ ಮಾಡಬೇಕು. ಈಗ ನಮ್ಗೇನೇನು ಕಾಣುತ್ತೋ ಅದು ಮಾತ್ರ ಲೆಕ್ಕ ಹಾಕ್ತೀವಿ. ಭೂಮಿ ಕಾಣುತ್ತೆ, ನನ್ನ ಹೆಸರು ಬರ್ಸ್ಕೊಂಬೋಣ, ಅದು ಅಲ್ವಾ? ನೆಕ್ಸ್ಟ್ ನೀರಿರೋದ್ರಿಂದ ನೀರನ್ನ ಎಲ್ಲ ಎಷ್ಟಾಗತ್ತೋ ಹಿಡಿದಿಟ್ಕೊಂಬೋಣ. ಅಗ್ನಿ ಇದೆ, ಅಗ್ನಿಗೆ ಯಾರನ್ನಾರು ಹಾಕಿ ಸುಟ್ಕೊಳ್ಳೋಣ. ಈ 3 ಕಾಣುತ್ತಲ್ಲ, ಈ 3 ಕಾಣುವ 3 ದುರುಪಯೋಗ ಪಡಿಸಿಕೊಳ್ಳತಕ್ಕಂಥ ಬುದ್ಧಿ ಚಿಕ್ಕದಾಗ್ತಾ ಹೋಗುತ್ತೆ, ವಿಶಾಲವಾಗೋದೇ ಇಲ್ಲ. ಯಾಕಾಗಲ್ಲ? ಅಮೂರ್ತ ರೂಪವಾಗಿರುವ ಗಾಳಿ ಏನಿದೆ, ಆಕಾಶವೇನಿದೆ, ಅದರಷ್ಟು ವಿಶಾಲತೆ ಈ ಬುದ್ಧಿಗೆ ಬರಬೇಕು, ಮಾಡಿಕೊಳ್ಳಬೇಕು. ಅದಕ್ಕೆ ಇವತ್ತಿನ ಶ್ಲೋಕಗಳೆಲ್ಲ ಮಾತುಗಳನ್ನು ಹೇಳ್ತಾರೆ. ಇನ್ನು ಮುಂದಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ನೋಡಿ, ಇವೆಲ್ಲವೂ ನನ್ನಲ್ಲೇ ಇದೆ. ಅದು ಸರ್ವಭೂತಾನಿ, ಎಲ್ಲ ಭೂತಗಳು, ಎಲ್ಲ ಜೀವಗಳು ನನ್ನಲ್ಲೇ ಇದೆ, ನಾನು ಅವುಗಳಲ್ಲಿ ಇಲ್ಲ. ವಿರೋಧಾಭಾಸ ಆಯ್ತೋ ಇಲ್ವಾ? ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅವೆಲ್ಲವೂ ನನ್ನಲ್ಲೇ ಇದೆ, ನಾನು ಅವುಗಳಲ್ಲಿ ಇಲ್ಲ. ನಾನು ಅವುಗಳಲ್ಲಿ ಇಲ್ಲ ಅಂದಮೇಲೆ ಅವು ನನ್ನಲ್ಲಿ ಇರಬಾರ್ದು ತಾನೆ ಅಂತ ನಮ್ಗೆ ತಕ್ಷಣ ಪ್ರಶ್ನೆ ಹೊಳೆಯೋದು. ಹೇಗೆ ಮಾಡೋದು? ನೀವು ಕಾರಲ್ಲಿ ಹೋಗ್ತಾ ಇದ್ದೀರಿ, ಕಾರಲ್ಲಿ ನೀವಿದ್ದೀರೋ, ನಿಮ್ಮೊಳಗಡೆ ಕಾರ್ ಇದೆಯೋ? ಕಾರಲ್ಲಿ ನೀವಿದ್ದೀರಿ, ಕಾರೇ ನೀವ ಅಲ್ಲ, ಕಾರು ನಿಮ್ದ ಅಲ್ಲ. ಏನು ಲೆಕ್ಕ ಹಾಕೊಂಡು ಹೋಗಿ ಹೀಗೇನೆ
ನೀವು ಕಾರಲ್ಲಿದ್ದೀರಿ, ಆದರೆ ನೀವಿಲ್ಲದೆ ಕಾರಿಲ್ಲ, ಕಾರಿಲ್ಲದೆ ನೀವಿರಬಹುದು. ಥೋತ್ತರಿಕೆ ಅರ್ಥ ಆಗಲಿಲ್ಲವಾ? ನೋಡಿ, ಒಂದು ಹೂವಿನ ಮಾಲೆ ಇದೆ, ಬೇರೆ 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 ತರದ ಹೂ ಹಾಕಿದ್ದಾರೆ. ಮುಂದೆನೂ ಇದು ಆಗಾಗ್ಗೆ ಈ ಉದಾಹರಣೆಗಳು ಹೇಳ್ತಾನೆ ಇರ್ತೀನಿ. ಬೇಕಾದಷ್ಟು ಹೂಗಳು ಹಾಕಿದ್ದಾರೆ, ಮಧ್ಯೆ ತುಳಸಿ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಇದಕ್ಕೆ ಎಲ್ಲರೂ ಹಾಕಿದ್ದಾರೆ. ಅದನ್ನ ಹಿಡಿದಿಡಿಯುವ ಯಾವುದೋ ಒಂದು ದಾರ ಒಳಗಡೆ ಇದೆ ಅಲ್ಲ. ಹೂವುಗಳು ದಾರದಲ್ಲಿದೆಯೋ, ದಾರವು ಹೂವಿನಲ್ಲಿದೆಯೋ? ದಾರದಲ್ಲೂ ಹೂವಿದೆ, ಹೂವಿನಲ್ಲೂ ದಾರ ಇದೆ, ಹೌದಲ್ವಾ? ಹಾಗಾದರೆ ನಿಜವಾಗ್ಲೂ ಇರುವುದು ಅಂದ್ರೆ ಸತ್ಯವಾದದ್ದಾದರೆ, ನಿಜವಾಗಿರುವುದಾದರೆ ಯಾವಾಗಲೂ ಇರಬೇಕು ಅಲ್ವಾ? ಸಾಕಲ್ಲದ ಹೂ ಉದುರೋತ್ತಲ್ಲ, ಬರೀ ದಾರ ಬಿಡ್ಕೊಳ್ಳುತ್ತೆ. ಅವಾಗೇನಂತ ಅರ್ಥ ಬಂತು? ಹೂವು ಮೊದಲಿಂದಲೂ ದಾರದಲ್ಲಿ ಇರಲಿಲ್ಲ, ದಾರದ ಆಶ್ರಯಲ್ಲಿತ್ತು. ಆದ್ರೆ ಆ ಜೊತೆಯಲ್ಲಿದ್ದಂತೆ ಇದಕ್ಕೆ ಆಧಾರವಾದಂತೆ ಅದೇ ಇದಾದಂತೆ ನಮಗೆ ಕಂಡಿತು, ಹೌದಲ್ವಾ? ಈಗ ಸತ್ಯ ಅಂದ್ರೆ ಏನಪ್ಪಾ? ಯಾವಾಗ್ಲೂ ಇರ್ಬೇಕು, ಒಂದೇ ತರ ಇರ್ಬೇಕು, ಕರೆಕ್ಟಾ? ಅದನ್ನ ಸತ್ಯ ಅಂತ ಹೇಳ್ತೀವಿ, ಒಪ್ಕೊಳ್ಳಿ. ಹೂನ್ನೆ ಮಣಿಯಲ್ಲಿರುವುದು ಹಾರವು, ಹಾರದಲ್ಲಿರುವುದು ಮಣಿಯೋ ಅಲ್ಲ. ಸೂತ್ರೇ ಮಣಿಗಣಾಯವ ಮುಂದಕ್ಕೆ ಬರುತ್ತೆ. ಅದಾಗ ಅವಾಗ ನಿಮ್ಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ, ಮಾಡ್ತೀನಿ ಅವಾಗ. ಯಾಕಂದ್ರೆ ಅದು ನಮ್ಮ ಕರ್ಮ ಭಾಗ. ಅಷ್ಟೊತ್ತೆ ನಿಮಗೆ ಕ್ರಿಯೆ ಅರ್ಥ ಆಗ್ಬಿಟ್ಟಿರುತ್ತೆ. ಅದರಿಂದ ಈ ಜಗತ್ತೆಲ್ಲವೂ ನಾನು ದಾರವಂತಿದ್ದರೂ ನನ್ನಲ್ಲಿ ಪೂರ್ಣಿಸಿದಂತೆ ಇದೆಲ್ಲವೂ ಇದೆ, ಹೌದಲ್ವ? ಯಾವುದಿದೆ? 84 ಲಕ್ಷ ಯೋನಿ ಇದೆ, ಸೃಷ್ಟಿ ಇದೆ, ಪಂಚಭೂತಗಳಿದೆ, ಎಲ್ಲ ಇದೆ. ಇದೆಲ್ಲವೂ ನಾನು ಅದರೊಳಗೆ ಇದ್ದೇನೆ, ಅದಾವುದು ನನ್ನೊಳಗೆ ಇಲ್ಲ. ಹಾಗಂದ್ರೆ ಏನಂತ ಅರ್ಥ? ಮುಂದೆ ಶ್ಲೋಕ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಯಾವುದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಮೇಲೆ ಏನು ಪ್ರಶ್ನೆಗಳನ್ನ ಯಾರೋ ಇದೆ ಪೂರ್ತಿ ಇದಾಗೋರ್ಗು ಕೇಳಕೋಬೇಡಿ, ಎಲ್ಲ ಬರೆದಿಟ್ಕೊಳ್ತಾ ಇರಿ. ನಿಮ್ಮೆಲ್ಲ ಚರ್ಚೆ ಮಾಡಿ, ಹೇಗಿದ್ರು ಅರ್ಥ ಆಗಲ್ವಲ್ಲ, ಅವಾಗ ಒಂದು ದಿವಸ ನೋಡೋಣ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಅರ್ಥ ಏನು? ಎಲ್ಲದರಲ್ಲೂ ನಾನಿದ್ದೇನೆ, ಅವೆಲ್ಲವೂ ನನ್ನಲ್ಲೇ ಇದೆ ಅಂತ ನಿನಗೆ ಅನ್ಸುತ್ತೆ. ವಾಸ್ತವವಾಗಿ ಏನಪ್ಪಾ ಅಂದ್ರೆ ನಿಜದ ಅರ್ಥದಲ್ಲಿ ಏನ್ ಗೊತ್ತಾ ಅರ್ಜುನ? ಇದು ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಂ ಐಶ್ವರಂ. ಪಶ್ಯಮೇ, ನೀನು ಇದನ್ನ ನೋಡು. ಯೋಗಂ ಐಶ್ವರಂ, ನಮಗೆ ಯೋಗ ಐಶ್ವರ್ಯ ನಂದಿದೆ. ಪರಮಾತ್ಮನ ಯೋಗ ಐಶ್ವರ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ಯೋಗ ಐಶ್ವರ್ಯ ಅಂದ್ರೆ ಪರಮಾತ್ಮನ ಪ್ರಕೃತಿ, ಪರಮಾತ್ಮನ ಸ್ವಭಾವ, ಹೌದಲ್ವ? ಇವಾಗ ನೀವು ನೋಡಿ, ಅದಕ್ಕೋಸ್ಕರ ಹೇಳೋದು, ಏನಾದ್ರೂ ಮನುಷ್ಯ ತಪ್ಪು ಮಾಡಿದ್ರೆ ಮನುಷ್ಯನನ್ನ ನೀವು ತಪ್ಪು ತಿಳಿಬಾರ್ದು. ಅವನು ಆ ತಪ್ಪನ್ನು ಮಾಡು. ಯಾಕೋ ಆಲ್ವೇಸ್ ಹೇಟ್ ದಿ ಸಿನ್, ನಾಟ್ ದಿ ಸಿನ್ನರ್, ಕರೆಕ್ಟಾ? ಅಂದ್ಬಿಟ್ರೆ ಭಗವಂತ ಮಾಡ್ತಾ ಇರೋದು ಸಿನ್ ಅಂತಲ್ಲ ಅರ್ಥ. ಆಮೇಲೆ ಇದು ಯಾತಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾನೆ ಅವನು? ಭಗವಂತನ ಕಣ್ಣೆ ಇಲ್ಲ, ಯಾಕೆ ಸೃಷ್ಟಿ ಮಾಡ್ಬೇಕಾಯ್ತು, ಹೌದಲ್ವಾ? ಈ ಮರ ಗಿಡ ಬಳ್ಳಿ ಎಲ್ಲ, ಕೆಲವು ಮರ ಚಿಕ್ಕದು, ಕೆಲವು ಮರ ದೊಡ್ಡದು, ಕೆಲವು ಹೂ ಬಿಡತ್ತೆ, ಕೆಲವು ಹಣ್ಣು ಬಿಡತ್ತೆ, ಇರುತ್ತೆ. ಸರಿ, ಮನುಷ್ಯರೇ ನೋಡೋಣ, ಕೆಲವರು ಮಕ್ಕಳಿದೆ, ಕೆಲವರು ಮಕ್ಕಳಿಲ್ಲ, ಕೆಲವು ಕೂಡ್ಲಿದ್ದಾರೆ, ಕೆಲವು ಬೇಲೆ ಎತ್ತರಕ್ಕಿದ್ದಾರೆ, ಹಿರಿಯರು ಪ್ರಸಾದ ಮಾಡ್ತಾರೆ, ಕೆಲವು ದೇವಸ್ಥಾನದಲ್ಲಿದ್ದಾರೆ, ಕೆಲವು ಮಠದಲ್ಲಿದ್ದಾರೆ, ಕೆಲವರು ಸ್ವಾಮಿಗಳು, ಕೆಲವರೆಲ್ಲ ಕೆಲವು ಬಿಳಿ ಬಟ್ಟೆ ಹಾಕ್ತಾರೆ, ಕೆಲವು ಕಾವಿ ಬಟ್ಟೆ ಹಾಕ್ತಾರೆ, ಕೆಲವು ಜುಟ್ಟು ಬಿಟ್ಟಿದ್ದಾರೆ, ಕೆಲವು ನಾಮ ಹಾಕ್ತಾರೆ, ಕೆಲವು ಊತಿ ಇಡ್ತಾರೆ, ಕೆಲವು. ಇದೆಲ್ಲ ನಿಮ್ಮ ಭಾರತ ದೇಶದಲ್ಲಿ ನೋಡ್ತಿರಲ್ಲ, ಯಪ ವರ್ಣನೆ ಮಾಡಕ್ ಆಗದೇ ಇರೋಷ್ಟು, ಹೌದಲ್ವಾ? ಅದ್ರೊಳಗಡೆ ನೀವು ನೋಡ್ಕೊಂಡು ನೀವು ಯಾರು ಅನ್ನೋದು ನಿಮಗೆ ಮರ್ತೇ ಹೋಗುತ್ತೆ, ಹೌದಾ? ಅದರಿಂದ ಎಲ್ಲದರಲ್ಲೂ ನಾನಿದ್ದೇನೆ, ನನ್ನಲ್ಲಿ ಎಲ್ಲವೂ ಇದೆ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳ್ತಾ ಹೋಗ್ತಾನೆ. ಭೂತ ಭೃನ್ನ ಚ ಭೂತಸ್ಥೋ, ನೋಡಿ ಅಂದ್ರೆ ಅರ್ಥ, ಭೂತ ಈ ಜೀವಿಗಳನ್ನ ಅಂದ್ರೆ ಎಲ್ಲವನ್ನ ಧರಿಸಿರುವುದು ನಾನೇ, ಎಲ್ಲರ ಪೋಷಣೆ ಮಾಡುವುದು ನಾನೇ. ಪೋಷಣೆ ಮಾಡುವುದಕ್ಕೆ, ಧರಿಸುವುದಕ್ಕೆ ನಾನೇ ಇದ್ದೇನೆ. ಅದೊಂದೇ ಅಲ್ಲ, ಕೊನೆಗೆ ಮಮಾತ್ಮ ಭೂತ ಭಾವನ. ಭೂತ ಭಾವನ ಅಂದ್ರೆ ಈ ಜೀವಿಗಳನ್ನು ಹುಟ್ಟುವುದಕ್ಕೂ ಉತ್ಪತ್ತಿಯಾಗುವುದಕ್ಕೂ ನನ್ನದೇ ಕಾರಣ ಆಗಿದೆ. ಈ ನನ್ನದೇ ಕಾರಣ ಅಂತ ಹೇಳ್ತಾ ಇದ್ದಾನಲ್ಲ ಭಗವಂತ, ಏನದು, ಏನಿರಬಹುದು ಅಂತನ್ನುವಾಗ ಆ ಯೋಗ ಐಶ್ವರ್ಯ ನೋಡಿ. ಯೋಗ ಮಾಯ, ಮೋಹಮಾಯ ಎರಡಿದೆ ಅಲ್ವಾ?
ಯೋಗಮಾಯ ಅನ್ನೋದು ಭಗವಂತನ ಪ್ರಕೃತಿ, ಭಗವಂತನ ಸ್ವಭಾವ. ಭಗವಂತನ ಅಂದ್ರೆ ಎಲ್ಲೋ ಬೇರೆ ಇದ್ದಾನೆ ಅಂತ ತಿಳ್ಕೋಬೇಡಿ. ಜಗತ್ತಲ್ಲಿ ನಮಗೆ ಭಗವಂತನ ಸ್ವಭಾವ ಗೊತ್ತಾಗುವುದೇ ಸೃಷ್ಟಿ ಸ್ಥಿತಿ ಲಯದಲ್ಲಿ, ಕನಸಿನಲ್ಲಿ, ದೃಶ್ಯಗಳಲ್ಲಿ. ಪ್ರಕೃತಿ ಪ್ರಾಕಟ್ಯವಾದಾಗ ಇದು ಮರ, ಇದು ಗಿಡ, ಇದು ಬಳ್ಳಿ, ಮನುಷ್ಯ ನಮಗೆ ಕಾಣುತ್ತೆ, ಹೌದಲ್ವಾ? ಸೊ ಇದು ದೃಶ್ಯ ವಿವೇಕ. ನಮಗೆ ಈ ನಮ್ಮ ಮುಂದೆ ಕಾಣತಕ್ಕಂಥ ಜಗತ್ತೆಲ್ಲವೋ ಅದೆಲ್ಲವೂ ಅದಾಗುವುದಕ್ಕೆ ಪರಮಾತ್ಮನ ದರ್ಶನ ಇರಬೇಕಲ್ಲ, ಆಗದೇ ಇಲ್ವಲ್ಲ, ಹೋಗ್ತಾನೆ. ಅಂದ ಅರ್ಥ ಏನು? ಒಳಗೆ ಚೈತನ್ಯ ತುಂಬಿಕೊಂಡಿರುವ ಜಡವಾಗಿರುವ ಈ ಜಗತ್ತೆಲ್ಲವೂ ಕೂಡ ಒಳಗೂ ಹೊರಗೂ ಪರಿಪೂರ್ಣವಾಗಿ ತುಂಬಿಕೊಂಡಿರುವುದು ಪರಮಾತ್ಮನೇ, ಆತ್ಮವೇ, ತತ್ವವೇ ಅಂತ ಮನುಷ್ಯನಿಗೆ ಅರ್ಥ ಆಗುತ್ತೆ. ಇವಾಗ ಒಂದು ಕಲ್ಲು ಬಂಡೆ ಇದೆ, ಇದನ್ನ ಯಾವಾಗಲೂ ನಾ ಹೇಳ್ತಾ ಇರ್ತೀನಿ. ಕಲ್ಲು ಬಂಡೆ ನಮಗೆ ಸುಮ್ಮನೆ ದಾರಿಲಿ ಹೋಗ್ತಾ ಇರೋ ನೋಡಿದ್ರೆ ಅದೊಂದು ಕಲ್ಲು ಬಂಡೆ, ಹೌದಾ? ಹೊತ್ತಾನೆ. ಅದಕ್ಕೆ ಬೇರೆ ವಿಶೇಷವಾಗಿ ಏನೋ ಅರ್ಥ ನಾವು ಕೊಡೋದಿಲ್ಲ. ಅದೊಂದು ಕಲ್ಲು ಬಂಡೆ ಆಗಿದೆ, ಆದ್ದರಿಂದ ಅದು ಜಡ. ಕರೆಕ್ಟಾ? ಹೌದಲ್ಲ? ಜಡವಾದದ್ದಿನಿಂದ ನಾವೇನು ಆ ಕಡೆ ನೋಡೋಕಲ್ಲ. ತೂನ್ನುವಾಗ ಅಲ್ಲಿ ಬಂಡೆ ಇದೆಯಾ, ಅದೇನನ್ನಲ್ಲ, ಬಂಡೆ ಮೇಲೆ ತೂನ್ತೀವಿ, ಹೋಗ್ತಾ ಇರ್ತೀವಿ, ಹೌದಾ? ಆ ಬಂಡೆಯನ್ನು ಒಡೆದು ಶಿವಲಿಂಗವನ್ನು, ಶಿವಮೂರ್ತಿಯನ್ನು, ವಿಷ್ಣುಮೂರ್ತಿಯನ್ನು, ಲಕ್ಷ್ಮಿಯನ್ನು, ಸರಸ್ವತಿಯನ್ನು, ಪಾರ್ವತಿಯನ್ನು ಅಥವಾ ಯಾವುದಾದ್ರೂ ದೇವತೆಯ ವಿಗ್ರಹವನ್ನು ಕಡೆದು ಬಿಟ್ಟರೆ ಇಲ್ಲಿವರೆಗೂ ಜಡ ಆಗಿದ್ದು ಚೈತನ್ಯ ಹೇಗಾಗ್ತಿದ್ದು? ಏನಾಯ್ತು? ಅದರೊಳಗಡೆ ಏನಾದ್ರು ಭಗವಂತ ಇದ್ದ ಅವ್ಯಕ್ತ ಮೂರ್ತಿನ, ಹೌದಲ್ವಾ? ಸೊ ಜಗತ್ತಿನ ಜಡಚೇತನಗಳಲ್ಲಿ ಎಲ್ಲದರಲ್ಲೂ ತುಂಬಿ ತುಳುಕ್ತಾ ಇರೋದು ಭಗವಂತನೇ. ಕೆಲವೊಮ್ಮೆ ಕಾಣುತ್ತೆ, ಕೆಲವು ಕಾಣಲ್ಲ, ಹೌದಲ್ವಾ? ಇವಾಗ ನಾವು ನಮ್ಮ ಅತ್ತೆ ನಾಮರೂಪಗಳನ್ನು ನೋಡ್ತಾ ಇರ್ತೀವಲ್ಲ, ಈ ಅತ್ತೆ ಎನ್ನುವ ಯಾವ ಆಕೆಯ ಸ್ವಭಾವ ನಮ್ಮನ್ನ ಕೆರಳಿಸುತ್ತದೆ, ಮಾವ ಅನ್ನುವ ಯಾವ ಸ್ವಭಾವ ಅಳಿಯನನ್ನ ಕೆರಳಿಸುತ್ತದೆ. ಇಲ್ಲದೇ ಅವನು ಭಗವಂತನ. ಏನು 1 ಪೈಸೆ, ಏನು 10 ಪೈಸೆನೂ ಇಲ್ಲದೆ ಇರೋ ಮಾವ ದೇವ್ರ ಸಮಾನ, ಹೌದಾ ಇಲ್ವಾ? ಅಥವಾ ಇದ್ದಿದ್ದೆಲ್ಲ ನಿಮ್ಮ ಹೆಸರು ಬರೆದುಬಿಟ್ರೆ ದೇವ ಸಮಾನ ನಾದ, ಹೌದಾ? ದೇವತಾ ಸ್ವರೂಪಿಯಾದ ಮಾವನವರಿಗೆ ಕಾಲಿಗೆ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲಿವರೆಗೆ? ಇಲ್ಲದೇ ಇದ್ರೆ ಅವನೇನು ದೆವ್ವನೇನ? ಹೌದಾ? ಅಂದ್ರೆ ಅರ್ಥ, ಭಿಕ್ಷುಕನಾಗಲಿ, ಸಾಹುಕಾರನಾಗಲಿ, ಅಥವಾ ಒಂದು ಹಸುವಾಗಲಿ, ತೆರುವಾಗಲಿ, ಕೋಣವಾಗಲಿ, ಕುರಿಯಾಗಲಿ, ಸೊಳ್ಳೆ ಆಗಲಿ, ಹಾವಾಗಲು, ಪ್ರತಿಯೊಂದು ಕೂಡ ವ್ಯಕ್ತ ಮೂರ್ತಿನ ನಮ್ಮಲ್ಲಿರ್ತಕ್ಕಂಥದ್ದು ಅದೆಲ್ಲವೂ ನಮಗೆ ವ್ಯಕ್ತವಾಗ್ತಾ ಇದೆ. ಯಾವ್ದ್ರಿಂದ? ನಾಮರೂಪಗಳಿಂದ ವ್ಯಕ್ತವಾಗ್ತಾ ಇದೆ. ಆದರೆ ನಾಮರೂಪಗಳಿಂದ ಅದು ವ್ಯಕ್ತವಾಗೋದಕ್ಕೆ ಅದ್ರ ಒಳಗಡೆ ಇರತಕ್ಕಂಥ ಪರಮಾತ್ಮ ಅನ್ನತಕ್ಕಂಥ ಆ ಪ್ರಕೃತಿ ಸ್ವಭಾವ ಏನಿದೆ ಅದು ಮೂರ್ತಿನ, ಹೌದಲ್ಲ? ಅದು ನಮಗೆ ಕಾಣೋದಿಲ್ಲ. ಕಾಣದೇ ಇರುವುದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಕಾಣದೇ ಇರುವುದರನ್ನ ಸುಲಭವಾಗಿ ಕಲ್ಪಿಸಿಕೊಳ್ಳಲಾಗುವುದಿಲ್ಲ. ಕಲ್ಪಿಸಿಕೊಳ್ಳಲಾಗದೇ ಇರುವುದನ್ನು ಆರಾಧಿಸಲಾಗುವುದಿಲ್ಲ. ಆರಾಧಿಸಲಾಗದೇ ಇರುವುದು ಕೊನೆಯವರೆಗೂ ನಿಮಗೆ ಅನುಮಾನ, ಸಂದೇಹವಾಗಿಯೇ ಉಳಿಯುತ್ತದೆ ಹೊರತು ಪರಮಾತ್ಮ ಆಗುವುದಿಲ್ಲ, ಹೌದಾ? ಮಾತೃದೇವೋ ಭವ ಅಂತ ಶ್ಲೋಕ ಹೇಳ್ತೀವಿ. ಪಿತೃದೇವೋ ಭವ, ಗುರುದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಎಷ್ಟು ಚೆನ್ನಾಗಿ ಹೇಳ್ತೀವಲ್ಲ. ಅಂದ್ರೆ ಭವ ಹುಟ್ಟಿರೋದು. ಆ ಹುಟ್ಟಿರೋದು ಅನ್ನೋದೇನು? ನಮ್ಮ ಎದೆಯಲ್ಲಿ ಅವುಗಳ ಬಗ್ಗೆ ಇರತಕ್ಕಂಥ ಭಾವ ಹುಟ್ಟಿರುವುದು, ಹೌದಲ್ವ? ಭೂತ ಭಾವನಃ ನೋಡಿ, ಹೌದಾ? ಪತಿ ಏನು? ಪತಿಯೇ ಆಹ. ಪತ್ನಿ ಏನದು? ಪರಮಾನ್ನನ. ಪರಮಾನ್ನದ ಪತ್ನಿಯೂ ಅದೇ, ಇದು ಅದೇ, ಹೌದಾ? ಇದಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥದ್ದು. ಪತ್ನಿಯನ್ನ ದೈವವಾಗಿ ನೋಡಿದ ಆಳ ಮಹನೀಯರಿದ್ದಾರೆ, ಇದಾರೆ ಇಲ್ವೋ? ಏನಾದ್ರು ಅವರು ಇಬ್ರು ಉದ್ಧಾರ ಆದ್ರೆ ಯಾಕೆ ಗೊತ್ತಾ? ಅವ್ರ ಪಾಡಿಗೆ ಅವರು ಪರಮಾತ್ಮನ ಕಂಡ್ರು, ಇವ್ರ ಪಾಡಿಗೆ ಅವ್ರು ಪರಮಾತ್ಮನ ಕಂಡ್ರು. ಇವ್ರ ಪರಮಾತ್ಮನವ್ರು ಕೆಣಕಲಿಲ್ಲ, ಅವ್ರ ಪರಮಾತ್ಮನ ಇವ್ರು ಕೆಣಕಲಿಲ್ಲ. ಅದರಿಂದ ಪತಿಯೇ ದೇವರು, ಪತ್ನಿಯೇ ದೈವ. ಯಾರನ್ನ ಕೆಣಕುವುದಿಲ್ಲವೋ ಅವರು ಇನ್ನೊಬ್ಬರಿಗೆ ದೈವ ಸಮಾನರು ಅಂತ ಅರ್ಥ ಬಂತು, ಹೌದಲ್ಲ? ಯೋಚನೆ ಮಾಡಿ, ಎಲ್ಲದಕ್ಕೂ ತಲೆ ಹಾಸ್ಕೊಂಡು ನೀವು ಮಾಡಿದ್ದಕ್ಕೆಲ್ಲ ಸರಿ ಇಲ್ಲ ತಪ್ಪುದು ಏನ್ ಮಾಡ್ತೀರಿ? ಈ ಜಗತ್ತಿನಲ್ಲಿ ನಿಮ್ಮನ್ನ ಎಡವಟ್ಟಿಗೆ ಸಿಲುಕಿಸೋದು ಇಂಥದ್ದೇ ಅಲ್ವಾ? ನಾವು ನೋಡಿ ಸ್ವಾಮಿ ಅವ್ರು ಸವಾಸಕ್ಕೆ ಹೋಗಲ್ಲ, ಸುಮ್ಮನೆ ಹೋಗಲ್ಲ ಸ್ವಾಮಿ ಅವರು ನಮ್ಮ ಸವಾಸಕ್ಕೆ ಬರ್ತಾರೆ, ಅದಲ್ವಾ? ಸಹವಾಸ ಜತೆಯಲ್ಲಿರುವುದರಿಂದ, ಹೌದಾ? ವಾಸ ಇದೀರ ನಾವು ಇದೀವಿ, ಅರ್ಥವಾಗೋದು ಕಷ್ಟ, ಆದರೆ ಕಷ್ಟವಾಗದೇ ಇರುವುದೇನಲ್ಲ.
ಪ್ರತಿಯೊಬ್ಬರಿಗೂ ಕೋಪತಾಪ ಇದೆ, ಅದು ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಅಸಮಾಧಾನ ಇದೆ, ಪ್ರತಿಯೊಬ್ಬರಿಗೂ ಇನ್ನೊಬ್ಬರ ವಿಚಾರದಲ್ಲಿ ಅನುಮಾನ ಇದೆ, ಅಸಮಾಧಾನ ಇದೆ. ತನ್ನನ್ನು ತಾನು ಅನುಮಾನಿಸತಕ್ಕದ್ದು, ತನ್ನನ್ನು ತಾನು ತಿಳಿಯತಕ್ಕದ್ದು, ತನಗೆ ಬರುವ ಕೋಪ, ತನಗೆ ಇರುವ ಮೋಹ, ತನಗಿರುವ ಬಯಕೆ ತನಗರ್ಥವಾಗಬೇಕು, ಹೌದಲ್ವಾ? ನಿಮಗಿರುವ ಇಚ್ಛೆ, ಜ್ಞಾನ, ಕ್ರಿಯೆ ಬೇರೆ ಯಾರಿಗೆ ಅರ್ಥ ಆದ್ರೆ ಪ್ರಯೋಜನ, ಹೌದಾ ಅಲ್ವಾ? ನಿಮ್ಮ ಇಚ್ಛೆ ಏನು, ಏನಾಗಬೇಕು, ನೀವು ಏನ್ ಬೇಕು ನಿಮ್ಗೆ, ಅದು ಅಲ್ಲಿಗೆ ನಿಂತವ್ರು. ಹಂಗಲ್ಲ, ಬಲವಾಗಿ ಯಾರಿಗೂ ಹೇಳಬೇಕಾಗಿಲ್ಲ, ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ, ಹೌದಲ್ವಾ? ಅದರಿಂದ ನೀವು ಅಕಸ್ಮಾತ್ ಗುರುಗಳು ಅವರು ಅಂತ ಯಾರು ಅನ್ಕೊಂಡಿದ್ರು ಕೂಡ ಇದೆಲ್ಲವನ್ನ ನಿಸ್ಪೃಹವಾಗಿ ಕ್ಲೀನ್ ಆಗಿ ಡೈರೆಕ್ಟ್ ಆಗಿ ಕೇಳಿ ತಿಳಿದುಕೊಳ್ಳುವಂತಹ ಅಂಶಗಳಿವೆಲ್ಲ, ಇದೆಲ್ಲ ಅಧ್ಯಾತ್ಮದ ವಿಚಾರಗಳು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಎಲ್ಲರಲ್ಲೂ ನಾನಿದ್ದೀನಿ, ನನ್ನಲ್ಲಿ ನೀನಿದೆಯಾ ಅಂತ ಗೊತ್ತಾಗಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮಂಜುಗಡ್ಡೆಯಲ್ಲಿ ಏನಿದೆ? ನೀರಿದೆ ಅಲ್ವಾ? ಮಂಜುಗಡ್ಡೆ ಅಂತ ಪ್ರತ್ಯೇಕವಾಗಿ ಯಾವ್ದಾದ್ರು ಇದೆಯಾ? ಮಂಜುಗಡ್ಡೆಯಲ್ಲಿ ಇರುವುದೆಲ್ಲವೂ ನೀರೇ. ನೀರಿಲ್ಲದೆ ಮಂಜುಗಡ್ಡೆ ಆಗಲಾರದು, ಒಪ್ಪತ್ತೀರಾ? ಮಂಜುಗಡ್ಡೆ ಇಲ್ಲದೆ ನೀರಿರಬಹುದು. ಇದನ್ನ ಜ್ಞಾಪ ಇಟ್ಕೊಂಡ್ರಿ ಯಾವಾಗಲೂ. ನೀರು ಭಗವಂತ ಇದ್ದಾಗೆ ಈ ಜಗತ್ತಿನ ಎಲ್ಲ ಸಕಲ ಚರಾಚರಿಗಳು ಮಂಜುಗಡ್ಡೆ ಇದ್ದಾಗೆ, ಹೌದಲ್ವ? ಮಂಜುಗಡ್ಡೆ ಎಷ್ಟೊತ್ತಿರುತ್ತೆ ಅರ್ಥ ಮಾಡ್ಕೊಳ್ಳಿ. ನೀರು ಯಾವಾಗಲೂ ಇರುತ್ತೆ. ಅಂದ್ರೆ ಒಂದು ಅಧಿಷ್ಠಾನ, ಒಂದು ಪ್ರತೀತಿ. ಅಧಿಷ್ಠಾನ ಅಂದ್ರೆ ಯಾವುದು ಯಾವುದರಿಂದ ಆಗಿದೆಯೋ ಪರಿಪೂರ್ಣವಾಗಿ ಕಾರಣವಾಗಿರುವ ಜ್ಞಾನರೂಪವಾದ, ಸತ್ಯರೂಪವಾದ, ಸಚ್ಚಿದಾನಂದ ಘನನಾದ ಪರಮಾತ್ಮನೇ ಆಗಿರುತ್ತಾನೆ. ನಮಗೆ ಕಾಣಲ್ಲ. ಕಾಣದಿದ್ದ ಮಾತ್ರಕ್ಕೆ ಅದಿಲ್ಲ ಅಂತನಾ? ನಮಗೆ ಕಾಣದೇ ಇದ್ಮೇಲೆ ಅದಿಲ್ಲ ಅಂತನಲ್ಲ ಸ್ವಾಮಿ ಅಂತ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಮೂಡುತ್ತದೆ, ಹೌದಾ? ಈಗ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಅಂತ ತಲೆಯಲ್ಲಿ ಕೊಡು. ಎಲ್ಲರಿಗೂ ಇದು ಸಮಾನವಾಗಿರೋ ಪ್ರಶ್ನೆ ಇದು. ಈಗ ನಿಮ್ಮ ತಾತ ನಿಮಗೆ ಗೊತ್ತು, ಹೌದಾ? ಅವರ ತಾತ ನಿಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅವ್ರು ಇರಲಿಲ್ಲವ? ಇದ್ದೇ ಇರ್ಬೇಕು, ಹೌದಲ್ವಾ? ಆ ತಾತನಿಲ್ಲದೆ ನಿಮಗೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ. ಆ ತಾತ ಇರುವುದಕ್ಕೆ ಮುಖ್ಯವಾದ ಪ್ರಮಾಣ ಯಾರು? ನೀವಿರುವುದೇ ಅದಕ್ಕೆ ಪ್ರಮಾಣ. ಅದೇ ರೀತಿ ಪರಮಾತ್ಮನಿರುವುದಕ್ಕೆ ನನ್ನ ಒಳಗಡೆ ಇರತಕ್ಕಂಥ ಆತ್ಮವೇ ಪ್ರಮಾಣ. ಬೇರೆ ಏನು ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ ನೀವು, ಹೌದಲ್ಲ? ಈಗ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ ನೀವು, ಸುತ್ತಮುತ್ತಲಿರೋರೆಲ್ಲರೂ ಅದಕ್ಕೆ ಕೈ ಮುಗಿತಾ ಇರ್ತಾರೆ, ಹೌದಾ? ಕೈ ಮುಗಿತಾ ಇದನ್ನು ಆಗಾಗ್ಗೆ ಹೇಳಿ ಜ್ಞಾಪಿಸ್ತಾ ಇರ್ತೀನಿ. ಕೈ ಮುಗಿಯುವಾಗ ನೀವು ಎದುರುಗಡೆ ಇರೋ ಮೂರ್ತಿಯನ್ನ ನೋಡುವುದೂ ಇಲ್ಲ, ಅದು ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು. ನೀವು ಹೋಗಿದ್ರೆ ಅದಕ್ಕೆ ದೇವ್ರು ನೋಡಲ್ವಲ್ಲ? ನೀವು ಬೇಕಾದ್ರೆ ನೋಡಿ, ಯಾವ್ದಾದ್ರು ದೇವಸ್ಥಾನದಲ್ಲಿ ನೀವು ಹೋದಾಗ ನಿಮ್ ಸುತ್ತಮುತ್ತಲು ಎಲ್ಲರೂ ನೋಡಿ, ಎಲ್ಲರೂ ಕಣ್ಣು ಮುಚ್ಕೊಂಡು ಕೈ ಮುಚ್ಕೊಂಡು ನಿಂತಿರ್ತಾರೆ. ನೀವು ಅದನ್ನೇ ಮಾಡ್ತಾರಲ್ಲ. ಇಲ್ಲಿಂದ ತಿರುಪ್ತಿಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿರ್ತೀರಿ, ಎಷ್ಟು ಶ್ರಮ ಪಟ್ಟಿರ್ತೀರಿ ಅಲ್ಲ? ಅವನು 2 ನಿಮಿಷಕ್ಕೆ ಕಣ್ಣು ಮುಚ್ಕೊಂಡು ಬಿಡೋರ್ಗಡೆ ಪದಾಟಿ ಅದು ಅವನು ನೋಡೋ ಆಗಿಲ್ಲ, ಹೌದಲ್ವಾ? ಯಾಕೆ ಕಣ್ಣು ಮುಚ್ಚುತ್ತೇವೆ ಪ್ರಶ್ನೆ ಮಾಡ್ಕೋಬೇಕು ನೀವು. ಪ್ರತಿಯೊಬ್ಬನಿಗೂ ಕೂಡ ಆಗುವುದು ದರ್ಶನ ಅಲ್ಲೇ. ಕಣ್ಣು ಮುಚ್ಚಿದಾಗ ದರ್ಶನ ಆಗುವುದು ಮೂರ್ತಿಯಲ್ಲ, ಹೊರಗಡೆ ಅಲ್ಲ, ಪಕ್ಕದಲ್ಲಿರೋರಲ್ಲ, ನಿಮ್ಮ ಒಳಗಡೆ ಆಗತ್ತೆ. ಒಳಗಡೆ ಆಗುವುದರಿಂದ ಅದನ್ನು ನೋಡುವುದಕ್ಕೆ ಕಣ್ಣನ್ನ ನಿಮಗೆ ಗೊತ್ತಿಲ್ಲದಂತೆ ನೀವು ಮುಚ್ಚಿ ಬಿಡುತ್ತೀರಿ. ಪಕ್ಕದವ್ರ ಕಣ್ಣು ಮುಚ್ಚಿದ ನಿಮ್ಮ ಕಣ್ಣ ನೀವು ಮುಚ್ಚುತ್ತೀರಿ, ಹೌದಾ? ಆಮೇಲೆ ಪರಮಾತ್ಮ ಗೋವಿಂದ ಏನೋ ಒಂದು ಹೇಳ್ಕೊಂಡು ಆಚೆ ಕಡೆ ಬರ್ತೀವಿ. ಆಚೆ ಕಡೆ ನಿಮ್ಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ನೀವು ಏನ್ ನೋಡ್ಬೇಕು, ಏನ್ ದರ್ಶನ ಮಾಡಿದ್ವಿ, ಏನ್ ನೋಡಿದ್ವಿ ಮರ್ತ ಹೋಗುತ್ತೆ. ಯಾಕೆ? ಪದಂಡಿನಲ್ಲ, ಏನ್ ಸುಡುಗಾರ ಜನ್ಮ ಸಾಯ್ತಾರೆ ಬಂದು, ಇವ್ರು ಬಂದಿರೋದು ಅದಕ್ಕೇನೆ ಯಾವತ್ತೂ ಕೂಡ ತಿರುಪ್ತಿ ಅಲ್ಲಿ ಇಲ್ಲಿಗೆ ಸಾಮಾನ್ಯವಾಗಿ ನನ್ನ ದೃಷ್ಟಿಯಲ್ಲಿ ಆದಷ್ಟು ಹೋಗ್ಬಾರ್ದು. ಹೋಗೇ ಬಿಟ್ರೆ ತುಂಬಾ ಸರಿಯಾದ ಭಾವ ಇರಬೇಕು, ಹೌದಲ್ವ? ಇಲ್ಲಿ ಕ್ಯಾಲೆಂಡರ್ ನೋಡಿ ಕೈ ಮುಗಿಯೋದು ಬಹಳ ಶ್ರೇಷ್ಠ. ಅಥವಾ ಯಾರು ಹೋಗಿ ಬಂದಿರ್ತಾರೋ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಲಾಡು ಕೊಟ್ಟರೆ ಇಸ್ಕೊಂಡು ತಿಂದು ಇನ್ನೊಂದು ಹೋದಾಗ ತಗೊಂಬಾರಪ್ಪ ಅಂತ ಹೇಳೋದು. ಅವನೇನಾದ್ರು ನಾ ಶ್ರೇಷ್ಠ ಅಂತ ಅನ್ಕೊಂಡು ತಕ್ಷಣ ಅವನು ತಿರುಪ್ತಿ ಅದೆಲ್ಲ ಇರ್ಕೊಡುದು, ಹೌದಲ್ವ? ಅದರ ಅರ್ಥ ಏನು? ಇಲ್ಲಿಂದ ಮುಂದಕ್ಕೆ ನಿಮ್ಗೆ ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾನು, ನನ್ನದು, ಅಹಂಕಾರ, ಮಮಕಾರ ಬಿಡಲೇಬೇಕಾಗಿರುವುದಕ್ಕೆ ಬೇಕಾದ ತತ್ವ ಭಾಗದ ಜ್ಞಾನವನ್ನ ಪೂರ್ಣವಾಗಿ ಭಗವಂತ ಮೇಷ್ಟ್ರಾಗಿ ಪ್ರಚೋದನೆಯಿಂದ ಇಲ್ಲಿರುವ ವಿಚಾರಗಳನ್ನು ಹೇಳ್ತಾನೆ. ಕೊನೆಯಲ್ಲೇನು ಅಲ್ಲ,
ಭೂತಭೃನ್ ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಅಂದ್ರೆ ಕೇವಲ ಇದನ್ನ ತನ್ನಲ್ಲಿ ಧಾರಣೆ ಮಾಡಿ ಮತ್ತೆ ಇದನ್ನ ಪೋಷಿಸುವುದಲ್ಲ, ಜಗತ್ತಿನಲ್ಲಿ ಎಲ್ಲವನ್ನೂ ಧಾರಣೆ ಮಾಡಿ ಆಗ್ಲೇ ಹೇಳಿದೆ ನಿಮಗೆ, ಪೋಣಿಸಿರುವುದು. ಹೌದಾ? ಧಾರಣೆ ಮಾಡಿಯಾನೆ ಮತ್ತು ಧಾರಣೆ ಮಾಡಿ ಪೋಷಿಸಿದ್ದಾನೆ ಅಂದ್ರೆ ಸ್ಥಿತಿ ವಿಷ್ಣು ಭಾವ. ಹೌದಲ್ಲ? ಧಾರಣೆ ಮಾಡೋದು ಅಂದ್ರೆ ಶಿವಭಾವ, ಮಂಗಳಕರವಾಗಿದೆ ಇದೆ. ಕೊನೆಗೆ ಇದನ್ನು ಸೃಷ್ಟಿಸಿದ್ದಾನೆ ಬ್ರಹ್ಮಭಾವ. ಅದನ್ನ ಹೌದಲ್ವ? ಜೀವ ಅಂದ್ರೆ ಅರ್ಥ ಏನು? ಮೆಲ್ಲಿಗೆ ಎರಡನ್ನು ಟಚ್ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಈ ಮನುಷ್ಯ ಶರೀರದಲ್ಲಿ ಆತ್ಮವಾಗಿ ನಾನೇ ಇದ್ದೇನೆ, ನಾನೇ ಆತ್ಮವಾಗಿರುವುದರಿಂದ ಆ ಜೀವನಿಗೊಂದು ಸ್ವಭಾವ ಇದೆ. ಪ್ರತಿಯೊಂದು ಶರೀರದಲ್ಲಿ ಆಗುವ ಎಲ್ಲ ಸೃಷ್ಟಿಗಳು ಕೂಡ ಅವನೇ ಅದನ್ನು ಸೃಷ್ಟಿಸುತ್ತಾನೆ, ಅಂದ್ರೆ ಅದಕ್ಕೆ ಕಾರಣನಾಗಿರ್ತಾನೆ. ಆದ್ರೆ ಅದನ್ನೆಲ್ಲ ಅವನೇನ್ ಮಾಡೋದು ನೋಡಿ, ಅವನಿಗೂ ಅದಕ್ಕೆ ಯಾವ ಸಂಬಂಧವೂ ಇರೋದಿಲ್ಲ. ಹೌದಲ್ವ? ಈಗ ನೋಡೋಣ, ನಮ್ಮ ದೇಹ ಇದೆ, ನಮ್ಮ ಕರ್ಮ ಇದೆ. ಕರ್ಮ ಮಾಡಿದ್ರೆ ಫಲ ಇದೆ. ಕರ್ಮಕ್ಕೆ ಫಲದ ನಂಟಿದೆ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಕರ್ಮದ ಫಲದ ನಂಟು ಇರುವುದು ಕರ್ಮದ ಜೊತೆಗೆ. ಹೌದಾ? ಕರ್ಮದ ನಂಟು ಇರುವುದು ಶರೀರದ ಜೊತೆಗೆ. ಆದರೆ ಶರೀರಕ್ಕೂ ನನಗೆ ಯಾವ ನೆಂಟು ಇರುವುದಿಲ್ಲ. ಏಕೆಂದರೆ ಶರೀರವು ಒಂದಲ್ಲ ಒಂದು ದಿವಸ ಬಿದ್ದು ಹೋಗುತ್ತದೆ. ಹೌದಲ್ವಾ? ಆಗಲೇ ನಿಮ್ಗೆ ಕಾವಿಂದ ಉದಾಹರಣೆ ಹೇಳಿದೆ. ಹೌದಲ್ಲ? ಎಲ್ಲ ಮೈ ಬಳ್ಕೊಂಡಿರ್ಕತ್ತ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿನ ಯಾವುದೇ ವಸ್ತು ವ್ಯಕ್ತಿ ವಿಚಾರಗಳು ಕೂಡ ಅದು ನಿಮ್ಗೆ ಅಂಟಿಕೊಂಡಿರುವುದಿಲ್ಲ. ನೀವು ಅದಕ್ಕೆ ನಾನು ನಂದು ಕಾರಣದಿಂದ ಅಂಟುಕೊಂಡು ಬಿಟ್ಟಿರ್ತೀರಿ. ಇದಕ್ಕೆ ಪೂರ್ಣ ಕಾರಣ ಏನಂದ್ರೆ ಮೋಹದಿಂದ ಒಡಗೂಡಿದ ಸಂಕಲ್ಪ ಮಾತ್ರ. ಮೋಹದಿಂದೊಡಗೂಡಿದ ಸಂಕಲ್ಪ. ಇದು ಎಂದಿಗೂ ಸಮ್ಯಕ್ ಸಂಕಲ್ಪ ಆಗೋದಿಲ್ಲ. ವಿಕಲ್ಪ ಆಗಿರುತ್ತೆ. ಸಂಕಲ್ಪ ಆಗಿರೋದ್ರಲ್ಲಿ ಯೋಚನೆ ಮಾಡಿ. ಅಧ್ಯಾತ್ಮಕ್ಕೆ ಅಡ್ಡಿಯಾಗಿರುವುದು ಈ ಮೋಹದಿಂದ ಕೂಡಿರತಕ್ಕಂಥ ಅಹಂಕಾರ ಮಮಕಾರಗಳೇ ಆಗಿದೆ. ಅದರಿಂದ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಎಲ್ಲರಲ್ಲೂ ನಾನಿದ್ದೀನಿ, ಆದದಾದ್ರಿಗೂ ನಾನಿಲ್ಲ. ಅದೆಲ್ಲವೂ ನನ್ನಲ್ಲೇ ಇದೆ, ಆದರೆ ನಾನದಾದ್ರಿಗೂ ಇಲ್ಲ. ಇದು ನಮ್ಗೆ ಅರ್ಥ ಆಗಲ್ಲ. ಹೌದಾ? ಇದನ್ನು ಅರ್ಥ ಮಾಡ್ಕೊಳ್ಳುವುದ್ರೆ ಬಿಡಿಸಿ ನೋಡುವುದು, ಸರಿಯಾಗಿ ತಿಳಿದುಕೊಳ್ಳುವುದು. ಹೌದಾ? ಈಗ ಏನು ತುಂಬಾ ಚೀಪಾಗಿ ಸಿಕ್ತು ಅಥವಾ ಫ್ರೀ ಆಗಿ ಕೊಟ್ಟರು ಅಂತ ಮನೇಲಿ ಯಜಮಾನರು ಒಂದು ದೊಡ್ಡ ಹಲಸಿನ ಹಣ್ಣನ್ನ ತಗೊಂಡ್ಬಿಟ್ರು. ಹೌದಾ? ಹಲಸಿನ ಹಣ್ಣು ಸುಮ್ಮನೆ ಎಲ್ಲಾ ಚಾಕುಲು ಹೆಚ್ಚಕ್ಕಾಗಲ್ಲ. ಕರೆಕ್ಟಾ? ಅನುಭವಿಸಿದ್ದೀರಾ? ಕೆಲವ್ರಿಗೆ ಗೊತ್ತಿರುತ್ತೆ. ಮನೇಲಿರೋ ಹೂ ಕುಯ್ದು ಏನ್ ಮಾತು ಈಗನ್ನಕ್ಕೆ ಹೋದ್ರೆ ಕಿಚ್ಕೊಂಡ್ಬಿಟ್ರೆ ಏಕೆ? ಯಾಕೆ ಇದು? ಮೊದಲನೇದಾಗಿ ಅದು ಚಾಕು ಅದಕ್ಕೆಲ್ಲ ಕುಡುಗೋಲೆ ಆಗ್ಬೇಕು. ಎರಡನೇದು ಕುಯ್ದ್ರಿಂದ ಇಟ್ಕೊಳ್ಳಿ, ಮೇಲೆ ಮುಳ್ಳು, ಒಳಗೆ ದಪ್ಪಗಿದೆ, ಅದ್ರ ಮಧ್ಯೆ ದಿಂಡು, ಅದರ ಮಧ್ಯೆ ಅಲ್ಲೊಂದಿಲ್ಲೊಂದಿಲ್ಲೊಂದು ತೊಳೆ ಇದೆ, ತೊಳೆಯವರೆಗೂ ಒಳಗೂಡೆಗೂ ಬಲವಾಗಿರತಕ್ಕಂಥ ಬೀಜಗಳಿದೆ. ಎಲ್ಲದರ ನಡುವೆ ಒಂದಕ್ಕೊಂದು ಬೆಸೆದಿರುವ ಅಂಟಿದೆ. ಹೌದಾ? ಈ ಅಂಟು ಕಾರಣದಿಂದ ಅಂದ್ರೆ ಮೋಹದ ಕಾರಣದಿಂದ ಈ ಸಂಸಾರದಲ್ಲಿ ಇನ್ನೊಂದು ಅದು ಅಂತ ಎಷ್ಟರ ಮಟ್ಟಿಗೆ ಈ ಹಲಸಿನಹಣ್ಣಿಂದು ಅಂದ್ರೆ ಒಂದು 3-4 ದಿವಸ ಬಿಟ್ಕೊಂಡು ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರು ನೀವೆಲ್ಲ ಆಗೋಯ್ತು, ತಿಂದಿದ್ದಾಗೋಯ್ತು, ಸೊಲಗೆ ಎಲ್ಲ ಬಿಸಾಕ್ಬಿಟ್ರಿ, ಬೀಜನ ಬಿಸಾಕ್ ಆಗೋಯ್ತು, ಆ ಸೊಪ್ಪಿನ ಹುಳಿಗೆ ಇದನ್ನ ಹಾಕ್ಬಿಟ್ರಿ, ಅದನ್ನು ಬೀಜನ ಜಜ್ಜಿ ಅದು ತಿಂದಾಗೋಯ್ತು. ಆದ್ರೂ ಬಂದವರು ನಿಮ್ಮಲ್ಲಿ ಹಲಸಿನಹಣ್ಣು ತಂದಿದ್ರು, ವಾಸನೆ ಅನ್ನೋದು ಹೋಗೋದೇ ಇಲ್ಲ. ಕರೆಕ್ಟಾ? ಇದೇ ಸಂಸಾರ ವಾಸನೆ. ನಾನು ನಂದು ಹೋಗಲ್ಲ ನೋಡಿ. ಅಂದ್ರೆ ತಂದೆನೋ ತಾಯಿನೋ ಹೆಂಡತಿನೋ ಮಕ್ಕಳು ಗಂಡನೋ ಹೋಗ್ಬಿಟ್ರೆ ಎಷ್ಟೋ 3-4 ವರ್ಷ ಆದ್ಮೇಲೂ ಅವ್ರಿಗೆ ನಾಲ್ಕು ಬರುತ್ತೆ. ಯಾಕೆ ನಾಲ್ಕ ಬರುತ್ತೆ? ವಾಸನೆ. ಅದಲ್ಲ ಯಾಕೆ ವಾಸನೆ ಬಂತು ಅಂದ್ರೆ ಇವತ್ತು ಅವ್ರ ತಿಥಿನಲ್ಲಪ್ಪ ನಾಕ್ಸ್ಕೊಂಡ್ರಿ, ಅವ್ರನ್ನ ಯಾಕೆ ಹಾಕ್ಸ್ಕೊಂಡ್ರಿ, ಇನ್ನೇನ್ರಿ ಮಾಡೋದು? ಅವ್ರು ಇದ್ದಾಗ ಚೆನ್ನಾಗಿತ್ತು, ಈ ಉದ್ದಿನ ಬೆಳೆ ಕಟ್ಲಿ ಗೊತ್ತಾ? ಅದಕ್ಕೆ ನಾವು ಹೋದ ಗಂಡ ಏನ್ ಮಾಡ್ತಾನೆ, ಹೋದ ಹೆಂಡತಿ ಏನ್ ಮಾಡಿ ಮಾಡ್ಬೇಡಿ ತಿಂತಿನ ಯಾರು ಹೇಳಿದ್ರೆ, ಅಯ್ಯೋ ಆಗ್ಬಿಡಕ್ಕ ಅತ್ತೆ ಮಾಮಿ ಕಣ್ ಕೂಗ್ಬಿಡುತ್ತೆ. ಎಲ್ಲಾ ಕೆಟ್ಟ ಯೋಚನೆ. ಅಂದ್ರೆ ಏನು ಆಗದೇ ಇರುವ ಜಾಗದಲ್ಲಿ ಏನೋ ಆಗಿಬಿಡುತ್ತದೆ ಎಂಬತಕ್ಕಂಥ ಡಂಬಾಚಾರದ ವಿಚಾರಗಳನ್ನ ಮೆತ್ತಿಕೊಂಡು ಅಂಟಿಕೊಂಡು ಒದ್ದಾಡ್ತಾ ಇರ್ತಾರೆ. ಇದು ಈ ಸಂಸಾರ ಬಂಧನಕ್ಕೆ ಕಾರಣ, ಸಂಸಾರದ ಬಿಡುಗಡೆಗೆ ಅಲ್ಲ. ಹೌದಾ? ಅಂಟಿಗೆ ಕಾರಣ, ಮೋಹಕ್ಕೆ ಕಾರಣ, ವಾಸನೆಗೆ ಕಾರಣ. ನೋಡಿ, ಯಾರು ಬಂದು ಇನ್ವಿಟೇಷನ್ ಕೊಟ್ಬಿಟ್ರೆ ನಿಮ್ಗೆ ಅಯ್ಯೋ ಹೋಗದೇ ಇರಕ್ಕಾಗುತ್ತೆ. ಅವ್ರು ಏನ್ ಅನ್ಕೋತಾರೋ ಏನು ಅನ್ಕೊಳ್ಳಲ್ಲ, ಇವನೇ ಅನ್ಕೋತಾ ಇದ್ದಾರೆ ಸುಮ್ಮನೆ. ಇದು ನನ್ನ ಜೀವನದಲ್ಲಿ ನಾನು ಕಂಡಂತ ಬಹುದೊಡ್ಡ ಉದಾಹರಣೆ. ಮೊದಲು ನಂಗೂ ಅನ್ನಿಸ್ತಾ ಇತ್ತು, ಏನು ಇನ್ವಿಟೇಷನ್ ಯಾರು ಕೊಟ್ಟರು ಎಲ್ಲಾನು ಅದೇ ತಿಥಿಯೋ ಪತಿಯೋ ಅದೇನು ಹುಟ್ಟುಹಬ್ಬನ ಮದುವೆನ ವರ ಪೂಜೆನ ಎಲ್ಲದಕ್ಕೆ ಕೊಟ್ಟವ್ರು. ಯಾಕೆ ಏನಾದ್ರು ಅನ್ಕೊಂಡ್ಬಿಟ್ರೆ
ಆಮೇಲೆ ನೋಡಿ ಇಲ್ಲಿ ಈ ನಿಮ್ಮ ಪ್ರವಚನ ನಿಮ್ಗಳು ಮುಂದೆ ಕೂತ್ಕೊಳ್ಳೋಕೆ ಶುರು ಮಾಡ್ಬಿಟ್ಮೇಲೆ ತಾನೇ ಎಲ್ಲರೂ ನಿಧಾನಕ್ಕೆ ಕರೆಯೋದೇ, ಸಾಯಂಕಾಲ ರಿಸೆಪ್ಷನ್ಗೆ ಹೋಗೋದೇ ಇಲ್ವಲ್ಲ ಇವಾಗ. ಇನ್ನು ಬೆಳಗ್ಗೆ ದಾರಿಗಿರಿಂದ ತುಂಬ ಇದಾದ್ರೆ ಅಂತ ಆಮೇಲೆ ಯಾರೋ ಒಂದು ಹಿಡಿಯಕ್ಕೆ ಹೋಗಲಿಲ್ಲ ನೋಡೋಣ ಅಂತ, ಆಮೇಲೆ ಯಾವಲ್ಲೋ ಒಂದು ವರ್ಷ ಸಿಕ್ಕಿರೋರು ಕೇಳಲೇ ಇಲ್ಲಪ್ಪ. ಯಾಕೆ ಕೇಳಲಿಲ್ಲ ಅಂದರೆ ಏನು ಅಂತ ಇಂಪಾರ್ಟೆಂಟ್ ಏನು ಅಲ್ಲ ಅಂತ ಕಾಣುತ್ತೆ ನಾನು, ಹೌದಲ್ವ? ಅಲ್ಲ, ನೀನು ನನ್ನ ಮದುವೆಗೆ ನಮ್ಮ ಮಗನ ಮದುವೆಗೆ ಬಂದಿದ್ಯಾ? ನೀವು ಬಂದಿದ್ದು ಅಂದ್ರೂ ಅವನಿಗೆ ಗೊತ್ತಿಲ್ಲ, ಬಂದಿಲ್ಲ ಅಂದ್ರೂ ಗೊತ್ತಿಲ್ಲ, ಅದಲ್ವಾ? ಅಂದರೆ ಇಂತಹ ವಿಚಾರಗಳು ಜಗತ್ತಲ್ಲಿ ಹೋಗಬಾರ್ದು ನಾನು ಹೇಳ್ತಿಲ್ಲ, ಯಾವುದಕ್ಕಾದ್ರೂ ಹೋಗಿ ಏನಾದ್ರು ತಿನ್ನಿ, ಆದರೆ ಅದು ಯಾವುದರ ಪ್ರಭಾವವು ಮತ್ತೆ ಮತ್ತೆ ನಿಮಗೆ ಅಂಟಬಾರದು, ಹೌದಲ್ವಾ? ಅದೇ ಮೋಹ ಅಂದರೆ ಇವಾಗ ಯಾರೊಬ್ರು ತಿಥಿ ಕರೆದಿದ್ದಾರೆ ತಿಳ್ಕೊಳ್ಳಿ, ಆ ತಿಥಿ ಏನ್ರಿ, ಆ ಊಟಕ್ಕೆ ಹೋಗ್ಬೇಕು, ಅದ್ರ ಕಥೆನೇ ಹಿಂದಿನ ಕಾಲದಲ್ಲಿ ತಿಥಿ ಅಡುಗೆ ಅಂದ್ರೆ ಅಂತ ನೀವು ಅಂದ್ಕೊಂಡ್ರೆ ಅಂಟ್ಕೊಂಡ್ರಿ ಅಂತ ಅರ್ಥ, ಹೌದಲ್ಲ? ದಿನನಿತ್ಯ ನೀವು ದರ್ಶನಿಗೆ ಹೋಗಿ ವಡೆ ಪಾಯಸ ತಿಂದ ಏನನ್ಸಲ್ಲ ನಿಮ್ಗೆ, ಆದ್ರೆ ತಿಥಿ ದಿವಸ ಮಾಡೋದಿದೆ ನೋಡಿ, ಆ ಅಡಿಗೆ ಆ ಇದು ಹಲಸಿಕಾಯಿ ಏನೇನೋ ಒಂದು ಪ್ರತ್ಯೇಕವಾಗಿ ಇಟ್ಕೊಂಡಿರ್ತಾರೆ, ದಿಂಡು ಪಂಡು ಗೆಣಸು ಎಂತೆಂಥದ್ದು ಅದೆಲ್ಲ ಏನಂದ್ರೆ ಹೇಗಿರ್ತಿತ್ತು ಈ ತರ ಅದನ್ನ ನೆಚ್ಕೊಂಡು ಅದಕ್ಕೆ ಅಂಟುಗಟ್ಟು ಇರತಕ್ಕಂಥವನಿಗೆ ಸಂಸಾರ ಬಂಧನದಿಂದ ಮುಕ್ತವಾಗತ್ತೆ. ಕಷ್ಟ ಅಲ್ವೇ? ಅಂದ್ರೆ ಅರ್ಥ ಏನಿದೆ, ಹೋಗಬಾರ್ದು ಅಂತಾನೆ ಅರ್ಥ ಅಲ್ಲ ಅಂತಾನೆ ಕೃಷ್ಣ. ಯಾವ್ದಕ್ಕಾದ್ರೂ ಹೋಗಿ ಏನಾದ್ರು ಮಾಡಿ, ಆದ್ರೆ ಅದಕ್ಕೆ ನಿಮ್ಮ ಒಳಗಡೆ ಇರತಕ್ಕಂಥ ಅಭಿಪ್ರಾಯ ಇದೆಯಲ್ಲ ಅದಕ್ಕೆ ಅಂಟುಕೊಳ್ಳಬೇಡಿ, ಹೌದಲ್ವಾ? ಈಗ ಯಾರೋ ಒಬ್ಬ ಇರ್ತಾನಪ್ಪ, ಇಲ್ಲ ನಾವು ಭಾರತೀಯರೇ ಆದ್ರೂ ಕೂಡ ಫಾರಿನರ್ಸ್ ತರ ನಾನು ತಿಥಿ ಮಾಡೋಣ ಅಂತಿದ್ದೀನಿ ಅಂದ್ರೆ ನೀವು ಯಾರು ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ? ನೀವು ಟೈಪ್ ಆಫ್ ಎಕ್ಸ್ಪೆಕ್ಟಿಂಗ್ ಊಟ ಬೇರೆ ತರ, ಅವನಾವೆಲ್ಲ ಮಾಡಲ್ಲ. ಹೋದ ತಕ್ಷಣ ಒಂದು ಪ್ರಾರ್ಥನೆ ಮಾಡ್ತಾನೆ, ಕ್ಯಾಂಡಲ್ ಇರ್ತಾನೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್ ಅಂತಾನೆ. ನೀವು ಮನೆಗೆ ಬಂದು ಅಡಿಗೆ ಮಾಡ್ಕೋಬೇಕು, ಯಾವ ಕೈಲ ಮತ್ತೆ ಅದಕ್ಕೆ ನೀವೇನ್ ಮಾಡ್ತೀರಿ? ಅಂತ ತಿಥಿಗಳಿಗೆ ತಲೆ ಹಾಕುವುದಿಲ್ಲ. ಏನ್ ಮಾಡ್ತೀರಾ? ಒಂದು ವಾಟ್ಸಾಪಲ್ಲಿ ಕಾನ್ಫಿಡೆನ್ಸ್ ಕಳಿಸ್ಬಿಟ್ರೆ, ನಿಮ್ಮ ತಂದೆಯವರು ಹೋಗಿ ನಾವು ಬಹಳ ದುಃಖಿಸುತ್ತೇನೆ, ದೇವರು ಅವ್ರಿಗೆ ಆತ್ಮಶಾಂತಿ ಕೊಡಲ್ಲ. ಇವ್ರು ಹೇಳೋದು ದೇವರು ಆತ್ಮಶಾಂತಿ ಕೊಡೋದು ಅದು ಅದೆಲ್ಲ ಏನೂ ಇಲ್ಲ, ಶಾಂತಿ ಅಂದ್ರೆ ನೀವು ಸಂಪಾದನೆ, ಹೌದಾ? ಅದೆಲ್ಲ ಚೆನ್ನಾಗಿ ಹೇಳಬೇಕು ಅಲ್ಲ. ಬಹಳ ಬೇಜಾರಾಯ್ತು ನಿಮ್ಮ ನೋಡಿ, ಐಸಿಗೆ ಹೋಗಿದ್ರಂತೆ, ಯಾವತ್ತು ಬಂದ್ರಿ? ಅವ್ನು ಕೇಳಿ ತಿರ್ಗಿ ಅವ್ನು ಐಸಿಗೆ ಹೊಟ್ಟಬೇಕು, ಆ ಥರ ಅವ್ನು ಯಾವಾಗ ಇನ್ನೊಂದು ಇದ್ದಾರೆ ತಾನೆ, ಬೇರೆ ಕೇಳೋದೇ ಇಲ್ಲ, ಒಳ್ಳೇದು ಬರೋದೇ ಇಲ್ಲ. ನೀವು ಯಾರು ಮಾತಾಡ್ಸಿ ಹೇಗಿದ್ದೀರಾ ಅನ್ನುವಾಗಲೇ ಎಕ್ಸ್ಪೆಕ್ಟೇಷನ್. ಮೋಸ್ಟ್ಲಿ ಇವನಿಗೆ 50-60 ಆಗಿರ್ಬೇಕು, ಇವನಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಚೆನ್ನಾಗಿದ್ದಾನೆ ಅಂತ ಊಹೆ ಮಾಡ್ರಪ್ಪ, ಒಳ್ಳೇದು ಅಲ್ವಾ? ನೆಗೆಟಿವ್ ಪಾಸಿಟಿವ್ ಅಂತ ಅರ್ಥ ಇದೆ. ಥಿಂಕಿಂಗ್ ಗುಡ್ ಈಸ್ ಆಲ್ವೇಸ್ ಪಾಸಿಟಿವ್. ಥಿಂಕಿಂಗ್ ಗುಡ್ ಆಫ್ ಎವ್ರಿಥಿಂಗ್, ಎವ್ರಿ ಮ್ಯಾನ್, ಯಾರು ಎಲ್ಲರಾಗಿರ್ಲಿ ಅಲ್ಲ. ಹಾಗನ್ಬಿಟ್ಟು ಏನಾಗಿದೆ ಹೇಳೋ ಭಿಕ್ಷುಕರಿಗೆ, ನೋಡಪ್ಪ ನಾನು ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀನಿ, ನಿಂಗೆಲ್ಲ ಕಡೆ ಭಿಕ್ಷೆ ಸಿಗುತ್ತೆ ನಾನು ಹಾಕೋದೇನಿದೆ, ಥ್ಯಾಂಕ್ ಯು ಅಲ್ಲ. ಅದಕ್ಕೆ ಕರ್ತವ್ಯ ಪ್ರಜ್ಞೆ ಇರೋದು ಇದೆಯಲ್ಲ, ನೀವು ಎಲ್ಲಿ ಏನು ಅಪ್ಲೈ ಮಾಡೋದು ಅದು ಮಾಡಬೇಕು. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಯಾರ ಎದೆಯಲ್ಲಿ ಕರುಣೆ ಇದೆ, ಯಾರ ಎದೆಯಲ್ಲಿ ಸತ್ಯ ಇದೆ, ಯಾರ ಕರುಣೆಯಲ್ಲಿ ನಿಜವಾಗಿರತಕ್ಕಂಥ ಪ್ರೇಮ ಇದೆ, ಟ್ರೂತ್, ಲವ್ ಅಂಡ್ ಕಂಪ್ಯಾಷನ್, ಈ ಮೂರೂ ಕೂಡ ಭಗವಂತನ ಸ್ವಭಾವ, ಭಗವತ್ ಸ್ವಭಾವ, ಪರಮಾತ್ಮನ ಸ್ವಭಾವ. ಆ ಪರಮಾತ್ಮನ ಸ್ವಭಾವ ಹಾಗಿದ್ದುದರಿಂದಲೇ ಭೃಗು ಮಹರ್ಷಿಗಳು ಅಂದರು ಬಂದು ವಿಷ್ಣುವಿನ ಎದೆಗೆ ಕಾಲಿಟ್ಟಾಗಲೂ ಅವ್ರೇನು ಕೇಳಲಿಲ್ಲ, ಹೇ ಮಹರ್ಷಿಯೇ ನಿಮಗೆ ನೋವಾಯಿತೆ, ನೀವು ಕಾಲಿಗೆ ತುಂಬಾ ನೋವಾಯ್ತೆ, ಪೆಟ್ಟಾಯ್ತೆ ಎಂದು. ಇದು ಯಾಕೆ ಕೇಳಿರೋದು? ಕತೆ ನಿಮಗೆ ಗೊತ್ತಾಗಲಿ ಅಂತ. ಅಂದ್ರೆ ಅರ್ಥ, ಭೃಗು ಮಹರ್ಷಿಗಳು ಎಷ್ಟು ಶಕ್ತಿ ಇರಬೇಕು, ಹೋಗಿ ವಿಷ್ಣುವಿನ ಎದೆಯ ಮೇಲೆ ಕಾಲಿಡುವಷ್ಟು ಒಬ್ಬ ಋಷಿ ಮುನಿ ಇರ್ಬೇಕಾದ್ರೆ ಎಂತ ತಪಶಕ್ತಿ ಇರ್ಬೇಕು ಅಲ್ವಾ? ಆದ್ರೆ ತಪಶಕ್ತಿ ಇತ್ತು, ಆದ್ರೆ ಯೋಗೈಶ್ವರ್ಯ ಇತ್ತು. ಯಾರಿಗೆ? ವಿಷ್ಣುವಿಗೆ. ನಿಮಗೆ ಕಾಲಿಗೆ ಪೆಟ್ಟಾಯಿತೆ ಅಂತ ಆ ಕೋಪದಿಂದ ಬಂದ ಭೃಗುಮುನಿಗೆ ಕರೆಗೆ ನೀರಾಗಿ ಹೋದ, ನಾಚೆ ಹೋದ ತನ್ನ ಜ್ಞಾನಕ್ಕೆ. ಋಷಿಮುನಿಯೇ ಇರಬಹುದು ಅಲ್ವಾ, ಕೋಪ ಪ್ರಧಾನ ಆಗ್ಬಿಡ್ತಲ್ಲ. ಸೊ ಕರುಣೆಯ ಎದುರಿಗೆ ಕೋಪವು ಕರೆಗೆ ನೀರಾಗಿ ಬಿಡುತ್ತದೆ ಅಂತ ದೃಷ್ಟಾಂತ ಮಾಡಿ ನೋಡಿ. ಇವಾಗ ನೀವು ಆಸ್ತಿ ಬರೆಯಕ್ಕೆ ಬರ್ತೀರಾ, ನನಗೊಂದು ದಿವಸ ತಿಟ್ಕೊಳ್ಳಿ, ಬೇಡ ಅಂತೀನಿ. ನೀವು ಎದ್ದೇಳೋದ್ರೆ ಬರೀ ಯಾರು ಬರಲ್ಲ, ಕೇಳೋದು ಇಲ್ಲ, ಯಾಕೆಂದ್ರೆ ಗೊತ್ತವರಿಗೆ ಬರಲ್ಲ. ನೀವು ಇಟ್ಕೊಳ್ಳಿ, ಕರುಣೆ ನೀವು ಬೇಕಾಗುತ್ತೆ ಸಂಸಾರಕ್ಕೆ, ನನ್ನಂತ ಸನ್ಯಾಸಿ ಯಾಕೆ ಅಂತ ಅಲ್ಲ ಹೇಳೋದು ತಾನೆ. ಕಾಳಿದಾಸನ ವಸತಿ ಕಥೆ ಹೇಳಿದ್ನಲ್ಲ, ಆ ಥರ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗ ಮಾಡಿದೀನಿ ಸರ್, ನಾವು ಹೋಗ್ತಾ ಇದ್ದೀನಿ, ಅದರಿಂದ ನೀವು ಬಹಳ ಪ್ರವಚನ ಎಲ್ಲ ಮಾಡೋದಕ್ಕೆ ಬೇಕಾಗಿರೋದ್ರಿಂದ ಎಲ್ಲ ಕೊಂಡ್ಕೊಂಡು ತಗೊಳ್ಳಿ, ದುಡ್ಡೇ ನಿಮ್ಗೊಂದು 50 ಕೋಟಿ ಆಸ್ತಿ ನಂಗೆ ಬರೆದ್ಬಿಡ್ತೀರಾ? ಆಗಲ್ಲ. ಯಾಕೆ ಅಂದ್ರೆ ನೀವು ಬರೀ ಸರ್ವಸಂಗ ಪರಿತ್ಯಾಗ ಮಾಡ್ತಿರೋ ಬಿಡ್ತಿರೋ ಏನಾಗಿದೆಯೋ, ಒಟ್ಟಿನಲ್ಲಿ ನನ್ನನ್ನ ಕೆಡಿಸುವ ರೀತಿ 50 ಕೋಟಿ ಕೊಟ್ಟು, ಹೌದಾ? ಅದರಿಂದ ಕೊಡುವುದು ತೆಗೆದುಕೊಳ್ಳುವುದರಲ್ಲಿ ಇರಬೇಕಾದದ್ದು ಎಚ್ಚರ, ದಾಕ್ಷಿಣ್ಯ ಅಲ್ಲ.
ಏನಾರ ಆಗಲಿ, ಪ್ರೇಮವೋ ಕಾಮವೋ ಯಾವ್ದಾರ ಆಗಲಿ, ಒಡಂಬಡಿಕೆಯ ವಿಚಾರಗಳಲ್ಲಿ ನಮಗಿರಬೇಕಾದದ್ದು ದುತ್ತೆಂದು ನಿಲ್ಲುವುದು ಅನಿವಾರ್ಯವಾದ ಅವಶ್ಯಕತೆಗಳು, ನಿಜವಾಗಲೂ ನಮ್ಗೆ ಎಷ್ಟು ಏನು ಬೇಕು ಅನ್ನುವ ನಮ್ಮ ತೀರ್ಮಾನಗಳು ಅಲ್ವಾ. ಬಹಳ ಕೆಟ್ಟವಾಗಿ ಮಾತಾಡ್ತಿದ್ದೀನಿ ನಿಮ್ಗೆ ಅನ್ಸುತ್ತೆ, ಬಟ್ ಈ ಸಮಾಜದ ಬೆಳವಣಿಗೆಗೆ ಅಥವಾ ಅಲ್ಲಲ್ಲೇ ಇರತಕ್ಕಂಥ ಆ ಅಭಿವೃದ್ಧಿಯ ವಿಜ್ಞಾನದ ಮರ್ಯಾದೆ ಇದು. ಹೌದಾ? ಹೋಗ್ಲಿ ಬಿಡಿ, ಮುಂದಕ್ಕೆ ಹೋಗೋಣ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಅಂಡರ್ಲೈನ್ ಮಾಡ್ಕೊಂಡು ಇದನ್ನ ಧಾರಣೆ ಮಾಡ್ಬೇಕು ನೀವು. ಉಪಧಾರೆಯತ್ತೆ, ಉಪಧಾರಣೆ ಹೀಗೆ ತಿಳಿಯತಕ್ಕದ್ದು, ಹೀಗೆ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳತಕ್ಕದ್ದು. ಹೇಗೆ ಮಾಡ್ಕೋಬೇಕು ಗಟ್ಟಿ? ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾನೆ ನೋಡಿ. ಈ ಜಗತ್ತು ಅನ್ನೋದು ಭಗವಂತನ ವಿಸ್ತಾರ. ನಾನು ನನ್ನ ರೀತಿಯಲ್ಲಿ ನಿಮ್ಗೆ ವ್ಯಾಖ್ಯಾನ ಮಾಡ್ತೇನೆ, ನಿಮ್ಗೆ ಅರ್ಥ ಆಗಬೇಕು ಅಂತ ಇಂಟೆನ್ಷನ್ ಇಲ್ಲ. ಈ ಪ್ರಪಂಚ ಅನ್ನೋದು ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇರತಕ್ಕಂಥದ್ದು ಏನೇನಿದೆಯೋ ಎಲ್ಲವೂ, ಅಂದರೆ ಪರ್ವತವಾಗಲಿ, ಸಮುದ್ರವಾಗಲಿ, ನಕ್ಷತ್ರಗಳಾಗಲಿ, ನಿಹಾರಿಕೆಗಳಾಗಲಿ, ಸೂರ್ಯಚಂದ್ರರಾಗಲಿ, ಅಥವಾ 84 ಲಕ್ಷ ಈ ಭೂತಲದಲ್ಲಿ ಇರತಕ್ಕಂಥ ಜನಗಳು, ಜಲಚರಿಗಳಾಗಲಿ ಅಥವಾ ಪಕ್ಷಿಗಳಾಗಲಿ ಅಥವಾ ಭೂಚರಗಳಾಗಲಿ, ಅಂದರೆ ಮನುಷ್ಯನನ್ನು ಸೇರಿಸಿ ಭೂಮಿನಲ್ಲಿ ಎಲ್ಲವೂ ಕೂಡ ನನ್ನ ವಿಸ್ತಾರ. ಒಂದೇ ಮಾತು. ಹೇಗೆ ನನ್ನ ವಿಸ್ತಾರ? ಅದು ಹೇಗಿರುತ್ತೆ ಅಂದರೆ ನೋಡಿ, ಆಕಾಶದಿಂದ ಎರಡನೇದು ಯಾವುದೋ ಭೂತ? ವಾಯು. ವಾಯು ಉತ್ಪತ್ತಿಯಾದದ್ದು ಆಕಾಶದಿಂದ. ಆಕಾಶದಿಂದಲೇ ಉತ್ಪತ್ತಿಯಾದ ವಾಯುವು ನಿತ್ಯ, ಯಾವಾಗಲೂ ಸದಾ. ನಿತ್ಯ ಅಂದ್ರೆ ಏನು? ಸದಾ ಆಕಾಶದಲ್ಲಿಯೇ ಇರುತ್ತದೆ. ಹೌದಾ? ಆದ್ರೆ ಆಕಾಶ ಕಂಡುಕೊಂಡಿರುತ್ತಾ? ಆಕಾಶ ವಾಯು ಕಂಡುಕೊಂಡಿರುತ್ತಾ? ಇಲ್ಲ. ಆದ್ರೆ ವಾಯು ಇರುವುದು, ವಾಸವಾಗಿರುವುದು ಆಕಾಶದಲ್ಲಿ. ಯಾಕಂದ್ರೆ ಸ್ಪೇಸ್ ಬೇಕು. ಸ್ಪೇಸ್ ಇದ್ರೆ ಆಕಾಶ ಓಡಾಡೋದು ಹೇಗೆ? ಹೌದಲ್ವಾ? ಈಗ ನಾವು ಒಂದು ಮಣ್ಣಿನ ಮುದ್ದೆ ಅಂತ ಇಟ್ಕೊಳ್ಳಿ ನಮ್ಮ ಶರೀರ. ಮಣ್ಣಿನ ಮುದ್ದೆ ಆದರೆ ಗಾಳಿ ಒಳಗೂ ಹೋಗಾಗಿಲ್ಲ, ಹೊರಗೂ ಹೋಗಾಗಿಲ್ಲ. ಆದ್ರೆ ವ್ಯವಸ್ಥೆ ಹೇಗಿದೆ ಪರಮಾತ್ಮನ ನೋಡಿ. ವಾಯು ರೂಪದಲ್ಲಿ ಭಗವಂತನು ಒಳಗೂ ಹೋಗ್ತಾನೆ, ಒಳಗಡೆಯಿಂದ ಹೊರಗಡೆನೂ ಬರ್ತಾನೆ. ಅಂದ್ರೆ ಒಳಗಡೆಯೂ ಇದ್ದಾನೆ, ಹೊರಗಡೆಯೂ ಇದ್ದಾನೆ. ಮತ್ತೆ ಸಂಚರಿಸುವಾಗ ಮಧ್ಯದ ದಾರಿಯಲ್ಲಿ ಅಲ್ಲಿಯೂ ಇದ್ದಾನೆ. ಏನಾಗಿ? ವಾಯುವಾಗಿ, ಸ್ಪೇಸ್ ಇದೆ ತಾನೆ. ಆದ್ರೆ ಇದು ಎಲ್ಲಿಯೂ ನಿಲ್ಲುವ ಹಾಗಿಲ್ಲ, ಓಡಾಡ್ತಾನೇ ಇರ್ಬೇಕು. ಕರೆಕ್ಟಾ? ಅಂದ್ರೆ ನೀವು ಉಸಿರಾಡ್ತಾನೇ ಇರ್ಬೇಕು. ನಿಂತೋಯ್ತು ಅಂತ ಇಟ್ಕೊಳ್ಳಿ, ಆಚೆ ಹೋಗಿದ್ದು ಒಳಗೆ ಬರಲ್ಲ. ಏನ್ ಮಾಡ್ತೀರಿ? ಒಳಗೆ ಬಂದಿದ್ದು ಆಚೆ ಬರಲ್ಲ. ಅಥವಾ ಮಧ್ಯದಲ್ಲಿ ನಿಂತೋಯ್ತು, ಹಾರ್ಟ್ ಅಟ್ಯಾಕ್ ಅಲ್ವಾ, ಹಾರ್ಟ್ ವೇವ್ ಏನೇನು ಹೇಳ್ತೀವಲ್ಲ. ಯಾಕೆ ಈ ತರ ಆಗುತ್ತೆ ಅಂದ್ರೆ ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ತಿಳ್ಕೊಳ್ಳಿ ನೀವು. ಇವ ನಿಮ್ ಪರಮಾತ್ಮನ ಕಂಡ್ರಾಗಲ್ಲ ಅಂತ ಇಟ್ಕೊಳ್ಳೋಣಪ್ಪ. ಯಾರೋ ಒಬ್ಬಂಗೆ ಅವನು ಯಾರೇ ಸುಳ್ಳು ಹೇಳ್ತೀರಾ? ಪರಮಾತ್ಮನ ಗಾಳಿ ಅದೇ ನಂಗೆ ಬ್ಯಾಡ್ರಿ ಇವತ್ತಿಂದ ಗಾಳಿ ಅಲ್ಲಿ ನೋಡೋಣ. ಅನ್ನಲ್ಲ ಅಲ್ಲ, ಅನ್ನಕ್ಕಾಗಲ್ಲ. ಇದನ್ನ ಹೇಳೋದು ಅನ್ನಲ್ಲ ಅಂದ್ರೆ ಹೇಳ್ತಾನೆ, ಅನ್ನಕ್ಕಾಸೆ ಅನ್ನಲ್ಲ ಅಂದ್ರೆ ಇದು ಅಹಂಕಾರ ಅದು ಅಲ್ವಾ. ಅನ್ನಕ್ಕಾಗಲ್ಲ ಯಾಕೆ ಅಂದ್ರೆ ಅನ್ನಕ್ಕಾಗಲ್ಲ ಅಂದ್ರೆ ಅನ್ನಕ್ಕೆ ಆಗುವುದೇ ಇಲ್ಲ. ಅನ್ನಕ್ಕಾತ ಇಲ್ಲ. ಅದರಿಂದ ನಾವು ಪರಮಾತ್ಮ ನೀನೇ ದೊಡ್ಡವನಪ್ಪ ಏನೋ, ನಾನು ಅನ್ನೋದಿರ್ಲಿ ಸದ್ಯ ವಿಚಾರಣೆ ಮಾತಾಡೋದು, ಯಾಕಂದ್ರೆ ಉಸಿರು ನಿಲ್ಸೋದ್ರೆ ಹೌದಾ. ಇದನ್ನೆಲ್ಲ ನಾವೇನ್ ಮಾಡ್ತೀವಿ? ಪವಾಡ ಅಂತನೋ ಅಥವಾ ಯಾರೋ ಹೇಳಿರೋ ಭವಿಷ್ಯ ಅಂತನೋ, ಜಾತಕ ಸರಿ ಇಲ್ಲ ಅಂತನೋ ಇಂಥದ್ದೆಲ್ಲ ಮಾತಾಡ್ಕೋತೀವಿ. ಸುಳ್ಳು. ನಮ್ಮ ಶಿವಕುಮಾರ ಸ್ವಾಮಿಗಳವರು ಅಥವಾ ನಮ್ಮ ಈ ನೆನ್ನೆ ಹೋದ ಪೇಜಾವರವರು ಇವರೆಲ್ಲರೂ ಯಾಕೆ ಯಾವಾಗಲೂ ಇನ್ನಿರ್ಬೋದಾಯ್ತಲ್ಲ, 1000 ವರ್ಷ 2 ವರ್ಷ ಯಾಕಲ್ಲ? ಇಲ್ಲ, ಅದು ಆಗುವುದಿಲ್ಲ ಅಂದ್ರೆ ಯಾಕೆ? ಅದು ಇಲ್ಲವೇ ಇಲ್ಲ ನಿಯಮ. ಅದರಿಂದ ಭೂತ ಶರೀರವೆಲ್ಲವೂ ಒಂದಲ್ಲ ಒಂದು ಸತಿ ಹೋಗಲೇಬೇಕು. ನೀವೇನಾದ್ರೂ ಈ ಉಪನಿಷತ್ತಿನೆಲ್ಲ ಅರೆದು ಚೆನ್ನಾಗಿ ಕುಡಿದು ಬಿಡಿ, ಆಗಲೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಭೂತ ಶರೀರನೇ ಬೇರೆ, ನೀವೇ ಬೇರೆ ಅಲ್ಲ. ನೀವಿಲ್ಲದೆ ನಿಮ್ಮ ಶರೀರ ಇಲ್ಲ, ಆದರೆ ಶರೀರ ಇಲ್ಲದೆ ನೀವು ಇರಬಹುದು. ಏಕೆಂದರೆ ನೀವು ಚೈತನ್ಯ. ಇದನ್ನ ಯಾಕೆಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು ಅನ್ನುವುದು ನಾನಲ್ಲ, ನಾನು ಅನ್ನುವುದು ಇಲ್ಲವೇ ಇಲ್ಲ.
ಹೌದಲ್ವ? ನಾನು ಅನ್ನುವುದು ಬೀಜ ರೂಪದಲ್ಲಿದೆ, ಆತ್ಮರೂಪದಲ್ಲಿದೆ. ವಿಶುದ್ಧವಾಗಬೇಕು, ಶುದ್ಧವಾಗಿ ಇದನ್ನು ಶುದ್ಧ ಮಾಡಬೇಕು, ಆಮೇಲೆ ಬಿತ್ತನೆಗೆ ಇದನ್ನು ಬೀಳೋದು. ಅದರಿಂದ ನಾನು ಅನ್ನುವುದು ನಾವು ಆಗಬೇಕು, ನಾವು ಅನ್ನುವುದು ಸರ್ವ ಆಗಬೇಕು, ಸರ್ವ ಅನ್ನುವುದು ಪರವಾಗಬೇಕು, ಪರಮಾತ್ಮನಾಗಬೇಕು. ಹೌದಲ್ಲ? ಅದು ಹೇಗೆ ಅಂತ ನೀವು ಹೇಳೋದಾದ್ರೆ ಯೋಚನೆ ಮಾಡಿ. ಈಗ ಹೇಳ್ತೀನಿ, ಎಲ್ಲದರೊಳಗೂ ನಾನಿದ್ದೀನಿ, ಆದ್ರೆ ಅಲ್ಲಿ ನಾನಿಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ನನ್ನಲ್ಲಿ ಯಾವುದೂ ಇಲ್ಲ ಅನ್ನೋದಕ್ಕೆ ಏನಂದ್ರೆ ಒಂದು ಉದಾಹರಣೆ ತಗೊಳ್ಳಿ. ಒಂದು ಬೀಜ ತಗೊಳ್ಳಿ. ಬೀಜದ ಒಳಗಡೆ ನೀವೇನಾದ್ರೂ ಹಾಗೆಯೇ ಕುಟ್ಟು ನೋಡಿದರೆ ಏನೂ ಇರುವುದಿಲ್ಲ. ಇರುತ್ತಾ? ಇರೋದಿಲ್ಲ. ಆದ್ರೆ ಅದನ್ನು ಸುಮ್ಮನೆ ಮಣ್ಣಿಗೆ ಹಸ್ತೀರಿ ಅಂತ ಇಟ್ಕೊಳ್ಳಿ. ಸೃಷ್ಟಿ ವಿಚಾರ ಮಾತಾಡ್ಬೇಕಲ್ಲ. ಈಗ ಅದಕ್ಕೆ ಹಸ್ತೀವಿ. ಒಂದೇನು ಬಂತು? ಒಳಗೆ ಮೇಲ್ಗಡೆ ಒಂದು ಸಸಿ ಬಂತು. ಸಸಿ ಬರುವ ಮೊದಲು ತೆಳಗಡೆ ಬೇರೋಯ್ತು. ಬೇರಿನ ತೆಳಗಡೆ ನೀವು ಅಂದುಕೊಂಡಿದ್ದಲ್ಲ ಬೀಜ, ಅದು ಒಡೆದಿತ್ತು. ಹೌದಾ? ಅಂದ್ರೆ ತನ್ನನ್ನ ತಾನು ಒಂದದ್ದನ್ನು ಎರಡನಾಗಿ ಮಾಡಿ ಸಸಿ ಬಂತು ಮೇಲಕ್ಕೆ. ಸಸಿಯು ದೊಡ್ಡದಾಯಿತು, ಗಿಡವಾಯಿತು, ಮರವಾಯಿತು, ಎಲೆಯಾಯಿತು, ಕೊಂಬೆಯಾಯಿತು, ಒಂದೊಂದರಲ್ಲೂ ಒಂದೊಂದು ದೊಡ್ಡದಾದ ಹಣ್ಣಾಯಿತು. ಹಣ್ಣಿನ ಒಳಗೆ ಮತ್ತೆ ಈ ಒಡೆದು ಹೋದ ಬೀಜ ಇತ್ತು. ಹುಣಸೆ ಹಣ್ಣು ತಗೊಳ್ಳಿ ಉದಾಹರಣೆಗೆ. ಹೌದಾ? ಈಗ ನನ್ನೊಳಗೆ ನೀನಿದೆಯೋ, ನಿನ್ನೊಳಗೆ ನಾನಿದೆಯೋ? ಆ ಸಾವಿರಾರು ಬೀಜಗಳು ಎಲ್ಲಿದ್ವೋ? ಈ ಬೀಜದಲ್ಲೇ ಇತ್ತು. ಆ ಬೇರೆಲ್ಲಿತ್ತು? ಬೀಜದಲ್ಲೇ ಇತ್ತು. ಎಲೆಯಲ್ಲಿತ್ತು? ಬೀಜದಲ್ಲೇ ಇತ್ತು. ಗೊತ್ತೀರಾ? ಇಷ್ಟು ದೊಡ್ಡದಾದ ಒಂದು ಹುಣಸೆಯ ಮರ ಪುಟ್ಟದಾದ ಒಂದು ಬೀಜದಲ್ಲಿ ಇರೋದು ಸಾಧ್ಯವೇ? ವಿರೋಧಾಭಾಸ. ಬೀಜ ಪುಟ್ಟದು, ಏನು ಇಲ್ಲ ಒಳಗಡೆ. ಮೇಲೆ ಬ್ರೌನ್ ಕಲರ್ ಒಂದು ಮೇಲಿನ ಕವಚ, ಒಳಗಡೆ ಇರತಕ್ಕಂಥ ಬಿಳಿಯ ಬಣ್ಣದ ಒಂದು ಇದು ಅಲ್ವಾ? ಆ ಬಿಳಿಯ ಬಣ್ಣದ ಒಳಗಡೆ ಪರಮಾತ್ಮ ಶಕ್ತಿ ಇದೆ, ಅದು ಚೈತನ್ಯವಿದೆ. ಹೌದಲ್ವಾ? ಈ ಹೊರಗೆ ಹಾಕತಕ್ಕಂಥ ವಿಧಾನ ಇದೆಯಲ್ಲ, ಅದು ಪ್ರಕೃತಿ. ಈ ನೆಕ್ಸ್ಟ್ ಅದ್ರ ಬಗ್ಗೆ ಬರುತ್ತೆ. ಅದು ಈಶ್ವರ ತತ್ವ. ಅದು ಅರ್ಥ ಆಯ್ತಲ್ಲ ನಿಮಗೆ? ಮೊದಲೇ ನಿಮ್ಗೆ ಹೇಳಿದ್ದೆ, ಬ್ರಹ್ಮ, ಈಶ್ವರ, ಭಗವಂತ. ಭಗವಂತ ಈ ಜಗತ್ತೆಲ್ಲ ಸರ್ವಮಿದಂ ಜಗತ್ತಿದೆಯಲ್ಲ, ಹೇಗೆ ಎಲ್ಲ ಕಡೆಯೂ ತುಂಬಿ ತುಳುಕ್ತಾ ಇದ್ದಾನೆ ಅನ್ನೋದು ನಮ್ಗೆ ಅರ್ಥ ಆದಾಗ, ಎಲ್ಲ ಕಡೆಯೂ ಇರುವುದು ಒಂದೇ, ಅದು ಚೈತನ್ಯವೇ. ಆ ಚೈತನ್ಯವೇ ನನ್ನ ಒಳಗಡೆ ಜೀವವಾಗಿದೆ. ಸಕಲ ಚರಾಚರ ವಸ್ತುಗಳಲ್ಲೂ ಜೀವವಾಗಿದೆ, ಚೈತನ್ಯವಾಗಿದೆ. ಹೌದಲ್ವಾ? ಮುಂದೆ ಯಾವಾಗಲೂ ಏನೇನಾಗಿದೆ ಅಂತ ನೋಡಿ. ಸೂರ್ಯನಲ್ಲಿ ಬೆಳಕು ಶಾಖವಾಗಿದೆ, ಚಂದ್ರನಲ್ಲಿ ತಂಪಾಗಿದೆ, ನೀರಿನಲ್ಲಿ ತಾನು ಕುಡಿಯುವ ದಾಹ ಹಿಂಗಿಸ್ತಕ್ಕಂಥ ರುಚಿಯಾಗಿದೆ, ಭೂಮಿಯಲ್ಲಿ ಗಂಧವಾಗಿದೆ ಅಂತ ಅರ್ಥ ಮಾಡ್ಕೋತಾನೆ. ಅದು ಇದೆ 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 ಅಂತ ಹೇಳ್ತಾರೆ. ಎಲ್ಲವೂ ನಾನು ಇದೆ ಅನ್ನೋ ಎರಡು ಪದ್ಯ ಇದೆಯಲ್ಲ, ತತ್ ಇದಂ. ಈ ಇದವೆಲ್ಲವೂ ನನ್ನದೇ ಅಮೂರ್ತಿನ, ನನ್ನದೇ ಆಗಿರ್ತಕ್ಕಂಥ ಅಮೂರ್ತಿ ಆಗಿರ್ತಕ್ಕಂಥ ಜಗತ್ ವ್ಯಾಪಕವಾಗಿರ್ತಕ್ಕಂಥ ಪರಿಪೂರ್ಣವಾದ ವಿಷ್ಣು ಭಾವ. ಈಗ ನಾನೇನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಎಲ್ಲವೂ ಕೂಡ ಭಗವಂತನ ಸರ್ವವ್ಯಾಪಕ ತತ್ವ. ಭಗವಂತನ ಸರ್ವವ್ಯಾಪಕ ತತ್ವ. ಈ ಪರಮಾತ್ಮನ ಸರ್ವವ್ಯಾಪಕ ತತ್ವಕ್ಕೆ ವಿಷ್ಣು ಎಂದು ಹೆಸರು. ಈ ಭಗವಂತನ ಸರ್ವವ್ಯಾಪಕ ತತ್ವಕ್ಕೆ ವಿಷ್ಣು ಎಂದು ಹೆಸರು. ವಿಷ್ಣು ಸಹಸ್ರನಾಮ. ಹೌದಲ್ಲ? ಅರ್ಥ ಆಯ್ತಾ ನಿಮ್ಗೆ? ಹೂನ್ ಬಿಡಿ, ಹೋಗ್ಲಿ, ಯಾಕೆ ಸುಮ್ಮನೆ ಅದರಿಂದ ಇಲ್ಲ ಅಲ್ಲೇನಲ್ಲಿ ಕೊನೆಯಿಲ್ಲ. ಹೇಳಿಲ್ಲ. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್. ನೋಡಿ, ಅಂದ್ರೆ ಅರ್ಥ ಪ್ರಪಂಚದಲ್ಲಿ, ಅಂದ್ರೆ ಈ ಆಕಾಶದಲ್ಲಿ ವಾಯುವು ನಿತ್ಯವಾಗಿ ಇದೆ. ಹೌದಲ್ವಾ? ಈ ನಿತ್ಯವಾಗಿದೆ, ವ್ಯತ್ಯಾಸ ಆಗತ್ತೆ. ನೋಡ್ಬೇಕಲ್ಲ ನೀವು, ಅದೇ ತರ ಇರಲ್ಲ ಅಲ್ವಾ? ಮಂದವಾದ ಗಾಳಿ ಇದೆ, ಚಂಡಮಾರುತ ಇದೆ, ಜೋರಾಗಿ ಗಾಳಿ ಬೀಸುತ್ತದೆ. ಆದ್ರೆ ಗಾಳಿ ಬೀಸುತ್ತಲೇ ಇದೆ. ಬೆಳಗಾಗಿದ್ದಾಗ ಮಂದಾನಿದೆ, ನಾವು ಒಳಗಡೆ ತಗೊಳ್ಳೋದನ್ನ ಆಮ್ಲಜನಕ ಅಂತ ಕರಿತೀವಿ. ಇದೆಲ್ಲ ವಿಜ್ಞಾನ. ಹೊರಗಡೆ ಬಿಡೋದನ್ನ ಇಂಗಾಲ ಆಮ್ಲ ಅಂತ ಕರಿತೀವಿ. ಅರಳಿ ಮರದಲ್ಲಿ ಮಲಗಿಕೊಂಡ್ರೆ ಅದು ಅಲ್ಲಿ ಆಮ್ಲಜನಕ ಇದೆ ಅಂತ ಹೇಳ್ತೀವಿ. ಇದೆಲ್ಲ ಏನೇನು ಹೇಳ್ತೀವಲ್ಲ, ಇದೆಲ್ಲ ನಾವು ವಿಜ್ಞಾನದಿಂದ ಕಂಡುಹಿಡಿದಿದ್ದು. ಇದೆಲ್ಲವೂ ಕೂಡ ಭಗವಂತನ ವೈಭವವೇ, ಯೋಗ ಐಶ್ವರ್ಯವೇ. ಯೋಚನೆ ಮಾಡಿ. ಹೌದಾ? ಈಗ ಅರಳಿ ಮರ ಇದೆಯಲ್ಲಪ್ಪ, ನಿಮ್ಗೊಂದು ಸುಮ್ಮನೆ ಒಂದು ವಿಜ್ಞಾನದ ವಿಚಾರ. ಅರಳಿ ಮರದ್ದು ಬೀಜ ಇದೆಯಲ್ಲ, ಅರಳಿ ಮರದಲ್ಲಿ ಹುಟ್ಟಾರೆ. ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ, ಮಿಕ್ತಾನು ಗೊತ್ತಿರೋರಿಗೆ ಗೊತ್ತಿರುತ್ತೆ. ಈ ಅರಳಿ ಮರ ಇನ್ನೊಂದು ಸಸಿ ಬಿಲ್ ಅಲ್ಲಲ್ಲೇ ಗೋಡೆ ಸಂದಿಲಿ ಅಲ್ಲಿ ಇಲ್ಲಿ ಕಾಂಪೌಂಡ್ ಅಲ್ಲಿ ಬಿಟ್ಟಿರುತ್ತಲ್ಲ, ನೋಡಿದಿರಲ್ಲ? ನಿಮ್ಮನೆ ಕಾಂಪೌಂಡಲ್ಲೂ ದೊಡ್ಡದಾಗಿ ಬಿರುಕು ಬಿಟ್ಟಿರ್ಬೋದು. ಆ ಅರಳಿ ಬಂದು ಬೀಜ ಹಾಕಿ ಬಂತ ಅಂತ ಕೇಳಿದ್ರೆ, ಇದು ಈ ಪಕ್ಷಿಗಳು ಅರಳಿ ಮರದ ಹಣ್ಣನ್ನ ತಿಂದು ಬಿಡುತ್ತಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ವಿಜ್ಞಾನ. ಇದು ಯಾರನ್ನಾರು ಬೇಕಾದ್ರೆ ಕೇಳಿ, ನನ್ನ ಮೇಲೆ ಅನುಮಾನ ಇದ್ರೆ, ಅಥವಾ ಇದು ಅನುಮಾನ ಇಲ್ಲದೆ ಪಡಿ, ಅನುಮಾನ ಪಡಿ. ಈ ಪಕ್ಷಿ ಈ ಇದನ್ನು ನುಂಗ್ಬಿಡುತ್ತೆ. ನುಂಗ್ಬಿಟ್ಟು ಅದು ಒಂದು ಪಿಕ್ಕೆ ಹಾಕತ್ತೆ. ಆ ಪಿಕ್ಕೆಯೇ ಅರಳಿ ಮರ ಆಗೋದು, ಈ ಬೀಜ ಅಲ್ಲ. ಹೌದಾ?
ಏನು ನಿಮ್ಗೆ ಅನುಮಾನ ಯಾಕಿದೆಲ್ಲ ಕೇಳ್ತೀನಿ. ಅದಕ್ಕೋಸ್ಕರ ಹಳ್ಳಿ ಮರ ತೆಲ್ಲ ವಿಪರೀತ ಹಣ್ಣು ಬಿದ್ದಿರುತ್ತಲ್ಲ, ಅದೆಲ್ಲವೂ ಬೀಜವಾಗೋದಿಲ್ಲ. ಅದೆಲ್ಲನೂ ಬೀಜ ಆಗ್ಬಿಟ್ರೆ ನೀವು ಇರೋಕ್ಕೆ ಆಗಲ್ಲ. ಎಲ್ಲ ಮನೆ ಮುಂದೆನೂ ಮನುಷ್ಯರೆಲ್ಲ ಅರಳಿ ಮರ ಹೋಗ್ತಾರೆ. ಇಂತಹ ಅರಳಿ ಮರವನ್ನ ಭಗವದ್ಗೀತೆಯಲ್ಲಿ ಅದನ್ನ ಉಪಮೇಯವಾಗಿ ಒಂದ್ ಕಡೆ ತಗೋತಾರೆ. ಅದನ್ನು ಬರುತ್ತೆ, ಉರ್ದು ಮೂಲಮದ ಶಾಖಂ ಬರುತ್ತಲ್ಲ, ಆಗ ಇದರ ವಿಸ್ತಾರವನ್ನು ಮಾಡೋಣ. ಈಗಲೇ ನಿಮಗೆ ತಲೆ ಕೆಡಿಸ್ಬಿಟ್ಟು ತಲೆನೇ ಒಳ್ಳೆ ಒಂಥರ ಅರಳಿ ಮರ ಆಗ್ತದ. ಈಗ ಕೂತಿದೆ, ಅದುವೇ ಸಂಸಾರ ವೃಕ್ಷ. ಹೇಳಿ. ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತಿ ಉಪಧಾರಯ. ನೋಡಿ, ಅಂದ್ರೆ ಎಲ್ಲವೂ ಕೂಡ ನನ್ನಲ್ಲೇ ಇದೆ. ಅಂದ್ರೆ ನಾನು ಬೀಜ ರೂಪದಲ್ಲಿ ಒಳಗಡೆ ಇರುವ ಶಕ್ತಿ ಅಂತಿದ್ದೇನೆ. ಎಲ್ಲವೂ ನನ್ನೊಳಗಡೆನೇ ಇದೆ, ನನ್ನಿಂದಲೇ ಪ್ರಕಟ ಆಗತ್ತೆ, ನನ್ನಲ್ಲೇ ಪ್ರಕಟ ಆಗತ್ತೆ, ನನ್ನಲ್ಲೇ ಲೀನವಾಗುತ್ತದೆ. ಹಾಗಾದ್ರೆ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಭಗವಂತನನ್ನು ಬಿಟ್ಟು ಬೇರೆ ಇಲ್ಲ. ಅದಕ್ಕೋಸ್ಕರ ಬ್ರಹ್ಮಾಂಡ ಅಂತ ಕರೆಯೋದು ಇದನ್ನ. ಯಾಕೇಳಿ? ಬ್ರಹ್ಮ ಅಂದ್ರೆ ಚೈತನ್ಯ, ಬ್ರಹ್ಮಾಂಡ. ಬ್ರಹ್ಮದಲ್ಲಿಯೇ ಸೃಷ್ಟಿ, ಹೌದಲ್ವ? ಬ್ರಹ್ಮನಲ್ಲಿಯೇ ಸ್ಥಿತಿ, ಬ್ರಹ್ಮನಲ್ಲಿಯೇ ಲಯ. ಅದರಿಂದಾಚೆಗೆ ಬ್ರಹ್ಮನಿಲ್ಲದ ಜಾಗ, ಕಾಲ, ದೇಶ, ಸೃಷ್ಟಿ, ಸ್ಥಿತಿ, ಲಯ, ಕನಸು, ಅದು ಇದು ಏನು ಇರೋದೇ ಇಲ್ಲ, ಹೌದಲ್ವ? ಹಾಗಾದ್ರಿಂದ ಒಂದೇ ವಾಕ್ಯದಲ್ಲಿ ನಾವು ನೆನಪಿಟ್ಟುಕೊಳ್ಳುವಂತೆ ಮಾಡಬೇಕಲ್ಲ. ಹೇಗೆ ಮಾಡೋದು ಅಂದ್ರೆ ಅರ್ಥ ಮಾಡೋದು, ಸೃಷ್ಟಿಯಾದಾಗ ಭಗವಂತ ವ್ಯಕ್ತ ರೂಪದಲ್ಲಿದ್ದ, ಹೌದಲ್ವ? ಲಯವಾದಾಗ ಬೀಜ ರೂಪದಲ್ಲಿದ್ದಾನೆ. ಅಂದ್ರೆ ಏನರ್ಥ ಆಯ್ತು? ಭಗವಂತ ಅಥವಾ ಚೈತನ್ಯ ಅನ್ನುವುದಕ್ಕೆ ಸಾವಾಗಲಿ ಹುಟ್ಟಾಗಲಿ ಇರುವುದಿಲ್ಲ. ನಾಮರೂಪಗಳು ಬದಲಾಗುತ್ತಿರುತ್ತದೆ. ಸಮಾಧಾನ ಆಗೋಯ್ತೀವ ನಿಮ್ಗೆ ಅಲ್ವಾ? ನೀವು ಹುಟ್ಟುವುದೂ ಇಲ್ಲ, ಬೇಕಾದ್ರೆ ಸಾಯಿಸೋದು ಹುಟ್ಟಿಸೋದು ಆ ಥರ ಮಾಡಿ. ಅರ್ಥ ಆಯ್ತಾ ನಿಮ್ಗೆ? ಅದರಿಂದ ನೀವು ಹೇ ಅರ್ಜುನ, ಯುದ್ಧನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅಂದ್ರೆ ಸಂಸಾರದ ಗಮನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಹುಟ್ಟುವುದೂ ಇಲ್ಲ, ಸಾಯುವುದಿಲ್ಲ ಎಂದರೆ ನೀವು ಎಂದರೆ ಆತ್ಮ, ಚೈತನ್ಯ, ಪರಮಾತ್ಮನ ಅಂಶ. ಪರಮಾತ್ಮನ ಅಂಶ ಯಾವಾಗಲೂ ಪರಮಾತ್ಮ ಅಂಶವು. ಯಾಕೆ? ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್ಡ್. ಅಂದ್ರೆ ಯಾವಾಗಲೂ ಇರೋದು ತಾನೆ. ಯಾವಾಗಲೂ ಇರೋದು ಅನ್ನೋದು ಸತ್ಯವಾದರೆ ಹೇಗಿರುತ್ತೆ? ಯಾವಾಗಲೂ ಇದ್ದೇ ಇರುತ್ತದೆ. ಏನಾಗಿರುತ್ತದೆ? ಸತ್ಯವಾಗಿ, ಜ್ಞಾನವಾಗಿ, ಅನಂತವಾಗಿ, ಬ್ರಹ್ಮವಾಗಿ, ಆತ್ಮವಾಗಿ, ತತ್ವವಾಗಿ ಇದ್ದೇ ಇರುತ್ತದೆ. ಪ್ರಕಟ ಆದರೆ ಜಗತ್ತಾಗತ್ತೆ, ಪ್ರಕಟ ಆಗದೆ ಇದ್ರೆ ಜೀವ ರೂಪದಲ್ಲಿ ಭಗವಂತನೆಲ್ಲ ಇದ್ದು ಬಿಡುತ್ತದೆ. ಇದಕ್ಕೂ ಭಗವಂತನಿಗೆ ಯಾವ ಸಮಾಧಾನವೂ ಯಾವ ರೀತಿಯಾದ ನಂಟು ಇರುವುದಿಲ್ಲ. ಹಾಗಂತ ಅರ್ಥ ಏನು? ನಿಮ್ಮ ಸಂಸಾರ ನಿಮ್ಮ ಜಗತ್ತು, ನಿಮ್ಮ ಜಗತ್ತೇನೋ ನಿಮ್ಮ ಸಂಸಾರ. ಯಾರು ಮಾಡ್ಕೊಂಡಿರೋದು? ನಾವೇ. ಅದು ಇರುತ್ತದೋ ಹೋಗುತ್ತದೋ? ಯಾವಾಗಲೂ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದು ಬಂದು ಹೋಗ್ತಾ ಇರ್ತಕ್ಕಂಥ ನೆಂಟರಿದ್ದಂತೆ, ಹೌದಲ್ವಾ? ಕಷ್ಟ ಆಗಲಿ ಸುಖ ಆಗಲಿ ಅಥವಾ ನಮ್ಮ ನೆಂಟರಿಷ್ಟರಾಗಲಿ ದಾಂಪತ್ಯ ಆಗಲಿ ಯಾವ್ದಾರಾಗಲಿ, ದುಡ್ಡು ಕಾಸು ಯಾವ್ದಾರು ನೋಡಿ, ಅದರ ಗುಣ ಏನು, ಸ್ವಭಾವ ಏನು, ಬರುತ್ತೆ ಹೋಗುತ್ತೆ. ಬಂದು ಹೋಗುವ ನಡುವೆ ನಂದು ನಂದು ಅಂತ ಇರೋದು ಅದ ನಿಯಮ. ನಾವು ಯಾವ ಕಾರಣದಿಂದ? ವಾಸನೆಯ ಕಾರಣದಿಂದ, ಮೋಹ ಕಾರಣದಿಂದ, ಅದು ಅಜ್ಞಾನದ ಕಾರಣದಿಂದ, ಹೌದಲ್ವ? ಅಜ್ಞಾನ ಏನಿದೆ ನಮಗೆ, ಅದು ಹೇತು ಸಂಸಾರಕ್ಕೆ. ತಿಳ್ಕೊಂಡ್ರೆ ಆ ಕ್ಷಣವೇ ನಿಮಗೆ ಬಂಧನದಿಂದ ಬಿಡುಗಡೆ. ಅದು ಹಾಗೆ ತಿಳ್ಕೊಳ್ಳದೆ ಇದ್ರೆ ಬಂಧನ. ಹೌದಾ? ಹಿಂಗೆ ಕೆಲವ್ರಿಗೆ ಯಾವ ಥರ ಇರುತ್ತೆ ಅಂದ್ರೆ, ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಇದೇ ಜಾಸ್ತಿ. ಹೌದಾ? ನಮ್ಗೆ ಯಾರೋ ಅಣ್ಣ ತಮ್ಮ ಅದು ಇದು ಅನ್ನೋದು ಕಂಡ್ರೆ ಒಂದೊಂದ್ಸತಿ ತುಂಬಾ ಇದ್ದಕ್ಕಿದ್ದಾಗೆ ಪ್ರೀತಿ ಬಂದ್ಬಿಡುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಎರಡು ದಿವಸ ಆಯ್ತು ನೀನು ನೋಡಿ ಬಂದು ಅವ್ನು ದಿವಸ ಬರಕ್ಕೆ ಶುರು ಮಾಡ್ದ ಅಂತ ಇಟ್ಕೊಳ್ಳಿ. ಏನೇ ಸದಾ ನಿಂತಿದೆ ಆಗಲೂ ಚೇಂಜ್. ಯಾಕೆ ಹೀಗಾಗತ್ತೆ ಅಂದ್ರೆ ಸ್ವಭಾವಸ್ತು ಪ್ರವರ್ತತೆ. ಈ ಸ್ವಭಾವವು ಯಾವುದ್ರ ಮೇಲೆ ನಿಂತಿದೆ? ರಜೋಗುಣದ ಮೇಲೆ ನಿಂತಿದೆ ಅಲ್ವಾ? ಜ್ಞಾಪಕ ಇದೆ ನಿಮ್ಗೆ? ಏನ್ ಮಾಡುತ್ತೆ ರಜೋಗುಣ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಓದ್ಕೊಂಡಿದ್ದೀರ? ಹೌದಾ? ಪುಣ್ಯ ಏನ್ ಹೌದಾ ಹೇಳಿದ್ರೆ ನೀವೊಬ್ರು ಅವ್ರು ಯಾರು ಹೂನ್ಲಿಲ್ಲ. ರಜೋಗುಣ ಅಲ್ಲ, ಸತ್ವಗುಣ ಅಂತಂದ್ರೆ ಜ್ಞಾನ, ರಜೋಗುಣ ಅಂದ್ರೆ ಕರ್ಮವನ್ನ ಪ್ರೇರೇಪಿಸುವಂತ ಕಾಮ, ಮತ್ತೆ ಇರತಕ್ಕಂಥ ಕ್ರೋಧ. ಹೌದಾ? ತಮೋಗುಣ ಅಂತಂದ್ರೆ ನಿದ್ರಾಲಸ್ಯ ಪ್ರಮಾದ. ಈ ಮೂರೇ ಇರೋದು, ಇನ್ನೇನಿಲ್ಲ ಸ್ವಭಾವದಲ್ಲಿ, ಹೌದಲ್ವಾ? ಆದ್ರೆ ಇದು ಭಗವಂತನ ಮಾಡತಕ್ಕಂಥ ಅವನ ಕರ್ಮ ಇದೆಯಲ್ಲ, ಸೃಷ್ಟಿಸ್ತಿ ಅಲ್ಲಿಲ್ಲೋ ಇಲ್ಲ. ಯಾಕೆ? ಈ ಗುಣಗಳು ಅವನ ಅಧೀನದಲ್ಲಿರುತ್ತದೆ. ಆದರೆ ನಾವು ಈ ಗುಣಗಳು ಅಧೀನವಾಗಿಬಿಟ್ಟಿದೀವಿ ಜೀವ ಅನ್ನೋದು. ಏಕೆಂದರೆ ನಮಗಿರತಕ್ಕಂಥ ಜ್ಞಾನವು ಅಪೂರ್ಣವಾಗಿದೆ.
ಪೂರ್ಣಾತ್ಮರೇ, ಪೂರ್ಣ ಆತ್ಮದೃಷ್ಟಿಯಿಂದ ನೋಡುವಾಗ ನೀವೆಲ್ಲರೂ ಪೂರ್ಣರೇ. ಆದರೆ ನೀವು ಅದರ ಬಗ್ಗೆ ಇರುವ ಜ್ಞಾನ ಅಪೂರ್ಣ. ಅದರಿಂದ ನಾವು ಪೂರ್ಣ ಪ್ರಜ್ಞರಾಗಿ ನಾವು ಅಲ್ಲಿ ಹೋಗಿ ಬೃಂದಾವನ ನಾವು ಮಾಡಿಸ್ಕೋಬೇಕಾದ್ರೆ ಏನ್ ಮಾಡಬೇಕು? ಇರುವ ಅಲ್ಪ ಜ್ಞಾನವು ಪೂರ್ಣವಾಗಬೇಕು. ಹಾಗದ ಹೇಗೆ ಅಂದ್ರೆ ಇದನ್ನ ಯಥಾರ್ಥವಾಗಿ ತಿಳ್ಕೊಳ್ಳೋದು. ನಾನು ಎಲ್ಲರಿಗಿಂತ ಕಿರಿಯವ, ನನಗಿಂತ ಎಲ್ಲರೂ ಹಿರಿಯರು, ನನಗಿಂತ ಕಿರಿಯನಿಲ್ಲ, ನನಗಿಂತ ಹಿರಿಯರಲ್ಲ ಅಂತ. ಎಲ್ಲ ಅಂತಂದ್ರೆ ಏನರ್ಥ? ಎಲ್ಲ ದೊಡ್ಡ 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 ತಿಳ್ಕೊಳ್ಳೋದು ಗೊತ್ತಾಗಬೇಕು, ಹೌದಲ್ವಾ? ಯಾಕೆಂದ್ರೆ ಇದು ಹಿಂದೆ ಒಂದು ನಿಮ್ ಕಥೆ ಹೇಳಿದ್ದೆ, ಗರುಡಂದು ಒಂದು ಕಾಣುತ್ತೆ, ಹೇಳಿದ್ದ ದೈವಗೆ ಹೇಳಿದ್ದೀನಿ, ನನಗೆ ಜ್ಞಾಪಕ ಇದೆ. ನೀವು ಮರ್ತಿದ್ದೀರಾ ಅನ್ನೋದು ನಿಜ. ಆದ್ರೆ ನೀವು ಮರ್ತಿದ್ದೀರಾ ಅಂತ ನಂಗೆ ಹೇಳೋದು, ನಾನು ಮರ್ತಿದ್ದೀನಿ ಅಂದ್ಕೊಂಡು ನೀವು ಇಲ್ಲ ಅಂತಿದ್ದೆ ಹೇಳೋದು ಅಷ್ಟು ನಿಜ ಅಲ್ಲ. ಹಾಗೆ ಏನಂದ್ರೆ ಅರ್ಥ, ಯಾವ್ದಾದ್ರು ಒಂದು ಇದ್ರೊಳಗೆ ಪಕ್ಷಿ ಒಂದಿದೆ, ಒಂದು ಸೊಳ್ಳೆಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮೇಲೆ ಅಲ್ವಾ. ಈಗ ಯಾವುದೋ ಒಂದು 25 ಫ್ಲೋರ್ ಇದೆ ಅಂತ ಇಟ್ಕೊಳ್ಳೋಣ. 25ನೇ ಫ್ಲೋರಲ್ಲಿ ಇದೊಂದು ಮೇಲ್ಗಡೆ ಇರ್ತಾನೆ. ನಮ್ಮಲ್ಲಿ ಭಾಳ ಸೊಳ್ಳೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಹಾಗೆ 25 ಫ್ಲೋರ್ ಮೇಲೆ ಇದೆ ನೀನು, ನಿಮ್ಮನೆ ಸೊಳ್ಳೆ ಯಾಕೆ ಬಂತು? ಲಿಫ್ಟ್ ಇದೆಯಲ್ಲ ಅಂತ. ಏನು ಈ ಥರ ಮಾತು ನಮ್ದೆಲ್ಲ. ಲಿಫ್ಟಲ್ಲಿ ಬಂತು ಅದು ಅಲ್ವಾ? ಇಲ್ಲ. ಸೊಳ್ಳೆ ಹಾರುವುದಕ್ಕಿಂತ ಒಂದು ಪಕ್ಷಿ ಅದಕ್ಕಿಂತ ಜಾಸ್ತಿ ಹಾರುತ್ತೆ, ಹೌದಾ? ಇನ್ನೊಂದು ಮೇಲೆ ಕೆಲವು ಪಕ್ಷಿಗಳು ನೆಲದ ಮೇಲೆ ಓಡಾಡ್ತಿರುತ್ತೆ, ಹಾರಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ರಿಸ್ಕು, ಹೌದಲ್ವಾ? ಅದು ಆಗದೇ ಇರುವಾಗ ಪರಮಾತ್ಮನ ನೋಡ್ಬೇಕಂದ್ರೆ ಗರುಡನ ಜಂಬ ಬರುತ್ತೆ, ಹೌದಾ? ನಾನು ಇದೆಲ್ಲಕ್ಕಿಂತ ಮೇಲೆ ಹಾರ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಾರುತ್ತೆ. ಅದು ಎಷ್ಟು ದೂರ ಹೋದ್ರೆ ಆಕಾಶ ಅಂದ್ರೆ ಎಲ್ಲಿದೆ ಅನ್ನೋದಕ್ಕೆ ಗೊತ್ತಾಗದೇ ಇಲ್ಲ. ಆಗ ಅದಕ್ಕೆ ಅರ್ಥವಾಗುತ್ತೆ, ಇಷ್ಟು ದೂರ ಹೋದ ಮೇಲೆ ನಾವು ಭಗವಂತನನ್ನು ನೋಡುವ ಮಹಾದೃಷ್ಟಿ ಏನಿದೆ ಅದು ಎಷ್ಟು ವಿಕಾರ ಜ್ಞಾನದಲ್ಲಿ ಭೂಲೋಕದಲ್ಲಿ ಆಗತ್ತೆ. ನಾನು ಇಷ್ಟು ದಿವಸ ಹಾರಬೇಕಾಗಿಲ್ಲ, ಇಷ್ಟು ಹತ್ರ ಹಾರಬೇಕಾಗಿಲ್ಲ, ಹಾರೋದು ಮಾಡೋದು ಅಹಂಕಾರದಿಂದ ಮಾಡಬೇಕಾದಿಲ್ಲ. ಏಕೆಂದರೆ ಇದಕ್ಕೆ ಜ್ಞಾನವೇ ಪ್ರಧಾನವಾಗಿದೆ ಅಂತ ಕೆಳಗಡೆ ಬಂದು ಆ ಪುಟ್ಟ ಸೊಳ್ಳೆಗೆ ಕೈ ಮುಗಿಯುತ್ತೆ. ನೀನೇ ಪುಣ್ಯವಂತ, ನಾನಿರೋ ಶಕ್ತಿನೆಲ್ಲ ಮಾಡಾಯ್ತು, ಏನು ಮಾಡೋಕ್ಕಾಗಲಿಲ್ಲ, ಹೌದಾ? ಹೇಗೆಂದ್ರೆ ದೊಡ್ಡ ಹಡಗೊಂದು ಲಂಗರನ್ನು ತೆಗೆದು ಒಂದು ಸಮುದ್ರದ ಮೇಲೆ ಹೊರಡುತ್ತೆ. ಇದು ಹೊರಡುವಾಗ ಗರುಡ ಒಂದು ಮೇಲೆಗಡೆ ಕಂಬದಲ್ಲಿ ಕಣ್ಣು ಬಿಟ್ಕೊಂಡು ಕೂತಿರುತ್ತೆ. ಈ ಹೊಡೆದು ಈ ಹಡಗು ಅನ್ನೋದು ಗೊತ್ತೇ ಇಲ್ಲ, ಜ್ಞಾನವೇ ಇಲ್ಲ, ಹೌದೋ ಇಲ್ವಾ? ಮತ್ತೆ ಏನೋ ಗುಡು ದೊಡ್ಡ ಹಡಗಿಂದ ಒಂದು ಶಬ್ದ ಹಾಕಿ ಏನೋ ಶಬ್ದ ಮಾಡ್ತಾರಲ್ಲ, ಗಿಳನ ಊದ್ತಾರೆ, ಹೋಗ ಕಣ್ಣು ಬಿಡುತ್ತದು, ನೋಡುತ್ತೆ ಸುತ್ತಲೂ ನೀರು. ಎಲ್ಲಿ ಕೂತಿದೆ? ಕಂಬದ ಮೇಲೆ ಕೂತಿದೆ. ಈ ಮನುಷ್ಯನ ಹಾಗೆ ಸಂಸಾರ ಅನ್ನೋದು ಗರುಡು ಕಂಬದ ಮೇಲೆ ಕೂತಿದ್ದಾನೆ. ಈ ಜೀವ ಅನ್ನೋದು ಹಾರುತ್ತೆ, ಬೆಳಗಡೆಗೆ ಹಾರುತ್ತೆ, ದೂರ ಹೋಗುತ್ತೆ. ಎಷ್ಟು ದೂರ ಹೋದ್ರೂ ನೀರೇ, ಏನು ಕಾಣಲ್ಲ. ಆದ್ರೆ ಗರುಡ ಕೂತ್ಕೋಬೇಕಾದ್ರೆ ಇನ್ನೊಂದು ಮರನೋ ಒಂದು ಆಶ್ರಮ ಬೇಕಲ್ಲ, ಅದು ನೋಡುತ್ತೆ, ಈ ಕಂಬನ್ ಗುರ್ತಿಟ್ಕೊಂಡು ಅಷ್ಟು ದೂರ ಹಾರುತ್ತೆ, ಟೀ ಅಂತ ತಿರ್ಗಾ ಬಂದು ಅಲ್ಲ ಕೂತ್ಕೊಂಡು, ಹೌದಾ? ಇನ್ನು ಈಗ ಹೋಗ್ತಾರೆ, ಎಡಗಡೆ ಹೋಗುತ್ತೆ, ಅಲ್ಲೂ ಅದೇ ತರ, ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಏನು ಗೊತ್ತಾಗಲ್ಲ. ಅದಕ್ಕೆ ಬಂದ್ಬಿಟ್ಟು ಆ ಕಂಬ ಮೇಲೆ ಕೂತ್ಕೊಳ್ಳುತ್ತೆ. ಭಗವಂತ, ನೀನು ಯಾವಾಗ ನನ್ನನ್ನು ಎಲ್ಲಿಗೆ ತಲುಪಿಸಬೇಕು ಅಂತ ಗೊತ್ತಿದೆಯೋ ಅಲ್ಲಿಗೆ ನಾ ಇಲ್ಲೇ ಕೂತಿರ್ತೀನಿ. ಎಷ್ಟೋ ದಿವಸ ಆದ್ಮೇಲೆ ಒಂದು ಜಾಗಕ್ಕೆ ಅದು ಊಟಕ್ಕೇನು ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಹಡಗಿನಲ್ಲಿ ಅಲ್ಲಿ ಬಿಸಾಕಿರ್ತಾರಲ್ಲ, ತಿನ್ನುತ್ತೆ, ತಿರುಗಿ ಅಲ್ಲೇ ಕೂತಿರುತ್ತೆ. ಆದ್ರೆ ತಿರುಗಿ ಹಾರುವ ಪ್ರಯತ್ನವನ್ನ ಮಾಡುವುದಿಲ್ಲ. ನೀವು ಅಷ್ಟೇ, ಹಾರಾಡಬಾರ್ದು, ಹೋರಾಡಬಾರ್ದು, ಸುಮ್ಮನಿರಬೇಕು, ಅದಲ್ವಾ? ಸಾಗರವನ್ನ ದಾಟಲು ತೆಪ್ಪವಿರಬೇಕು, ಸಂಸಾರ ಸಾಗರವನ್ನು ದಾಟಲು ತೆಪ್ಪಗಿರಬೇಕು. ಅದರ್ಥ ಎಲ್ಲ ನಿಂದೆ ಕಣೆಯ, ಭಗವಂತ ಅಂತನಾರು ಇರಬೇಕು. ಕರ್ಮಯೋಗದ ಪಾಠ ಇದು ಅಲ್ಲ, ದ್ವೈತ ಭಾವ ಏನಾದ್ರು ಇದ್ರೆ ನಮ್ಗೆ ಅದಿರಬೇಕು. ಆಗ ಕೊನೆಗೆ ಒಂದಲ್ಲ ಒಂದು ದಿವಸ ನಾವು ಯಾವುದೋ ಒಂದು ಬಂದರಿಗೆ ನಿಲ್ಸ್ತಾನೆ ದೊಡ್ಡ ಹಡಗನ್ನ, ದಡದಲ್ಲಿ ಬೇಕಾದ ಮರ ಇರುತ್ತೆ, ಹಬ್ಬ ನಮ್ಮ ಊರು ಸಿಕ್ತು ಅಂತ ಹೌದಾ? ಇದೇ ಸಂಸಾರವನ್ನು ದಾಟತಕ್ಕಂಥ ಇದು ಒಂದು ಪ್ರಯತ್ನ ಮಾಡೋದು. ಆಮೇಲೆ ಏನ್ ಹೇಳ್ತಾರೆ? ಸರ್ವಾಣಿ ಭೂತಾನಿ ಮತ್ಸ್ಥಾನೀತಿ ಉಪಧಾರಯ. ಈ ರೀತಿಯಾಗಿ ಎಲ್ಲವೂ ನನ್ನಲ್ಲೇ ದಾರಿನಲ್ಲಿದ್ದರೂ ನೀನು ಇದನ್ನು ತಿಳಿದುಕೊಳ್ಳಬೇಕು ಅಂದರ್ಥ. ಮಂಜುಗಡ್ಡೆ ಅಂತೆ ನೋಡಿ. ಇವಾಗ ಸಮುದ್ರ ಇದೆ, ಸಮುದ್ರ ಎಂದರೇನು? ನೀರೇ ಅಲ್ವಾ? ಈ ಸಮುದ್ರದಲ್ಲಿ ಏನಿದೆ? ಮರೆ, ತೆರೆ, ಅಲೆ ಎಲ್ಲ ಇದೆ ಅಲ್ವಾ? ಈ ಅಲೆ ಇಲ್ಲದೆ ಸಮುದ್ರ ಇರಬಹುದು, ಆದ್ರೆ ಸಮುದ್ರ ಇಲ್ಲದೆ ಅಲೆ ಇರಲಾಗುವುದಿಲ್ಲ. ಈ ಜೀವ ಅನ್ನೋದು, ಜಗತ್ತು ಅನ್ನೋದು, ಸಕಲ ಚರಾಚರ ವಸ್ತುಗಳಿಗೂ ಭಗವಂತನೇ ಆಶ್ರಯ. ಸಮುದ್ರದ ಹಾಗೆ, ಹೌದಲ್ವಾ? ಮುದ್ರ ಅಂದ್ರೆ ಒಂದು ಇನ್ನಿತರ ಸಂಕೇತ ಅಂತ, ಹೌದಾ? ಗೊತ್ತಲ್ಲ ನಿಮ್ಗೆಲ್ಲ? ಮುದ್ರೆ ಅಂದ್ರೆ ಸಂಕೇತ, ಸ ಅಂದ್ರೆ ಭಗವಂತ, ಭಗವಂತನ ಸಂಕೇತವೇ ಸಮುದ್ರ.
ಸಮುದ್ರ ಅಂದ್ರೆ ಏನರ್ಥ? ಭಗವಂತನ ಒಂದು ಹೇಗೆ ಭಗವಂತನಿಗೆ ಅವನ ಗುಣ ಹೇಳಕ್ಕಾಗ್ತಂತ ಗುಣ ಅಲ್ಲ, ಅದು ಸ್ವಭಾವ. ಏಕೆಂದ್ರೆ ಸಮುದ್ರವು ಎಂದಿಗೂ ಇಂಗುವುದಿಲ್ಲ. ಸಮುದ್ರವು ಎಂದಿಗೂ ಜಾಸ್ತಿ ಕಮ್ಮಿ ಯಾವುದು ಆಗುವುದೇ ಇಲ್ಲ. ಯಾವಾಗಲೂ ಒಂದೇ ತರ ಇರುತ್ತೆ, ಅದು ಸತ್ಯ. ಅದರಿಂದ ಸತ್ಯ ಅದು ಕರೆಕ್ಟಾ? ವಿಜ್ಞಾನ ನೋಡಿ ತೆಗೆದು ನೋಡ್ಬೇಕು, ಅದನ್ನ ಆಗಾಗ್ಗೆ ನೋಡ್ತಾ ಇರಬೇಕು. ಸಮುದ್ರ ಎಂದರೆ ಹೆಚ್ಚಾಗದ ಕಮ್ಮಿಯಾಗದ ಒಂದೇ ತರ ಇರತಕ್ಕಂಥ ಭಗವಂತನ ಇನ್ನೊಂದು ರೂಪ. ಹಾಗಾದ್ರೆ ಜೀವವು ಹಾಗೆ ತಾನೆ ಇರ್ಬೇಕು ತಾನೆ. ಅದೇ ಜಾಗತಿಕ ಈ ತರ ಆಗುತ್ತೆ, ಯಾಕಂದ್ರೆ ಇದು ಲಿಮಿಟೆಡ್ ಥಿಂಕಿಂಗ್, ಲಿಮಿಟೆಡ್ ಆಯುಷ್ಯ, ಲಿಮಿಟೆಡ್ ಆಸೆ ಮಾತ್ರ ಜಾಸ್ತಿ, ಇನ್ನೊಬ್ರ ಮೇಲೆ ಬಹಳ ಇದು ಕುವೆ ಕೂಡ್ಸೋದು, ಈ ತರ ಇರೋದಿತ್ತ. ನಿನಗೆ ಈ ತರ ಇದೆ, ನೀನು ಉರಿ ಮಾಡಬೇಡಪ್ಪ ಅರ್ಜುನ ಅಂತ ಹೇಳಿ ಒಂದು ವಾಯುವಿನ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಮುಂದಕ್ಕೆ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಸೃಷ್ಟಿ ಮತ್ತು ಲಯದ ವಿಚಾರವನ್ನು ಭಗವಂತ ಬಹಳ ಚಂದದಲ್ಲಿ ಇದನ್ನು ವರ್ಣನೆ ಮಾಡ್ತಾನೆ. ಈಗ ಈ ಶ್ಲೋಕ ಜ್ಞಾಪ ಇಟ್ಕೊಂಡಿರಿ, ಹೋಗಿ ಸರ್ ನೀವೆಲ್ಲ ಶ್ಲೋಕವನ್ನು ಜ್ಞಾಪ ಇಟ್ಕೊಂಡಿರಿ ನಮ್ಗೇನು ಬೇರೆ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲ. ಭಗವದ್ಗೀತೆಗೆ ತೊಡಗಿಕೊಂಡವರಿಗೆ ಇದೆಲ್ಲ ನೀರು ಕುಡ್ದಾಗೆ ಎಂದೇನರ್ಥ? ಸುಮ್ಮನೆ ಯಾರು ನೀರು ಕುಡಿತಾರೆ, ಬಾಯರ್ಕೆ ಆಗ್ಬೇಕಲ್ಲ. ಅಂದ್ರೆ ಭಗವದ್ಗೀತೆಯ ಬಗ್ಗೆ ಪ್ರೇಮ, ಇಚ್ಛೆ ತೀವ್ರವಾಗಿರತಕ್ಕಂಥ, ಅದನ್ನು ಬಳಸಿಕೊಳ್ಳತಕ್ಕಂಥ ಬಯಕೆ ಯಾರಿಗಿದೆಯೋ ಅವರಿಗೆ ಈ ದಾಹ ಉಂಟಾಗುತ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಇದು ಜ್ಞಾನ ದಾಹ ಇರಬೇಕು ಅಲ್ಲ. ನೀರು ದಾಹ ಅಂದ್ರೆ ಆ ನೀರೇ ಲೆಕ್ಕ ಹಾಕೊಂಡಿರೋದಲ್ಲ. ನಿನ್ನೆ ಎಷ್ಟೊಂದು ಜನ ಹೋಗಿದ್ರು ಆ MG ರೋಡ್ಗೆ ಸೇರೋ, ಅಲ್ಲೆಲ್ಲ ನೀರಿತ್ತು ಇನ್ನು ಅವ್ರಿಗೆ, ಹಾಗೆ ಕುಡಿದ್ಬಿಟ್ರು ಏನೋ. ನಮ್ಮನೆಗೆ ಬರೋದು ಲೇಟ್ ಆಯ್ತು, ಅವರು ಗಂಟು ಸುಟ್ಟೋಯ್ತು ಅಂದ್ರು. ಹೌದಾ? ಆ ನೀರಲ್ಲ ಇದು, ಹೌದಲ್ಲ, ಇದು ಅಮೃತ. ಹೌದಲ್ಲ, ಭಗವಂತನ ಬಗ್ಗೆ ಪ್ರೇಮ ಬರಬೇಕಾದ್ರೂ ಕೂಡ ಅಮೃತವೆಂಬ ಈ ಕಿಕ್ಕಿದೆಯಲ್ಲ, ಇದು ಕಿಕ್ಕೆ, ಇದು ಲೌಕಿಕ್. ಭಗವಂತ ಇರತಕ್ಕಂಥ ಪ್ರೇಮ ರೋಗ. ಸೊ ಈ ಭಗವದ್ ಭಕ್ತಿಯ ಕಡೆಗೆ ಹೋಗ್ತಾ ಇದ್ದೀವಿ, ಭಕ್ತಿ ಎಂಬ ಭಕ್ತಿ ಯೋಗದ ಆ ಅಧ್ಯಾಯದ ಕಡೆಗೆ ಹೋಗ್ತಾ ಇದ್ದೀವಿ. ಆದ್ರಿಂದ ಇದನ್ನು ಬಹಳ ಗಮನವಿಟ್ಟು ನೀವು ಇದನ್ನ ನೋಡಬೇಕು, ಬಹಳ ಪ್ರೀತಿಯಿಂದ ಇದನ್ನು ನೋಡಬೇಕು. ಆಗ ನಿಮ್ಗೆ ಇದರ ಒಳಗುಟ್ಟು ಅರ್ಥವಾಗುತ್ತದೆ. ಯಾಕೆಂದ್ರೆ ಇದು ಒಳಗುಟ್ಟೆ ಇರೋದು. ಯಾಕೆ ಈ ಅಧ್ಯಾಯದ ಹೆಸರೇನು? ರಾಜವಿದ್ಯಾ ರಾಜಗುಕ್ಷ. ಇವಾಗ ಹೇಳಿ ಎಷ್ಟು ಶ್ಲೋಕ ಏನು ಅಂತ ನೋಡೋಣ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಕೌಂತೆಯ, ಕುಂತಿಯ ಮಗನೇ, ಇದೆಲ್ಲವೂ ಕೂಡ ಅವತಿಗಳೆಲ್ಲ ಇದೆಲ್ಲ ಇದೇನಪ್ಪ ಅಂದ್ರೆ ಪ್ರಕೃತಿ ಅಂದ್ರೆ ಸ್ವಭಾವ, ಪ್ರಕೃತಿ ಅಂದ್ರೆ 3 ಗುಣಗಳ ಅಸಮ ಮಿಶ್ರಣ. ಇದಿಷ್ಟು ಒಟ್ಟಿಗೆ ತಿಳ್ಕೊಂಡಿರ್ಬೇಕು. ಸತ್ವ ರಜೋ ತಮ ಇದು ನನ್ನದೇ, ಅಂದ್ರೆ ನನ್ನ ಸ್ವಭಾವದಿಂದಲೇ ನಾನು ಈ ಜಗತ್ತನ್ನ ಸೃಷ್ಟಿ ಆಗತಕ್ಕೆ ಆಗ್ತಾ ಇರುತ್ತೆ, ನನ್ನ ಇದರಿಂದನೇ ಆಗ್ತಾ ಇರುತ್ತೆ. ಇದಕ್ಕೂ ನನಗೆ ಯಾವ ಸ್ವಭಾವನೂ ಯಾವ ಸಂಬಂಧವೂ ಇರೋದಿಲ್ಲ. ನಾದತ್ತೇ ಕಸ್ಯಚಿತ್ ಪಾಪಂ ಅಲ್ವಾ, ನಚಸಕೃತಂ ವಿಭುಹು. ಯಾವುದೇ ರೀತಿಯಾದಂಥ ಪಾಪ ಪುಣ್ಯಗಳು ಏನು ಇರೋದಿಲ್ಲ, ನಾನು ಇದನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನಂತ? ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಸರ್ವಭೂತಾನಿ ಸಕಲ ಜೀವಗಳು, ಪಂಚಭೂತಗಳು, ಅದರಿಂದ ಪಂಚೀಕರಣ ಆದ್ಮೇಲೆ ಇರತಕ್ಕಂಥ ಸಕಲ ಜೀವರಾಶಿಗಳು ಎಲ್ಲೆಲ್ಲಿ ಇದೆಯೋ ಅದು ಸಾವಿರ ಜಂಗಮ ಯಾವ್ದು ತಗೊಂಡ್ರು ಕೂಡ ಅದೆಲ್ಲವೂ ಏನಾಯ್ತು ಎರಡನೇ ಪ್ರಕೃತಿಂ ಯಾಂತಿ ಮಾಮಿಕಾಂ. ಇದು ನನ್ನದೇ ಆದಂತ ಸ್ವಭಾವ ಎಂದು ತಿಳಿದುಕೋ, ಚೆನ್ನಾಗಿ ಜ್ಞಾಪ ಇಟ್ಕೋ. ಯಾರು? ಕೌಂತೆಯ, ಕುಂತಿಯ ಮಗನೇ. ನಾವೆಲ್ಲರೂ ಕುಂತಿಯ ಮಕ್ಕಳು ಅಲ್ಲ. ಕುಂತಿಯ ಮಕ್ಕಳು ಅಂತ ಏನರ್ಥ? ಯಾವಾಗಲೂ ಕುಂತ್ಕೊಂಡೇ ಇರೋರು, ಯೋಚನೆ ಮಾಡದೇ ಇರೋರು. ಆ ತರ ಅರ್ಥ ಮಾಡೋರು, ತಪ್ಪರ್ಥ ಮಾಡಬಾರ್ದು. ಕುಂತಿಯ ಮಕ್ಕಳು ಅಂದ್ರೆ ಈ ಪೃಥ್ವಿಯ ಮಕ್ಕಳು, ಈ ಭೂಮಿಯ ಮಕ್ಕಳು. ಹೌದಲ್ವಾ? ಈ ಭೂಮಿ ಕುಂತಿಗೆ ಭೂಮಿ ಅಂತಾನೆ ಒಂದು ಹೆಸರಿದೆ.
ಬಹಳ ಸಹಿಷ್ಣುತೆ ಇರೋಳು, ಸಹನೆ ಇರೋಳು ಅಂತಲೂ ಅರ್ಥ ಇದೆ. ಅವರ ಮಕ್ಕಳಾದ ನಮಗೆ ವೇದವ್ಯಾಸರು ಶ್ರೀಕೃಷ್ಣ ಈ ಜಗದ್ಗುರುವಿನ ಮೂಲಕ ಈ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏಕೆಂದರೆ ಇದು ಮನುಷ್ಯನಾಗಿರುವವನು ತಿಳಿದುಕೊಳ್ಳಲೇ ಬೇಕಾದ, ಮತ್ತೆ ಅವನಿಗೆ ಇದೊಂದೇ ವಿದ್ಯೆ ರಾಜವಿದ್ಯೆ ಆಗಿರುವುದರಿಂದ ಅರಿತುಕೊಳ್ಳಲೇ ಬೇಕಾದ ಮತ್ತು ಅರಿತುಕೊಂಡ್ರೆ ಅವನಿಗೆ ಪ್ರಯೋಜನವಾಗುವ, ಮತ್ತೆ ಇದರಿಂದಲ್ಲದೆ ಬೇರೆ ಯಾವುದರಿಂದಲೂ ಪ್ರಯೋಜನವಾಗದ ಯಾವ ವಿದ್ಯೆ ಇದೆಯೋ ಆ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮನು ನಮಗೆ ಇಲ್ಲಿ ಭಗವದ್ಗೀತೆಯ ಮೂಲಕ ತಿಳಿಸಿಕೊಡುತ್ತಿದ್ದಾನೆ. ಅರಿತುಕೊಳ್ಳುವುದಕ್ಕೆ ನಮಗೆ ಅವಕಾಶವೀಯುತ್ತಿದ್ದಾನೆ. ದೇರ್ ಇಸ್ ನೋ ಎಕ್ಸಾಮ್, ಇದಕ್ಕೆ ಪರೀಕ್ಷೆ ಇಲ್ಲ, ಪಾಠ ಮಾತ್ರ ಇದೆ ಅಲ್ವಾ. ಏಕೆಂದರೆ ಪಾಠವೇ ಇಲ್ಲಿ ಪರೀಕ್ಷೆ ಅಲ್ವಾ. ಅರ್ಥವೇ ಆಗದೆ ಇದ್ರೆ ಪರೀಕ್ಷೆ ಬರೆಯೋದು, ಆದರೆ ಪಾಠ ಆಗ್ತಾನೆ ಇರಬೇಕು ಅಲ್ವಾ. ಪುನರಪಿ ಅದರಿಂದ ನಮ್ಗೆ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕು. ಇದು ಶ್ರವಣ ಮಾಡ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು. ನಿಧಿಧ್ಯಾಸನಕ್ಕೆ ಮೊದಲು ಇದನ್ನ ಸರಿಯಾದ ರೀತಿಯಲ್ಲಿ ಉಲ್ಬಣವಾಗುವ ಕಾಯಿಲೆಗಳಿಗೆ ಔಷಧಿಯಂತೆ ಇದನ್ನ ಆಗಾಗ್ಗೆ ಸೇವಿಸುತ್ತಿರಬೇಕು. ಶಣೈ ಉಪರಮೆ ಅಂತ ಏನ್ ಹೇಳ್ತಾರೆ ನೋಡಿ. ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯ. ಕಲ್ಪಕ್ಷಯ ಲಯವಾದ ಮೇಲೆ ಎಲ್ಲವೂ ನನ್ನಲ್ಲಿಯೇ ಇದ್ದು ಬಿಡುತ್ತದೆ. ಕಲ್ಪಾದವು ಅಂದ್ರೆ ತಿರ್ಗಾ ಮೊದಲು ಯಾವಾಗಲೂ ಕೂಡ ನಮ್ಮ ಉತ್ಪತ್ತಿಯಲ್ಲಿ ಏನಾಗುತ್ತೆ, ವಿಸೃಜ, ಇದು ನನ್ನಿಂದ ಹೊರಗಡೆ ಬರುತ್ತದೆ. ಆಗಲೇ ನಿಮ್ಗೆ ಬೀಜ ವೃಕ್ಷದ ನ್ಯಾಯ ಹೇಳಿದಿನ ಇಲ್ವೋ ಹಾಗೆ. ಇದರಲ್ಲಿ ಏನು ಎಲ್ಲ ಒಂದೇ ತರ ಇರುತ್ತೆ, ನಮ್ಗೆ ಅರ್ಥ ಆಗಬೇಕು. ಗೋಧಿ ಹಿಟ್ಟು ಮನೆಯಲ್ಲಿ ಕಲಿಸ್ತೀರಿ, ಭಾನುವಾರ ಆದ್ರಿಂದ ಯಜಮಾನ್ರು ಹೇಳ್ತಾರೆ ಇವತ್ತು ನಾನು ಚಪಾತಿನ ಮಾಡ್ತೀನಿ ಅಂತ. ನೀವೇನ್ ಮಾಡಬೇಡಿ, ಒತ್ತು ಕೊಡಿ ಸಾಕು, ನೀವು ಮಾಡಿದ್ದೆಲ್ಲ ಗೊತ್ತಿದೆ ತೆಂಟಿ ಬೈತಾರೆ. ಆವಾಗ ಯಜಮಾನರು ನಾನು ಓದ್ತೀನಿ ಓದ್ತಾರೆ. ಒಂದು ಸ್ಕ್ವೇರ್ ಆಗುತ್ತೆ, ಒಂದು ರೌಂಡ್ ಆಗುತ್ತೆ, ಒಂದು ಇನ್ನೊಂದಾಗುತ್ತೆ, ಹೌದಾ. ಒಂದು ಇಂಡಿಯಾ ಮ್ಯಾಪ್ ಆಗುತ್ತೆ, ಇನ್ನೊಂದು ಆಸ್ಟ್ರೇಲಿಯಾ ಆಗುತ್ತೆ, ಒಂದು ಶ್ರೀಲಂಕಾ ಆಗುತ್ತೆ, ಒಂದು ಇಷ್ಟೇ ಅಗಲ ಆಗುತ್ತೆ ಅಲ್ಲ. ಅದನ್ನ ಹಾಗೆ ಬೇಡ್ತಾರೆ, ಇಡ್ತೀನಿ ನೀವು ಮಾಡಿರೋದು ನೀವು ತಿನ್ನು ಅಂತ. ಈಗ ಗೋಧಿ ಹಿಟ್ಟು ಅದೇ ರುಚಿ ಬೇರೆ ಬಿಡುತ್ತಾ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ. ಚೂರು ಕಾಣ್ತಾ ಇದೆ. ಹಿಂದೆ ನಿಮ್ಗೆ ಒಂದು 1000 ನೋಟಿಂದ ಕಥೆ ಹೇಳಿದ್ನಲ್ಲ, ಆ ಥರ ಎಲ್ಲದರಲ್ಲೂ ವಕ್ರವಾಗಿರ್ಬೋದು, ಅದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಬೆಳ್ಳಗಿರ್ಬೋದು, ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಸಕಲ ಚರಾಚರ ವಸ್ತುಗಳಲ್ಲೂ ಅಸ್ತಿಕಸ್ತಿ ಏನೋ ಒಂದು ಅಸ್ತಿಕಶ್ಚಿತ್ ಸ್ವಯಂ ತಿಷ್ಠತಿ, ತನ್ನಷ್ಟಕ್ಕೆ ತಾನು ಪರಮಾತ್ಮ ಅಲ್ಲಿ ಜೀವವಾಗಿ ಆ ಶರೀರವಾಗಿ ಅಲ್ಲಿ ಜೀವಂತವಾಗಿರುವ ಕಾರಣದಿಂದಲೇ ಅದು ಪ್ರಕಟವಾಗಿದೆ, ಅದು ಸೃಷ್ಟಿಯಾಗಿದೆ. ಅದೇ ಲಯವಾಗುತ್ತದೆ, ಅದೇ ಸೃಷ್ಟಿಯಾಗುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ. ನಾವು ಮಾತ್ರನೇ ಬಾಳ ಇದು, ಅದೆಲ್ಲ ಏನಿಲ್ಲ. ಒಂದು ಮರ ಬೀಜ ಹೇಗಿದೆಯೋ ಹಾಗೆಯೇ ತಾಯಿ ಮಗು ಇರೋದು. ಆ ತಾಯಿ ಮಗು ಸೊಳ್ಳೆ ಆಗಿರ್ಲಿ, ಹಾವಾಗಿರ್ಲಿ, ಮನುಷ್ಯ ಆಗಿರ್ಲಿ, ಆನೆ ಆಗಿರ್ಲಿ ಅಲ್ವಾ. ಸೊಳ್ಳೆ ತಾಯಿ, ಇದು ಮನುಷ್ಯ ತಾಯಿ ಅಷ್ಟೇ. ಏನು ವ್ಯತ್ಯಾಸ? ಏನೂ ಇಲ್ಲ. ಆದರೆ ವ್ಯತ್ಯಾಸ ನಾವು ಕಾಣುತ್ತಿರುವುದು ಹೊರಗಡೆಯಿಂದ, ಚರ್ಮದಿಂದ ಅಥವಾ ಶರೀರದ ಬೇರೆ ಆಗು ಹೋಗುಗಳಿಂದ ಅಥವಾ ಇರತಕ್ಕಂಥ ಅಂಕು ಡೊಂಕುಗಳಿಂದ ಬೇರೆ ರೀತಿಯಿಂದ ನಾವು ಅದನ್ನ ತಪ್ಪು ಸರಿ ಇದು ಒಳ್ಳೆಯದು ಅದು ಅಂತ ಇದಕ್ಕೆ ಅರ್ಥ ಇಲ್ಲದೆ ಇರೋದು ಕಾರಣ ಏನು ಅಂದ್ರೆ ಮೋಹ ಇರುವ ಜಾಗ ಆ ಥರ ಇರುತ್ತೆ. ಇದು ಅತ್ಯಂತ ಸಹಜವಾಗಿದೆ, ಆದರೆ ಅದರಿಂದ ಸತ್ಯವಾಗಿಲ್ಲ. ಇದು ಸಹಜವಾಗಿರುವ ಸಂಸಾರದಿಂದ ಸತ್ಯವಾಗಿರುವ ಭಗವದ್ ದರ್ಶನಕ್ಕೆ, ಅಂದರೆ ನನ್ನ ಸ್ವರೂಪ ದರ್ಶನಕ್ಕೆ, ನನ್ನ ಮೂಲ ಸ್ವರೂಪಕ್ಕೆ, ಆತ್ಮದರ್ಶನಕ್ಕೆ, ಸಾಕ್ಷಾತ್ಕಾರಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇವೆ. ಎಷ್ಟು ಹೇಳಿ? ಯಾವತ್ತು? ಇವತ್ತು ಅಂತ ಹೇಳಿ ತಿಳಿದುಕೊಳ್ಳಿ. ಅದರಿಂದ ಇದೆಲ್ಲವೂ ಭಗವಂತನಲ್ಲೇ ಹುಟ್ಟೋದು, ಭಗವಂತನಲ್ಲೇ ಹೋಗೋದು, ಭಗವಂತಲಯವಾಗಿರೋದು. ಇಲ್ಲಿ ಯಾವುದು ನಿಜವಾದದ್ದು, ಸತ್ಯವಾಗಿರುವುದು, ಯಾವಾಗಲೂ ಇರುವಂತಹದ್ದು ಯಾವುದು ಇಲ್ಲಿ ಇರುವುದೇ ಇಲ್ಲ. ಏಕೆಂದರೆ ಇದರ ನಿಯಮವೇದು. ಏಕೆ? ಕನಸಿನಲ್ಲಿ ಬಿದ್ದ ದೃಶ್ಯ ಎದ್ದ ಮೇಲೆ ನಿಜವಾಗಬಲ್ಲದೆ? ಯಾವಾಗ ಎದ್ದ ಮೇಲೆ ನಿಜವಾಗಲಾರದೋ ಕನಸಿನಲ್ಲೂ ಅದು ನಿಜ ಅಲ್ಲ. ಹಾಗಾದ್ರೆ ನಮ್ಮ ಜಾಗೃತಾವಸ್ಥೆ ಇವಾಗ ಏನಿದೆ, ನೀವೇನು ಅನ್ಕೊಂಡು ಇದೆಲ್ಲವೋ ಅತ್ಯಂತ ಅಪ್ಪಟ ಕನಸು. ಎಚ್ಚರದ ಕನಸಿಗೆ ಜಾಗೃತಾವಸ್ಥೆ ಎಂದು ಹೆಸರು. ಏನ್ ಹೇಳಿ? ಅದಕ್ಕೆ ಹೌದಲ್ವಾ? ಅಪ್ಪಟ ಬಹಳ ಸ್ಪಷ್ಟವಾಗಿರತಕ್ಕಂಥ ಕನಸಿಗೆ ಎಚ್ಚರ ಎಂದು ಹೆಸರು. ಅದೇ ನೀವು ಅನುಭವಿಸ್ತಾ ಇರೋದು. ಇದು ನನ್ನ ಸಂಸಾರ ಕಂಡುಬಿಟ್ಟಿದ್ದು. ಏನ್ ಸಾರ್ ಕನಸು ಅಂತೀರ? ಕಣ್ಣು ಮುಚ್ಕೊಂಡಾಗ ಕಾಣುತ್ತೆ, ಇದಾಗಲೇ ಬೀಳ್ತೀಯಲ್ಲ ನೋಡಿ. ಅಂದ್ರೆ ಅರ್ಥ ಏನು? ಕಣ್ಣು ಬಿಟ್ಟುಕೊಂಡು ಕನಸು ಕಾಣ್ತಿದ್ದೀರಿ, ಅದಲ್ವಾ? ಇದು ಅಧ್ಯಾತ್ಮ. ಅಧ್ಯಾತ್ಮದಲ್ಲಿ ಒಳಗಿನ ಬೆಳಕು ಬಹಳ ಅವಶ್ಯಕತೆ.
ಇದು ಕೊಡ್ತಾರೆ, ತಗೋಬೇಕು, ಬರುತ್ತೆ. ನೀವೆಲ್ಲರೂ ಅದಕ್ಕೆ ರಸರಾಗಿದ್ದೀರಿ. ಯಾವುದೇ ರೀತಿಯ ಅನುಮಾನ ನನಗಿಲ್ಲ. ನೀವು ಅನುಮಾನ ಪಟ್ಟರೆ ಅದಕ್ಕೆ ನಾನು ಕಾರಣನಲ್ಲ. ಅದಲ್ಲ, ಅದರಿಂದ ಇದನ್ನೆಲ್ಲ ಬಹಳ ಅತ್ಯಂತ ಇದಾಗಿ ಮನೆಗಳೆಲ್ಲ ಆಗಾಗ್ಗೆ ಇದನ್ನು ಓದ್ತಾ ಇರಬೇಕು, ಅದು ನೀವು ಅಭ್ಯಾಸ ಮಾಡ್ತಾ ಇರಬೇಕು ಅಂತ ಹೇಳಿ ನಾನು ಇವತ್ತಿನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.